यात्रिकन कृपया ध्यान दें गाड़ी संख्या ಅಂದ್ರೆ ಬೇಸಿಕ್ ಇನ್ ಜನರಲ್ ನೋಡಿದಾಗ ಇದನ್ನ ಓದ್ಬಿಡಿ ಅಂತ ಒಂದು ಬುಕ್ ಬರ್ದಿದಾರಲ್ಲ ಒಪಿ ಸರ್ ಓದಿದೀನಿ. ಸೊ ಅದ್ರಲ್ಲಿರೋ ಕಾನ್ಸೆಪ್ಟ್ ಗಳನ್ನೇ ಮತ್ತೆ ಮೂವಿ ತೆಗ್ದಿದಾರ ಅಂತ ನಂಗೆ ಅನ್ಸುತ್ತೆ. ಭಯ ಹೇಳೋ ಟಾಪಿಕ್ ಒಂದೇ, ಓಕೆ. ಸೊ ಅದು ಜನರಿಗೆ ಅರ್ಥ ಆಗತ್ತಿಲ್ಲ, ಸೊ ರಿಪೀಟ್ ಮಾಡಂತ ಅಷ್ಟೇ. ನಾವು ಬರ್ದಿರೋದ್ರೊಳಗಡೆ ವರ್ಸ್ಟ್ ರಿಸಲ್ಟ್ ಏನಾದ್ರು ಬಂದ್ರೆ ಟಾಪ್ ಅಲ್ಲಿ ಇರುತ್ತೆ ಅಷ್ಟೇ. ಅವ್ರ ಫ್ರೆಂಡ್ ಹೇಳಿದ್ರು ಇಲ್ಲ ಕ್ವಶನ್ ಪೇಪರ್ ಹುಡ್ಕೋಣ ಅಂತ ಹೇಳಿದ್ರು ಫಸ್ಟ್ಗೆ. ಓಕೆ ಗುರು ಅಂತ ಹೇಳ್ಬಿಟ್ಟು ಅವ್ರ ಫೋನ್ ಹುಡುಗಕ್ಕೆತ್ತಿದ್ರು. ಅವ್ರು ಹುಡುಗಕ್ಕೆತ್ತಾರೆ, ನಾನೇನ್ ಮಾಡ್ಲಿ, ಟೈಮ್ ಪಾಸ್ ಮಾಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಓಪನ್ ಯಾವಾಗ ಕರಿತಿದ್ರು ಅಂದ್ರೆ ಸಾಯೋ ಕ್ಯಾರೆಕ್ಟರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಸ್ಸಲ್ಲಿ ಹೋಗ್ತಿರ್ತೀವಿ, ಕೊನೆ ಸೀಟ್ಸ್ ಅಡ್ಜಸ್ಟ್ ಆಗ್ತಿಲ್ಲ ಮಲ್ಕೊಂಡು ಹೋಗಕ್ಕ. ಸೌಂಡ್ ಮಾಡಕತ್ತೀವಿ ಸೀರಿಯಸ್ಲಿ ಇಂಟೆನ್ಸ್ಲಿ ಅವನಿಗೆ ಓದಿದ್ದ. ಜಿ ನಾನು ನಿನ್ಗೊಂದು ಕ್ವಶನ್, ಕುದುರೆ ಬಿಲ್ಡಪ್ ತಗೊಳ್ಳೇಬೇಕು ಅವಾಗೆ ಇಲ್ಲ ಆಲ್ಮೋಸ್ಟ್ ಈಗ 1 ತಾಸು 50 ಏನೋ ಸ್ಪೀಚ್ ಮಾಡವ ಅನ್ಕೊಂಡ್ರೆ ಅವಾಗ ಮುಗಿತಾ. ವೆಲ್ಕಮ್ ಟು ಜೋರಿ ಟಾಕ್ಸ್. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಮುಖ್ಯ ವ್ಯಕ್ತಿಗಳಾದಂತ ಜಿ ವೆಂಕಟೇಶ್ ಅವರಿಗೆ ಕೂಡ ನಾನು ವೇದಿಕೆ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೀನಿ. ಹಾಗೆ ಇನ್ನೊಬ್ಬ ಸದಸ್ಯ ಆರ್ ಸ್ಟುಡಿಯೋನ ಹಳೆಯ ಸದಸ್ಯ ಅವರು ಪವನ್ ಕಲ್ಯಾಣ್ ಅಂತ DCM ಕಾರ್ಯಕ್ರಮಕ್ಕೆ ಸ್ಟುಡಿಯೋನ ಹಳೆಯ ಸದಸ್ಯರಾದಂತ ಪವನ್ ಕಲ್ಯಾಣ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗೀತೆಯನ್ನು ಆಡಲು ಬರ್ತಿದ್ದಾರೆ. ಏನ್ ಪ್ರಾಬ್ಲಮ್ ಏನಾಯ್ತು ಹೇಳಿ. ಈಗ ಈ ಕಡೆ ನೀನೇ ಹೇಳ್ದಲ್ಲ, ಈ ಕಡೆ ಕೂಡ ಆ ಕಡೆ ಕೂಡ ವೆಲ್ಕಮ್ ಟು ಜೋರಿ ಟಾಕ್ಸ್. यात्रिकन कृपया ध्यान दें गाड़ी संख्या ಹಾಕಂತ ಸ್ಟಾರ್ಟಿಂಗ್ ಹಾಕ್ಬಿಡ ಡಿಸ್ಕ್ಲೇಮರ್ ಒಳಗೆ ಹೇಗಿದ್ರೆ ಒಂದು ಡಿಸ್ಕ್ಲೇಮರ್ ಹಾಕಿವೆ, ಅದ್ರ ಕೆಳಗೆ ಇನ್ನೊಂದು ಹಾಕ್ತೀನಿ ಅಂತ. ಓನ್ಲಿ 18+ ಬಿಕಾಸ್ ಆಫ್ ಪವನ್. ಈ ಎಪಿಸೋಡ್ ಪವನ್ ಇರೋದಕ್ಕೆ ಸ್ವಲ್ಪ ಇದು ಜಾಸ್ತಿ ಫುಲ್ ಫೇಮಸ್. ಸರ್ಜರಿ ಮರ್ಜರಿ ಅಂತೆ ಇಲ್ಲ ಇಲ್ಲಿ ಶುರು ಆಯ್ತಾ? ಶುರುವಾಗಿ 15 ನಿಮಿಷ ಆಯ್ತು. ಇದೀಗ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡೋದು. ಅವಾಗ ಈಗ ಕಂಟೆಂಟ್ ಎಲ್ಲ ಬರುತ್ತೆ ಇದ್ರೊಳಗಡೆ. ಆಬ್ವಿಯಸ್ಲಿ ರೈಟ್ ಆಫ್ ಆಗಿದ್ದು ಬರ್ತದೆ ಈಗ. ಅಷ್ಟೇ ಚಾಲ್ ಆಗತ್ತೆ. ಮತ್ತೆ ಈಗ ನಾರ್ಮಲ್ ಕಂಟೆಂಟ್ ಇಲ್ಲ, ಅದು ಇಲ್ಲ ಮಾತಾಡ್ತೀವಿ. ನೀ ಕಂಟೆಂಟ್ ಪವನ್ ಟಾಪಿಕ್ ಇಟ್ಕೊಂಡು ಕೂತಲ್ಲ ಅವಾಗಿಂದ. ಕೇಳ್ರಿ ನನಗೆ ಮಾತಾಡ ಟೆಲ್ ಮಿ ಬ್ರೋ. ಟಾಪಿಕ್ ನಾ ತೆಗಿತೀನಿ ಸರ್. ಪವನ್ ನಿನ್ನೆ ಫೋನ್ ಹಚ್ಚಿದಾಗ ಏನಂದೆ ನಾನು, ನಾಳೆ ಎಕ್ಸಾಮ್ ಹೊಂಟೀನಿ. ಆಕ್ಚುಲಿ ಅಣ್ಣನ ಟೈಮಿಂಗ್ ಬೇರೆ, ಎಕ್ಸಾಮ್ ಟೈಮಿಂಗ್ಸ್ ಬೇರೆ. ಸೊ ಅದಕ್ಕೆ ಅಣ್ಣ ಹೋಗಿಲ್ಲ, ಎಕ್ಸಾಮ್ ಅಡ್ಜಸ್ಟ್ ಆಗಿಲ್ಲ. ಹೇಳ್ಬೇಕಿಲ್ಲಪ್ಪ ಸಮ್ ರೀಸನ್. ಓಕೆ ಇರ್ತಾವ ಒಳಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾವ. ಗೊತ್ತು ಇಲ್ಲ ಅಂತ ಹೇಳ್ತೀವಿ, ಬಟ್ ಆಪರ್ಚುನಿಟಿ ಸಿಕ್ಕ ಯುಟಿಲೈಸ್ ಮಾಡ್ಕೊಂತಾರೆ ಅಷ್ಟೇ. ಸೊ ಆಸ್ ಆರ್ ಚೀಫ್ ಗೆಸ್ಟ್ ಹೇಳಿದ್ರು ಮೊನ್ನೆ ಎಜುಕೇಶನ್ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು. ಈಗ ಕಳ್ಸ್ಕೊಡ್ತೀನಿ ಇದನ್ನ. ಚೀಫ್ ಗೆಸ್ಟ್ ಅಂತ ಟಾಪಿಕ್ ಹೇಳ್ಬಿಟ್ರೆ ಟಾಪಿಕ್ ಹೇಳೋದೇನಿಲ್ಲ, ಟಾಪಿಕ್ ಹೆಸರು ಹೇಳೋದಿಲ್ಲ, ಸೀದಾ ಕಂಟಿನ್ಯೂ ಚಾಲೂ ಮಾಡೋದೆ. ನಿಮ್ಗೆ ಅನ್ಸಿರೋ ಪ್ರಕಾರ ಹುಡುಗರು ನೋಡಾಗತ್ತಿಲ್ಲ ಅವಾಗಿಂದ. ಫಾರ್ ಎಕ್ಸಾಂಪಲ್ ನಿನ್ ಬ್ಯಾಚ್ ಇಂದ ಇರೋ ನಿನ್ ಕ್ಲಾಸ್ಮೇಟ್ಸ್ಗೂ ಅಥವಾ ನಿನ್ನ ಜೂನಿಯರ್ಸ್ಗೂ ಇವಾಗ ನೋಡ್ತಿರೋ ಹುಡುಗರಿಗೂ, ಸ್ಕೂಲ್ ಹೋಗ್ತಿರೋ ಹುಡುಗರಿಗೂ ಏನ್ ವ್ಯತ್ಯಾಸ ಅನ್ಸಾಗುತ್ತೆ ನಿಮ್ಗೆ? ಅಂದ್ರೆ ಅವ್ರ ಬಿಹೇವಿಯರ್ ಆಗ್ಲಿ ಅಥವಾ ಬೇರೆ ಏನಾದ್ರಲ್ಲಾಗ್ಲಿ. ನನ್ನ ಕಡೆ ಅಂತೂ ಭಾಳ ಡಿಫ್ರೆನ್ಸ್ ಅದು. ನೀವ್ ಹೇಳ್ಬೇಕು. ನೀವು ಆಕ್ಚುಲಿ ಈ ಕ್ವಶನ್ ನಾನ್ ನಿಮಗ್ ಕೇಳ್ಬೇಕು.
ವಾಪಸ್ ನೀನ್ ಅದಕ್ಕೆ ಅಲ್ಲ ಕೇಳಲ್ಲ. ಮತ್ತೀಗ ಯಾಕಂದ್ರೆ ನೀ B.Ed ಮಾಡಿದ್ದಿ, ಸ್ಕೂಲಿಗೆ ಹೋಗಿದ್ದಿ, ಹುಡುಗರು ನೋಡಿದ್ದಿ. ಓಕೆ, ಅವ ಅಂತೂ ಮುಗೀತ, ಅವ ನೆಕ್ಸ್ಟ್ ಲೆವೆಲ್ ಅಂತ ಬಗ್ಗೆ ಸದ್ಯಕ್ಕೆ ಬೇಡ. ಸೊ ಅವ ಕೇಸ್ ಕ್ಲಿಯರ್ ಮಾಡ್ಕೋಣ. ಓಕೆ, ಅವನ್ ಎಕ್ಸ್ಪೀರಿಯನ್ಸ್ ಅವ ಹೇಳ್ಬೇಕು. ನಿಮ್ಗೆ ಅನ್ಸುತ್ತ ಅವಾಗಿನ ಹುಡುಗರಿಗೂ ಈಗ ಹೋಗ್ತಿರೋ ಸ್ಕೂಲ್ ಹೋಗ್ತಿರೋ ಹುಡುಗರಿಗೂ ಏನ್ ಡಿಫ್ರೆನ್ಸ್ ಅನ್ಸಕತ್ತದ ಬಿಹೇವಿಯರ್ ಅಂತ ಬಂದ್ರೆ? ನಮ್ಮ ಫ್ರೆಂಡ್ಸ್ ಅಲ್ಲ ಅಲ್ಲ, ಈಗ ನಮ್ಮ ಫ್ರೆಂಡ್ಸ್ Generation. ನೋಡ್ಕೊಂಬಿಟ್ಟು ನಮ್ಮ ಫ್ರೆಂಡ್ಸ್ ಇರ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಹುಡುಗರು ನೋಡಕತ್ತಿದ್ದಿ, ಎಸ್ಪೆಷಲಿ ಸ್ಕೂಲ್ ಲೆವೆಲ್ ಏನ್ ವ್ಯತ್ಯಾಸ ಅನ್ಸಕತ್ತದ? 90 ಕಿಡ್ಸ್ಗೆ 2000 ಕಿಡ್ಸ್ಗೆ ಡಿಫ್ರೆನ್ಸ್ ಅನ್ಸುತ್ತೆ. ಈ ಮಗ ನಾಸ್ಟೆಲ್ ತರ ಮಾತಾಡಕತ್ತಾನ. ಏನ್ ಮಾಡೋದು? ಅಲ್ಲ ಓಕೆ, ಅಂದ್ರೆ ನಿಮ್ಗೆ ಅನ್ಸುತ್ತ ಬಿಹೇವಿಯರ್ ಟರ್ಮ್ಸ್ ಒಳಗಡೆ ಓಕೆನಾ ಅಥವಾ ಹೆಂಗ್ ಅನ್ಸಕತ್ತದ ಅಂತ ನಾರ್ಮಲ್ ಆಗಿ ಇನ್ ಜನರಲ್ ನೋಡಿದ್ರೆ? ನಾವು ಫುಲ್ ಹ್ಯಾಪಿ ಆಗಿರ್ತಿದ್ವಿ. ಹೆಂಗಿರ್ಬೇಕು ಮತ್ತೆ ಅವಾಗ ಕೇಳೋದು ಅವಂದು ಬೇರೆ ರೀಸನ್ ಅದ. ಸೊ ನಾವ್ ಅವಾಗ ಹೆಂಗಿರ್ತಿದ್ವಿ, ನಮ್ಮ ಬಿಹೇವಿಯರ್ ಹೆಂಗಿತ್ತು, ನಾವು ಎಲ್ಲರನ್ನ ಹೆಂಗ್ ಟ್ರೀಟ್ ಮಾಡ್ತಿದ್ವಿ, ಈಗಿರೋ ಜನ ಹೆಂಗ್ ಟ್ರೀಟ್ ಮಾಡತ್ತಾರ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೀಚರ್ಸ್ ಜೊತೆಗೆ ಯಾವ ತರ ಇದಾರ ಅಂತ ಹೇಳ್ಬಿಟ್ಟು. ಟೀಚರ್ಸ್ ಹೌದು, ಅದು ನಿನಗೆ ಗೊತ್ತಿರ್ಬೇಕು, ಯಾಕಂದ್ರೆ B.Ed ಮಾಡಿದ್ನಿ. ಬಟ್ ನೀನ್ ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತೀಯಲ್ಲ, ಅದಕ್ಕೆ ಕೇಳಿದೆ. ನೋಡಿದ್ನಿ, ಬಟ್ ಅಷ್ಟು ನನಗೆ ಗೊತ್ತಿಲ್ಲ. ವೆನ್ ಇಟ್ ಕಮ್ಸ್ ಟು ರೆಸ್ಪೆಕ್ಟ್ ಅಂತ ಬಂದಾಗ ಬಹಳ ಕಡಿಮೆ ಆಗೈತೆ ಮಗ. ಈಗಿನ ಹುಡುಗರು ಹೆಂಗ್ ಕೊಡ್ತಿದ್ದಾರೆ ರೆಸ್ಪೆಕ್ಟ್ ಟೀಚರ್ಸ್ಗೆ? ಕೇಳು ಬೇಡ, ಅದು ನಮ್ಮ ಇದಕ್ಕೆ ನಮ್ಮ ಬ್ಯಾಚಿಗೆ ಲಾಸ್ಟ್ ಆಗೋಯ್ತು ಅದು. ಅಂತಿದ್ರು ನಿಮ್ಮಷ್ಟು ವರಸ್ಟ್ ಬ್ಯಾಚ್ ಯಾವ್ದು ನೋಡಿಲ್ಲ ಅಂತೇಳಿ, ಬಟ್ ನಮ್ಗಿಂತ ವರ್ಸ್ಟ್ ಬ್ಯಾಚ್ ನೋಡತ್ತಾರೆ ಈಗ. ಅದು ಗೊತ್ತಿಲ್ಲ. ಪ್ರತಿ ಕಾಲೇಜಲ್ಲ ಪ್ರತಿ ಸ್ಕೂಲಲ್ಲಿ ಓದೋದ್ ಕೂಡ ಇದೆಲ್ಲ ಕಾಮನ್ ಆಗ್ಬಿಡಿತ್ಲ. ಬಟ್ ರಿಯಾಲಿಟಿ ನೋಡೋದು ನಮ್ ಜೂನಿಯರ್ಸ್ ನಮ್ಗಿಂತ ಪೂರಾ ವರಸ್ಟ್. ಬಟ್ ನಮಗೇನ್ ಹೇಳಿದ್ರು ಅವರು, ನಿಮ್ಮಷ್ಟು ವರಸ್ಟ್ ನೋಡಿಲ್ಲ, ಫ್ಯೂಚರ್ ನೋಡ್ತೀವಿ. ಸಾರಿ ಜೂನಿಯರ್ಸ್, ಬಟ್ ಇದು ಇನ್ ಜನರಲ್ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಇದು ನಮ್ಗ್ ಮಾತ್ರ ರೆಗ್ಯುಲರ್ ಆಗಿರೋ ಡೈಲಾಗ್ ಆಗಿತ್ತು ಸ್ಟಾಫ್ ಕಡೆಯಿಂದ. ಆಬ್ವಿಯಸ್ಲಿ ಈ ಟೈಮ್ ಒಳಗಡೆ ಒಂದು ಇನ್ಸಿಡೆಂಟ್ ನೆನ್ಪು ಬರಕತ್ತಲ್ಲ, ಅಂದ್ರೆ ಸ್ಕೂಲ್ ಹೆಸರು ತಗೊಳ್ಳಲು ನಾನು. ಏನಾಯ್ತು ಅಂತ ಹೇಳಿದ್ರೆ, ಡ್ಯೂರಿಂಗ್ ಎಕ್ಸಾಮ್ಸ್ ಟೈಮ್ ಅಲ್ಲಿ ನಾವು ಇಂಟರ್ನ್ಶಿಪ್ ಹೋದಾಗ ಯಾವ ಲೆವೆಲ್ಗೆ ಚೀಟಿಂಗ್ ಈ ಅಂತ ಇರುತ್ತಲ್ಲ, ಯಾವ ಲೆವೆಲ್ಗೆ ಹೋಗಿತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಫ್ರೆಂಡ್ ಒಂದ್ ರೂಮ್ ಅಲ್ಲಿ ಬಿದ್ದಿದ್ದಾನ, ಅಂದ್ರೆ ಬರೀತಿದ್ದಾನೆ ಎಕ್ಸಾಮ್, ಇನ್ನೊಂದ್ ರೂಮ್ ಅಲ್ಲಿ ಬರೀತಿದ್ದಾನ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಬ್ರೇಕ್ ಟೈಮ್, ಎಕ್ಸಾಮ್ ಟೈಮ್ ಒಳಗೆ ಬ್ರೇಕ್ ಟೈಮ್ ಅಂತ ಹೇಳಿದ್ರೆ ಗೊತ್ತಲ್ಲ, ನಾರ್ಮಲ್ ಆಗಿ ಹೋಗ್ಬರ್ಬೇಕು ಅರ್ಜೆಂಟ್ ಅಂತ ಹೇಳ್ತಾನ. ಈ ಗ್ಯಾಪ್ ಒಳಗಡೆ ಇವನು ಹೊರಗಡೆ ಹೋದಾಗ, ಈಗ ಬುಕ್ಸ್ ಅಲ್ಲೆಲ್ಲ ಹೊರಗಡೆ ಇಟ್ಟಿರ್ತಾರಲ್ಲ, ಆ ಗ್ಯಾಪ್ ಒಳಗಡೆ ಬುಕ್ ತೆಗೆಯೋದು, ಈ ಟೈಮ್ ಒಳಗಡೆ ಇನ್ನೊಂದು ರೂಮ್ ಇಂದ ಅವನು ಬರೋದು. ಅವನ್ಗೆ ಏನ್ ಬೇಕು ಅವನ ಬುಕ್ ಅಲ್ಲಿ ಪೇಜ್ ಹರ್ಕೊಂಡು ಹೋದ್ರೆ, ಇವನ್ಗೆ ಏನ್ ಬೇಕು ಇವನ್ ಬುಕ್ ಅಲ್ಲಿ ಪೇಜ್ ಹರ್ಕೊಂಡು ಹೋಗೋದು. ಇದೇ ತರ ರಿಪೀಟ್ ಆಗೋದು. ಓನ್ ಟೈಮ್ ಏನಾಯ್ತು, ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಅಣ್ಣ ಬರ್ಬೇಕಾದ್ರೆ ಚೀಟಿಲ್ಲ, ಯಾವುದು ಮೆಲರಿನ್ ಚಿತ್ರ, ಎಸ್ಪೆಷಲಿ ಎಷ್ಟು ಸ್ಮಾಲ್ ಅಂತ ಹೇಳಿದ್ರೆ, ಇಷ್ಟು ಸ್ಮಾಲ್ ಇಳಿಸ್ಬೋದಾ ಅಂತ ದೊಡ್ಡ ಬರುತ್ತ. ಮುಂದೇನಾಯ್ತಪ್ಪ ಅಂತ ಹೇಳಿದ್ರೆ ಡೌಟ್ ಬಂತು, ಈಗ ಏನಕ್ಕೆ ಈ ತರ ರ್ಯಾಂಡಮ್ ಆ ಕಡೆ ಪರ್ಸನ್ ಹೋಗ್ತಿದ್ದಾನ ಈ ಕಡೆ ಹೋಗ್ತಿದ್ದಾನ ಅಂತ ಹೇಳಿದ್ರೆ ಏನಾದ್ರು ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಜೋಕ್ ಚೆಕ್ ಮಾಡೋದು. ಚೆಕ್ ಮಾಡಿದಾಗ ಸಿಕ್ತಿದ್ದ, ತಗೊಂಡೆ, ಅಲ್ಲಿವರೆಗೂ ಏನು ಹೋಯ್ತು ಬಿಡು ಅಂತ ಹೇಳ್ಬಿಟ್ಟು ಡೋರ್ ಹತ್ರ ಸೈಡ್ ಇಟ್ಟಿದ್ದ. ಜಸ್ಟ್ ಒಂದ್ ರೌಂಡ್ ಈ ಕಡೆ ಹೋಗ್ಬಿಟ್ಟು ಈ ಕಡೆ ಬರೋದ್ರೊಳಗಡೆ ಅವನ ಕೈಯಲ್ಲಿ ಚಿಟ್ಟಿ ಇತ್ತು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವನ ಕೈಯಲ್ಲಿ ಚಿಟ್ಟಿ ಇತ್ತು. ಓಕೆ, ಅಟ್ ಲೀಸ್ಟ್ ಹೆಂಗ್ ಬಂತಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಕೊಟ್ರೆ ಸರ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳು. ಯೂಶುವಲ್ ನಮ್ ಬ್ಯಾಚ್ ಅಲ್ಲಿ ಇದ್ರೇನೋ ಗೊತ್ತಿಲ್ಲ, ಆನ್ಸರ್ಸ್ ಏನೋ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಿದ್ವಿ ನಮ್ ಬ್ಯಾಚ್ ಅಲ್ಲಿ ಕಾಮನ್ ಆಗಿ ಕೇಳ್ತಿದ್ದೀನಿ ನಾನು. ಬಟ್ ಒಬ್ರು ಸ್ಟೂಡೆಂಟ್ ಇದ್ರಲ್ಲ, ಕ್ವಶನ್ ಪೇಪರ್, ಐ ಮೀನ್ ಅಪ್ ಟು 6 ಪೇಪರ್ಸ್ ನಾನು ಅಬ್ಸರ್ವ್ ಮಾಡಿರೋದು. 6 ಪೇಪರ್ ಕ್ವಶನ್ ಪೇಪರ್ ಕಾಪಿ ಮಾಡಿ ಕೊಡೋರು ನಮ್ಗೆ. ಕ್ವಶನ್ ಪೇಪರ್ ನೀಟಾಗಿ ಏನಿದೆ ಇನ್ಸ್ಟ್ರಕ್ಷನ್ ಆಗಿರ್ಬೋದು, ಎಲ್ಲ ಟೈಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೀಟಾಗಿ ಇಳಿಸೋರು ಈ ತರ. ಸೊ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಮೆಥಡ್ ಆಫ್ ಆನ್ಸರ್. ಅವಾಗ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಟ್ ಬರ್ತಿದ್ವಿ ಅಂತ ಅನ್ಸುತ್ತೆ ಮೋಸ್ಟ್ಲಿ ಕ್ವಶನ್. ಬಟ್ ಈಗ ಒಂದ್ ಲೆವೆಲ್ಗೆ ಸಲಾ ಸ್ಟೋರೀಸ್ ಆಗಿರ್ಬೋದು, KGF ಸ್ಟೋರೀಸ್ ಕೇಳ್ತಿ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಇಮ್ಯಾಜಿನೇಷನ್ ಇರುತ್ತೆ ಸ್ಟೋರಿ ಬರೀಬೇಕಾದ್ರೆ. ನೀನು ಯಾವಾಗ ಮೂವಿಗೆ ಹೋಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ? ಇಲ್ಲ, ಫಸ್ಟ್ ಮೂವಿ ನಾನ್ ಜನರಲ್ ಆಗಿ ನೋಡಿದ್ದು ಒಂದು ನಿನ್ ಥಿಯೇಟರ್ ಟಾಗೂರ್ ಮೂವಿಲ ಚಿರಂಜೀವಿದು ಫಸ್ಟ್ ಮೂವಿ ಅದೇ ನಂದು. ಹಾ,
ನಮ್ದು ನಾನ್ ನೋಡಿದ್ದು ಇದಿರ್ಬೇಕು ಆಕ್ಚುಲಿ ಬಹಳ ಮಾನಸಿಕ ಮೂವಿ. ಅಲ್ಲ ಇವರು ಮಾನಸಿಕ ಅಲ್ಲ, ಇವ್ರು ನೋಡಿರೋ ಮೂವಿನೂ ಮಾನಸಿಕ ಮೂವಿ ನೋಡಿದ್ ನಾನು. ಮಾನಸಿಕ ಸ್ಟಾರ್ ಅಂತ ಹೆಸರಿಟ್ಬಿಟ್ರಲ್ಲ ಇವ್ನಿಗೆ. ಥ್ಯಾಂಕ್ ಯು ಸೊ ಮಚ್. ಶೈಲು ಮೂವಿ ನೋಡಿ. ನೀನ್ ಯಾವ ಮೂವಿ ನೋಡಿದ್ಯಾ? ಫಸ್ಟ್ ಮೂವಿ ನೀನ್ ನೋಡಿದ್ದು ಥಿಯೇಟರ್ ಸ್ಕೂಲ್ ಡೇಸ್ ದಾಗೆ ಅಂದ್ರೆ ಫಸ್ಟ್ ಅಂದ್ರೆ ಗಬ್ಬರ್ ಸಿಂಗ್. ಅಲ್ಲ ಅದಕ್ಕಿಂತ ಮುಂಚೆ ಮಿಸ್ಟರ್ ಅಂಡ್ ಮಿಸಸ್ ರಾಮನ್ ಸರ್ ಇತ್ತು ಹೋಗಿದ್ದು, ನೆನಪಿದೇನಾ? ಸ್ಕೂಲ್ ಲೈಫ್ ಲೈಫಲ್ಲಿ ಹೋಗಿದ್ದಿಲ್ಲ ನಾವು, ಕ್ಲಾಸ್ ಬಂಕ್ ಮಾಡಿ ಹೋಗಿರ್ಲಿಲ್ಲ. ಇಲ್ಲ ಕ್ಲಾಸ್ ಬಂಕ್ ಮಾಡಿ SND ಥಿಯೇಟರ್ಗೆ ಹೋಗಿದ್ವಿ. ಅದೇ ವಿಲನ್ ಬಂದಿದ್ದ ಮೀಟ್ ಆಗಿದ್ವಿ. ಅದು ಬೇರೆ ಅಲ್ಲ, ಅದು ಬೇರೆ ಮೂವಿ. ಅದು ಮಿಸ್ಟರ್ ಚೇಟರ್ ರಾಮಾಚಾರಿ. ಅದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಎಷ್ಟೇ ಆಗತ್ತೆ. ಅದು ಮೂವಿ ಹೋಗಿದ್ದು ನಮ್ ರಾಯಚೂರ ಹೀರೋ ಅನ್ಕೊಂಡೆ. ಬಟ್ ಭಯ್ಯ ನೋಡ್ಲ ಮಲ್ಟಿ ಟ್ಯಾಲೆಂಟ್ ಹೇಳಬೇಕಂತ ಹೇಳಿದ್ರೆ ಹಂಗಂತಲ್ಲ, ಬಟ್ ಇನ್ ಜನರಲ್ ನೋಡಿದ್ರೆ ಅಣ್ಣ ಡೈರೆಕ್ಷನ್ ಎಲ್ಲ ಕವಿತೆಗಳು ಬರೀತಲ್ಲ, ಅದು ಬರ್ದವನ್ಗೆ ಅರ್ಥ ಆಗುತ್ತೋ ಇಲ್ಲ. ಅದು ಬರ್ದಿರ್ಬೇಕಾದ್ರೆ ಯಾವ ಎಮೋಷನಲ್ ಬರ್ದಿರ್ತಾನೋ ಗೊತ್ತಿಲ್ಲ, ಬಟ್ ಪಕ್ಕ ಆಗತ್ತ. 100 ಕವಿತೆ ಅದು ಹೈಲೈಟ್ ಅನಿಸ್ತು ನನಗೆ. ಡೈಲಿ ಅಬ್ಸರ್ವ್ ಮಾಡ್ತಿದ್ದೆ ನಾನು, ಆಲ್ಮೋಸ್ಟ್ ಚೆನ್ನಾಗಿರ್ತಿದ್ದವು. ಸೂಪರ್ ಫ್ರೆಂಡ್ಸ್ ಒಂದ್ ಕಾಲೇಜಲ್ಲಿರ್ಬೇಕು, ಸೊ ಹೀಗಾಗಿ ಅವ್ನ ಕವಿತೆಗಳು ಮಾತ್ರ ಟಾಪ್ ನಾಚ್ ಆಗಿರ್ತಾವ. ಯಾವ ಕವಿನೂ ಬರೀಲಿಕ್ಕೆ ಆಗಲ್ಲ. ಹೇಳ್ಬೇಕು ಅಂತ ಹೇಳಿದ್ರೆ ಅವು ಕವಿತೆಗಳಾಗ ನಿಮ್ಗೆ ಡೌಟ್ ಬರೋ ತರ ಬರೀತಾನ. ಅಂಡ್ ಸಮ್ ಟೈಮ್ಸ್ ಅದು ಅರ್ಥ ಆಗ್ಲಿಕ್ಕೂ ಬಹಳ ಟೈಮ್ ಹಿಡಿಯುತ್ತ. ಅಷ್ಟು ಅರ್ಥಗರ್ಭಿತವಾಗಿರುತ್ತ, ಎಟ್ ದ ಸೇಮ್ ಟೈಮ್ ಗೊತ್ತಿದ್ದಂತ ಮೂವಿ ನೋಡಿರ? UI ನೋಡ್ ಬಂದ್ರೆ ಅಲ್ಲ, ನೀನ್ ಒಪಿನಿಯನ್ ಇಲ್ಲ UI ಮೂವಿ? ನಾನು ನೋಡೇ ಇಲ್ಲ. ಇಲ್ಲ ಹೋಗ್ಬೇಕು ಅನ್ಕಂತ ಇದ್ದೀನಿ. ಆದ್ರೆ ನಾನ್ ನೋಡಿದ್ದಂದ್ರೆ ಪುಷ್ಪ 2. ರೀಲೋಡೆಡ್ ಏನು ಮಾಡಿ 17th ಇಂದ ಆಲ್ರೆಡಿ ಬಂದದ ಅಂತ. ಇಲ್ಲ 17th ಅಂತ ಹಾಕಿದ್ರು ಮತ್ತೆ ರೀಸೆಂಟ್ ಆಗಿ ನೋಡಿದಾಗ. ಇಲ್ಲ ನೀನ್ UI ಮೂವಿ ನೋಡಿದ್ಯಾ? ಅಂದ್ರೆ ನೀನ್ ಒಪಿನಿಯನ್ ಏನಾದ್ರು ಶೇರ್ ಮಾಡ್ಕೋ. ನನ್ಗೆ ಇರ್ಲಿ ಬೇಡ ಬೇರೆ ಅಲ್ಲ ಅದು ಭಯ ನನ್ಗೇನ್ ಅನ್ಸ್ತು ಅಂದ್ರೆ ಬೇಸಿಕ್ಲಿ ಇನ್ ಜನರಲ್ ನೋಡಿದಾಗ ಇದನ್ನ ಓದ್ಬಿಡಿ ಅಂತ ಒಂದು ಬುಕ್ ಬರ್ದಿದಾರಲ್ಲ OP ಸರ್. ಒಂದು ಬುಕ್ ನ ಓದಿದೀನಿ. ಸೊ ಅದ್ರಲ್ಲಿರೋ ಕಾನ್ಸೆಪ್ಟ್ ಗಳನ್ನೇ ಮತ್ತೆ ಮೂವಿ ತೆಗ್ದಿದಾರ ಅಂತ ನಂಗೆ ಅನ್ಸುತ್ತೆ. ಹೇಳೋ ಟಾಪಿಕ್ ಒಂದೇ, ಸೊ ಅದು ಜನರಿಗೆ ಅರ್ಥ ಆಗತ್ತಿಲ್ಲ, ಸೊ ರಿಪೀಟ್ ಮಾಡತ್ತ ಅಷ್ಟೇ. ಅದು ಅರ್ಥ ಆಗತ್ತಂತ ರಿಪೀಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಇಲ್ಲಿವರೆಗೂ ಮೂವಿ ಟಾಪಿಕ್ ಮಾತಾಡಕತ್ತಿರಲ್ಲ, ನೀವ್ ಯಾವ್ದಾದ್ರು ಫಸ್ಟ್ ಶೋ ಮೂವಿಗೆ ಹೋಗಿದ್ದೀರಾ? ಅಂದ್ರೆ ಯಾವಾಗ್ಲೂ ಬಾಳ ಹೋಗಿ ಫಸ್ಟ್ ಹೋಗಿಲ್ಲ. ದಿ ವಿಲನ್ ಹೋಗಿದ್ವಿ. ನೀನು ಇದ್ದಲ್ಲ, ಇಲ್ಲ ನಾನು ಬಂದಿರ್ಬೇಕು. 4 ಜನ ಹೋಗಿ ಫುಲ್ ಕ್ರೌಡ್ ಇತ್ತು, ಬಾರಿ ಇದು. ಅಣ್ಣ ಒಂದ್ ಕತೆ ಹೇಳ್ತೀನಿ ಅಂತ ಹೇಳ್ತಿದ್ದ, ಅದ್ರೊಳಗೆ ಅಷ್ಟೇ ಕತೆಗಳು ಹೇಳ್ಬಿಟ್ಟ. ಪೈಸಾ ವಸೂಲ್ ಮೂವಿ ಇಲ್ಲ ಒಂದ್ ಲೆಕ್ಕದಾಗ ಹೇಳ್ಬೇಕಂದ್ರೆ. ಪೈಸಾ ವಸೂಲ್ ಇತ್ತು. ಅದಾದ್ಮೇಲೆ ಇದು ಪೈಲ್ವಾನ್ಗೆ ಹೋಗಿದ್ವಿ ನಾನು ನೀನು. ಇದು ಕುರುಕ್ಷೇತ್ರ ಹೋಗಿದ್ವಲ್ಲ ದರ್ಶನ್. ಫಸ್ಟ್ ಬಟ್ ಹೋಗಿ ಫುಲ್ ಥಿಯೇಟರ್ ರಶ್ ಇತ್ತು. ಇವ್ರ ಜೊತೆ ಹೋಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಯಾರ ಜೊತೆ ಹೋಗಿ? ಅಂಬರೀಶ್ ಜೊತೆಗೆ ಹೋಗಿ ಅಂತ ಅನ್ಸುತ್ತೆ. ಇಲ್ಲ, ಕುರುಕ್ಷೇತ್ರಕ್ಕೆ ನಾನು ನೀನು ಹೋಗಿದ್ದೆ. ಕುರುಕ್ಷೇತ್ರ ನಾನು ನೀನು ದೀಪು ಅಣ್ಣ ಮತ್ತೆ ಇನ್ನೊಬ್ರು 4 ಜನ ಹೋಗಿದ್ವಿ ನೋಡು. ಹೌದು 4 ಜನ ಕ್ಷೇತ್ರ ಇದು ಕುರುಕ್ಷೇತ್ರಕ್ಕೆ ಹೋಗಿದ್ವಿ. ಇಂತ ಪರಿ ನಕ್ಕು ಬಂದಿದ್ವಿ ಆ ಮೂವಿಗೆ ಅಂದ್ರೆ ಅಷ್ಟು ನಕ್ಕು ಬಂದಿದ್ವಿ. ಸಾರಿ, ಅದು ಬಾರಿ ರಿಸಲ್ಟ್ ಹಾಕಿದ್ವಿ. ಸೆಲೆಬ್ರಿಟೀಸ್ ಹೊರ ಬಂದಿರ್ತಾರ. ಅಣ್ಣನೇ ಸೆಲೆಬ್ರಿಟಿ ಬಿಡು. ಅಣ್ಣನ್ ಸೆಲೆಬ್ರಿಟಿ ಬಂದಾರ ಡಿವೋರ್ಸ್ ಟಾಪಿಕ್ ಏನು ಪ್ರತಿ ಎಪಿಸೋಡ್ ಡಿವೋರ್ಸ್ ಟಾಪಿಕ್ ಬರತ್ತಲ್ಲ. ಇಲ್ಲ ಹೌದು, ಇವನ್ ಬಗ್ಗೆ ಮಾತಾಡಿದ್ರೆ ಇವಾಗ
ಎಸ್ಪೆಷಲಿ ಕಾಂಪಿಟೇಟಿವ್ ಪ್ರಿಪೇರ್ ಆಕತ್ತನ ಏನ್ ಹೇಳಕ್ ಇಷ್ಟಪಡ್ತೀಯಪ್ಪ ನಿಮ್ಮ ಪಯ್ಯ ಯಾವಾಗ ನೋಡಿದ್ರೆ ಎಕ್ಸಾಮ್ ನಾಗೆ ಇರ್ತಾನ, ಯಾವಾಗ ಫೋನ್ ಹಚ್ಚು ಎಕ್ಸಾಮ್, ನೆಕ್ಸ್ಟ್ ಸಂಡೇ ಎಕ್ಸಾಮ್ ಬರತ್ತೀನಿ, ಅದಾದ್ರೂ ಒಂದು ವಾರ ಇಲ್ಲ ಮ್ಯಾಮ್ ನೆಕ್ಸ್ಟ್ ಸಂಡೇ ಎಕ್ಸಾಮ್ ಅದು ಹೋಗತ್ತೀನಿ, ಹಂಗೆ ಎಕ್ಸಾಮ್ ಅಂತೇಳಿ ಯಾವ ಎಕ್ಸಾಮ್ ಇರಂಗಿಲ್ಲ, ಬಟ್ ಎಕ್ಸಾಮ್ ಅದಷ್ಟೇ ಹಂಗೇಳಿ ಕೇಸೆಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟ. ಬಟ್ ಕೇಸೆಟ್ ಇಂದ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಅದಕ್ಕೆ ಪ್ರಿಪೇರ್ ಆಗಿದ್ದು? ಎಲ್ರು ಅದೇ ನೋಡು, ನನಗೇನು ಪ್ರಿಪೇರ್ ಆಗಿಲ್ಲ. ಎಲ್ರು ಏನ್ ಪ್ರಿಪೇರ್ ಆಗಿ ಏನ್ ಕ್ವಶನ್ ಪೇಪರ್ ಯಾವ ಬುಕ್ ರೆಫರ್ ಮಾಡಿ ಅಂತ ಕೇಳ್ತಾರ. ಬಟ್ ನಾನು ಆತರ ಏನ್ ಮಾಡಿಲ್ಲ. ನಾನು ರೆಗ್ಯುಲರ್ ಆಗಿ ಏನು ಓದ್ತೀನಿ, ಯಾವ ಟೈಮ್ಗೆ ಏನು ಈ ಸಬ್ಜೆಕ್ಟ್ ಹಿಡ್ಕೋಬೇಕಂದ್ರೆ ಆ ಸಬ್ಜೆಕ್ಟ್ ಹಿಡ್ಕೊಂಡು ಓದೋದು. ಜನರಲ್ ಆಗಿ ನಾನು ಸೆಂಟ್ರಲ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಟ್ರೈ ಮಾಡಕತ್ತೀನಿ. ನಾನು ಡೇ ಬೈ ಡೇ ನಂದು ರೊಟೀನ್ ಇರುತ್ತೆ, ಏನ್ ಸ್ಟಡಿ ಮಾಡ್ಬೇಕಂತ, GK, ಮೆಂಟಲ್ ಎಬಿಲಿಟಿ ಆ ಥರ ಓದ್ಕಂತ ಹೋಗಿನಿ. ಅದು ಏನೋ ನಮ್ಮವ್ರೆ ಹೇಳಿದ್ರು, ಹರ್ಷ ಬೈ ಹಾಕು ಸುಮ್ಮನೆ ಕೇಸೆಟ್ ಬರೀ ಎಕ್ಸ್ಪೀರಿಯನ್ಸ್ ಏನೋ ಬರ್ತದ ಆತೀರ ಅಂದ್ರು. M.Com ಆಗಿತ್ತಲ್ಲ, ಹಂಗಾಗಿ ಜಸ್ಟ್ ಸುಮ್ಮನೆ ಅಟೆಂಡ್ ಮಾಡಮಂತ ಹೋಗಿ ಅಟೆಂಡ್ ಮಾಡಿದೆ. ಅದು ಏನೋ ಕ್ಲಿಯರ್ ಆಯ್ತು. ಅಷ್ಟೇ. ಬಟ್ ನನಗಂತ್ರ ಅದು ಶಾಕಿಂಗ್ ನ್ಯೂಸ್ ಆಗಿತ್ತು. ಕೇಸೆಟ್ ನೀನ್ ಬರ್ತಿದ್ದೆ ಫಸ್ಟ್ ಆಫ್ ಆಲ್ ಬರಕ್ ಹೋದೇನಂತ ಹೇಳಿ ಹೊಗಳ್ತಿದ್ದೆ ಕ್ಲಾರಿಟಿ ಸಿಗ್ತಲ್ಲ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ ಕೇಸೆಟ್ ಬರಿಬೇಕಂತ ಹೋಗ್ತಾರ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಓಕೆ, ಇವಾಗ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಅಟೆಂಪ್ಟ್ ಕೊಡೋರು ಏನ್ ಮಾಡ್ತಾರ ನೋಡ, ಫಸ್ಟ್ ಟ್ರೈ ಅಲ್ಲ. ನಿಜ ಹೇಳ್ಬೇಕಂದ್ರೆ ಕೇಸೆಟ್ ಬೆಂಗಳೂರಲ್ಲಿ ಬಿದ್ದಿತ್ತು. ಓಕೆ, ಬಸ್ ಚಾರ್ಜ್ 800 ರೂಪಾಯಿ ಖರ್ಚು ಮಾಡ್ಬೇಕಂತ ಅಂದವನ್ ನಾನು. ಫಸ್ಟ್ ಎಕ್ಸ್ಪೀರಿಯನ್ಸ್ ಬಸ್ಸಲ್ಲಿ ಹೋಗ್ತಿ, ಕೊನೆ ಸೀಟ್ಸ್ ನಮಗಿರೋ ಹೈಟ್ಸಿಗೆ ಅದು ಅಡ್ಜಸ್ಟ್ ಆಗ್ತಿಲ್ಲ ಮಲ್ಕೊಂಡು ಹೋಗಕ್ಕ. ಸೌಂಡ್ ಮಾಡಕತ್ತೀವ ನಾನು ಆ ಬಸ್ಸಲ್ಲಿ ಇರ್ಲಿಲ್ಲ, ಸೈಡ್ ಹೋಗಿದ್ದೆ. ಇಲ್ಲ ಬಟ್ ಅದೇ ಪಾರ್ಟ್ ಆಫ್ ಕೇಸೆಟ್ ಬಗ್ಗೆ ಮಾತಾಡಕತ್ತಿದ್ವಲ್ಲ, ನೆಟ್ ಬಗ್ಗೆ ಹೇಳ್ತೀನಿಲ್ಲ. ನೆಟ್ದು ಹೊಸಪೇಟೆಲ್ ಬಿದ್ದಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅವೆವರ್ ಪ್ರಿಪೇರ್ ಆಗಿ ಹೋಗಿ ಬರೀತಿಲ್ಲ, ಬಟ್ ಆಸ್ ಅ ಪಾರ್ಟ್ ಆಫ್ B.Ed ಮಾಡ್ತಿರೋದ್ರಿಂದ ಟೈಮ್ ಸಿಗ್ತಿಲ್ಲ ಓದ್ಲಿಕ್ಕೆ. ಅಟೆಂಪ್ಟ್ ನೋಡೋಣ, ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನಾಗ್ತೀವ ಅಂತ ಹೇಳ್ಬಿಟ್ಟು ಯೂಶಲಿ ಹೊಸಪೇಟೆಗೆ ಟ್ರೈನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು. ಅದ್ರ 2 ಟ್ರೈನ್ ಸ್ವಿಚ್ ಆಗ್ಬೇಕಾಗಿ ಬಂತು. ನೈಟ್ ಎಲ್ಲ ನಿದ್ದೆಗಿಟ್ಟಿದೀವಿ. ಹೊಸಪೇಟೆಗೆ ಹೋಗ್ಬೇಕಾದ್ರೆ ಬಸ್ ಪ್ರಿಫರ್ ಮಾಡ್ಬೇಕಾಗಿತ್ತು, ಬಟ್ ಬಸ್ ಕಾಸ್ಟ್ಲಿ ಆಗುತ್ತಾ, ಟ್ರೈನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳೋದು. ಇಲ್ಲಿಂದ ಅದೇ ಗುಂತಕಲ್ಗೆ ಹೋದ್ವಿ. ಗುಂತಕಲ್ಗೆ ಹೋದ ತಕ್ಷಣ ಟ್ರೈನ್ ಫುಲ್ ಪ್ಯಾಕ್ಡ್ ಅದ, ಹೋಗ್ಲಿಕ್ಕೂ ಜಾಗ ಇಲ್ಲ. ಸೊ ಫ್ರೆಂಡ್ ಸಜೆಸ್ಟ್ ಮಾಡ್ರು, ಇಲ್ಲ ಗುರು ಟ್ರೈನ್ ಸ್ವಿಚ್ ಮಾಡೋಣ, ಬೇರೆದಕ್ಕೆ ಹೋಗೋಣ ಅಂತ ಹೇಳಿದ್ರು. ಅಲ್ಲಿಂದಲ್ಲೇ UTS ಗೊತ್ತಲ್ಲ ಆಪ್, ಅದ್ರಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ವಿ. ನೈಟ್ ಎಲ್ಲ ನಿದ್ದೆಗೆಟ್ಟು ಫಸ್ಟ್ ಶಿಫ್ಟ್ ನಮ್ದ ನಮ್ ಫ್ರೆಂಡ್ ಸೆಕೆಂಡ್ ಶಿಫ್ಟ್ ಆದ. ಆಲ್ರೆಡಿ ನಿದ್ದೆ ಬರಾಗಿರ್ತದೆ. ಅದು ಬೇರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ವಿ. ಹೋದ ತಕ್ಷಣ ಆಬ್ವಿಯಸ್ಲಿ 3 hours ಕಂಪ್ಯೂಟರ್ ಸ್ಕ್ರೀನ್ ಅಂತ ಹೇಳಿದ್ರೆ ಗೊತ್ತಿದೆ ಅದ್ ನಿಮ್ಗೆ. ಈ ಲೆವೆಲಿಗೆ ನಿದ್ದೆ ಬರಾಕತ್ತೆ ಇದ್ರೆ ಬಗ್ಲಾಗಿದ್ದವ್ರು ಎಬ್ಸ್ಬೇಕು ನೋಡಿ, ಆ ಲೆವೆಲ್ ನಿದ್ದೆ ಬರಾಕತ್ತೆ. ಗ್ಯಾಪ್ ಒಳಗಡೆ 20 ಸಲ ನೀರ್ ಕುಡ್ದಿದ್ದಿಲ್ಲ, ಅದು ನಿದ್ದೆ ಬರ್ತಿಲ್ಲ. ಇದು ಹೇಳ್ತೀನಿ ಕೇಳು. ಹಂಗೋ ಹಿಂಗೋ ಮುಗಿಸ್ಕೊಂಡ್ ಬಂದ್ವಿ. ಯಾವ ಲೆವೆಲಿಗೆ ಬಿಲ್ಡಪ್ ಅಂತ ಹೇಳಿದ್ರೆ ಓವರ್ ಕಾನ್ಫಿಡೆನ್ಸ್ ಗೊತ್ತಿಲ್ಲ. ಮಗ ಈ ಸರಿ ಪಕ್ಕ ಆಗುತ್ತಾ, ಡೌಟೇ ಬೇಡ, 100% ಶೋರ್ ಇದೀವಿ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಾಕತ್ತೀವಿ. ನಮ್ ಫ್ರೆಂಡ್ ಮಧ್ಯಾಹ್ನ ಶಿಫ್ಟು ಬಯ್ಯ ನಮ್ ಬಿಲಾಂಗಿಂಗ್ಸ್ ಎಲ್ಲ ನೋಡ್ಕೊಂತಿದ್ದ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಆಮೇಲೆ ಮಧ್ಯಾಹ್ನ ಆಫೀಸ್ ಹಸುವಾಗುತ್ತೆ, ಎಕ್ಸಾಮ್ ಬರ್ದು ಬಂದಿದೀವಿ, ಫುಲ್ ಖುಷಿ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಬಯ್ಯ ಹೋಗ್ಬಿಟ್ಟು ಮಧ್ಯಾಹ್ನ ಖಾನಾವಳಿಗೆ ಹೋದ್ವಿ. ಒಳ್ಳೆ ಊಟ ಕೊಟ್ಟ. ಇನ್ನು ನಮ್ಮ ಫ್ರೆಂಡ್ಗೆ ಅದೊಂದೇ ಬಾಕಿ ಇತ್ತು. ರಾತ್ರಿಯಲ್ಲಿ ನಿದ್ದೆಗಿಟ್ಟಿದ್ದಾನ. ಏನಿಲ್ಲ, ಸಿಸ್ಟಮ್ ಅಲ್ಲಿ ಹೋಗ್ಬಿಟ್ಟು ಆನ್ ಮಾಡ್ಕೊಟ್ರು, ಕಾಕೆ ಹೋಗಿ ಕೂತ ಲಿಟ್ರಲಿ ನಾನು ಒಂದು 2 ತಾಸು ನಿದ್ದೆ ಮಾಡಿದ್ದಾನೆ. ನಿದ್ದೆ ಮಾಡಿದಾನ ಅಂದ್ರೆ ಕಂಟಿನ್ಯೂಸ್ 2 ತಾಸು ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಆ ಕಡೆ ಈ ಕಡೆ ಮಲ್ಕೊಳ್ಳೋದು, ಯಾರೋ ಬಂದ್ ಎಬ್ಸೋದು, ಮತ್ತೆ ಮಲ್ಕೊಳ್ಳೋದು, ಯಾರೋ ಬಂದ್ ಎಬ್ಸೋದು, ಹಿಂಗ್ 2 ತಾಸು ಮಾಡಿದ್ರೆ ಲಿಟ್ರಲ್ ಬೈ ಹೇಳಿದ್ದು ಒಂದು 45 minutes ಅಲ್ಲಿನೇ ಎಲ್ಲ ಆಗ್ಬಂದೆ ಅಂತ ಹೇಳಿದ್ರು. ಬಂದಾದ್ಮೇಲೆ ಡಿಸ್ಕಸ್ ಮಾಡಿದ್ವಿ, ಹೆಂಗಿತ್ತು ಶಿಫ್ಟ್, ಪೇಪರ್ ಸ್ವಲ್ಪ ಟಫ್ ಇತ್ತು ಬೈ ಅಂತ. ನಮ್ದು ಗೊತ್ತಿದ್ದೆ ಉದ್ರಿ ಬಿಲ್ಡಪ್ ತಗೊಳ್ಳೇಬೇಕು. ಅದು ಅಂದ್ರೆ ಉದ್ರಿ ಬಿಲ್ಡಪ್ ತಗೋಬೇಕು ಅಂತಾನು ಅಲ್ಲ, ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಪೇಪರ್ ಈ ಸರಿ ಕ್ಲಿಯರ್ ಆಯ್ತು ಅನ್ನೋ ಓವರ್ ಕಾನ್ಫಿಡೆನ್ಸ್. ರಿಸಲ್ಟ್ ಬಂದ್ ಬೈ
ಹೇಳ್ಕೋಬಾರ್ದು ಅಸಲ್ ಯಾರ ಮುಂದೆ ರಿಸಲ್ಟ್ ಇಷ್ಟು ಬಂತು ಅಂತ ಹೇಳ್ಕೊಳಕ್ಕೂ ಆಗಲ್ಲ. ಆ ಲೆವೆಲ್ ರಿಸಲ್ಟ್ ಬಂದದ ಮೈನಸ್ ಬಂತ ಮೈನಸ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಅಲ್ಲ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಇನ್ ಜನರಲ್ ಹೇಳ್ತಿರೋದು. ಬಟ್ ನಾವು ಬರ್ದಿರೋದ್ರೊಳಗಡೆ ವರ್ಸ್ಟ್ ರಿಸಲ್ಟ್ ಏನಾದ್ರು ಬಂದದ್ದು ತಪ್ಪದಿರುತ್ತೆ ಅಷ್ಟೇ. ನೆಕ್ಸ್ಟ್ ಟೈಮ್ ಅದಕ್ಕೆ ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಹೇಳ್ಬಿಡು ಮುಗೀತು, ಎಲ್ಲಿ ಹೇಳ್ಬಿಡೋದು ಎಷ್ಟು ಬಂದು ಅಂತ ನನಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗೋದು. ಅರೌಂಡ್ 300 ಮಾರ್ಕ್ಸ್ ಬರ್ದಿರೋದು. ಓಕೆ 70 ಸ್ವಲ್ಪ ನಮ್ದು ಒಂದು 90 ಬಂತಪ್ಪ. ಅಲ್ಲೇ ಪಡ್ಲ 300ಗೂ 90ಗೂ ಎಲ್ಲಿಲ್ಲ ವ್ಯತ್ಯಾಸ ಏನೋ ಅವಾಗಿಂದ. ಬಟ್ ಆದ್ರೂ ನಿದ್ದೆಗೆಟ್ಟು ಹೋಗ್ಬಿಟ್ಟು ಬರೀತಿರೋದ್ರಿಂದ ಆಗ್ತಿಲ್ಲ. ಅಂದ್ರೆ ಅದೊಂದು ರೀಸನ್ ಅಂತ ಹೇಳ್ತಿಲ್ಲ ಕ್ಲಿಯರ್ ಆಗ್ಲಿಕ್ಕೆ. ಬಟ್ ಇನ್ ಜನರಲ್ ನೋಡಿದ್ರೆ ಕಾನ್ಸಂಟ್ರೇಷನ್ ನಿದ್ದೆ ಮಾತ್ರ ಹೆವಿ ಬರುತ್ತೆ ಎಕ್ಸಾಮ್ ಬರೀಬೇಕಾದ್ರೆ. ನಿನಗೆ ಇವಾಗ ಅದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಹತ್ರ ನಿದ್ದೆಗೆಟ್ಟು ಹೋಗ್ಬಿಟ್ಟು ಅಪೋಸಿಟ್ ಅಲ್ಲ. ನಾನು ಈ ತರ ನೈಟ್ ಸೈಡಪುರಲ್ಲಿ ಇಲ್ಲಿಂದ ನಾನು ನಮ್ಮ ಫ್ರೆಂಡ್ ಹೆಸರು ಹೇಳಲ್ಲ ಅವನ್ ಮಾತು ಕೇಳಿ ನಾನು ಎಕ್ಸಾಮ್ ನಾಳೆ PDO ಅಂತ ಹೇಳ್ತೀನಿ ಎಕ್ಸಾಮ್. ಬಸ್ಸಿಗೆ ಹೋಗಿವಿ ಇಲ್ಲಿಂದ ಕಲಬುರಗಿದಾಗ ಎಕ್ಸಾಮ್ ಅದ. ಬಸ್ಸಿಗೆ ಹೋಗಮು ಯಾದಗಿರಿ ಇಲ್ಲ ಅಂದ್ರೆ ಸೈದಾಪುರದಿಂದ ಬಸ್ ಸಿಗ್ತಾವ ಅಂದ. ಇಲ್ಲಿ 8 ಗಂಟೆಗೆ ಏರಿ ಅಲ್ಲಿ 9:30 10 ಟೈಮ್. ಅಲ್ಲಿ ಹೋಗಿ ಕೇಳ್ತೀವಿ ಬಸ್ ಇಲ್ಲ ಅಂದ್ರೆ ಏನ್ ಮಾಡೋದು ಹೋಯ್ತಂದ್ವಿ. ಆಮೇಲೆ ಅದೇ ವೇರ್ ಇಸ್ ಮೈ ಟ್ರೈನ್ ಇದ್ದಾವೇನಂತ ನೋಡಿದ್ವಿ. 12 ಗಂಟೆಗೆ ಇತ್ತು ಅಲ್ಲಿಂದ ಸೈದಾಪುರದಿಂದ ಕಲಬುರಗಿಗೆ. ಹಂಗಾಗಿ ಮತ್ತೆ ನಾವು ಸ್ಟೇಷನ್ಗೆ ಬೈ ವಾಕ್ ಹೋದ್ವಿ. ಮತ್ತೆ 2 ಕಿಲೋಮೀಟರ್ ಇರ್ಬೋದು ಮೇಬಿ. ಹೋದ್ವಿ, ಹೋಗಿ ಅಲ್ಲಿ ಮಕ್ಕಳಿದ್ವಿ ರಾತ್ರಿ. ಅಂದ್ರೆ ನಾವು ಅಲ್ಲಿ ಹೋಗೋಷ್ಟಿಗೆ 11 ಆಯ್ತು. ಒಂದ್ ತಾಸು ಏನ್ ಮಾಡ್ಬೇಕು ವೇಸ್ಟ್. ಮತ್ತೆ ಅದು ಇದು ಮ್ಯಾಟ್ರ್ ಬಂದು ಮಾತಾಡಿದ್ವಿ ಹಂಗೆ ಹಿಂಗೆ ಅದು ಇದು ಅಂತ. ಅಲ್ಲೇ ಸ್ವಲ್ಪ ಹೊತ್ತು ಸ್ಟೇ ಮಾಡಿದ್ವಿ. ಆಮೇಲೆ ಹೋದ್ವಿ ಕಲಬುರ್ಗಿ ಹೋಗೋಷ್ಟಿಗೆ 2-2:30 ಆಯ್ತು. ಮತ್ತೆ ಅಲ್ಲಿ ರೂಮ್ ಹುಡುಕಾಟ ಅಷ್ಟೊತ್ತಿಗೆ ಆ ಮಕ್ಳು ಬೇಕಂದ್ಮೇಲೆ ಜಾಸ್ತಿ ಇದೆ. ಇಲ್ಲ ಆಲ್ಮೋಸ್ಟ್ ನಿನಗ 12 ಗಂಟೆ ತನಕ ಲಾಸ್ಟ್ ನಿನಗ. ಆಮೇಲೆ ರೂಮ್ ಕೊಡಂಗೂ ಇಲ್ಲ ಅವರು. ಕೊಟ್ರು ಸಿಕ್ತಾ ಸುಮ್ನೆ ಜಸ್ಟ್ ನಾವು ಇವಾಗ ಒಂದೇ ಸ್ಲೀಪ್ ಮಾಡಿ ಮಾರ್ನಿಂಗ್ ಎದ್ದು ಹೋಗ್ಬಿಡ್ತೀವಿ 8 ಗಂಟೆಗೆ ಫ್ರೆಶ್ ಅಪ್ ಆಗಿ ಅಂತ. ಅವ್ರು ಏನ್ ಮಾಡಿದ್ರು ಅವ್ರದ್ದು ಹೇಳ್ಬಾರ್ದೇನು ಮೇಬಿ ಅವರು ಬುಕ್ ಅಲ್ಲಿ ಮೆನ್ಷನ್ ಮಾಡಲ್ಲ. ಬಟ್ ಕಮಿಷನ್ ತಗೊಂಡು ನಮ್ಗೆ ರೂಮ್ ಕೊಟ್ರು. ಅರ್ಥ ಆಯ್ತಾ? ಗೊತ್ತಾಗಲ್ಲ. ಸರ್ಟನ್ ಟೈಮಿಂಗ್ ಅಂತ ರೂಮ್ ಕೊಡ್ತಾರ ಅವ್ರು ಇದಕ್ಕೆ ಪಾಕೆಟ್ ಹಾಕೊಂತಾರ. ಆ ತರ ಮಾಡಿ ಕೊಟ್ರು. ನಾವಿತ್ತು ಮುಂಜಾನೆ 8 ಗಂಟೆಗೆ. ಬಾಳ ಕಡೆ ಹಿಂಗೆ ನಡೀತಾವ. ಏನು ಮಾಡಕ್ಕೆ ನಮ್ಮ ಅರ್ಜೆನ್ಸಿ ಇರ್ತದ, ನಾವು ಹೋಗ್ಲೇಬೇಕಾಗ್ತದ. ಅದಕ್ಕೆ ಕೆಲವೊಂದ್ಸಲ ಅಂದ್ರೆ ಅವಾಯ್ಡ್ ಮಾಡ್ಲೇಬೇಕಂತವಲ್ಲ, ಯಾಕಂದ್ರೆ ನಮಗೂ ರಿಸಿಪ್ಟ್ ಬೇಕಾಗ್ತಾವಲ್ಲ. ಸೊ ನಾ ಮಕ್ಕಂದಿದ್ದು 3 ಗಂಟೆಗೆ, ಮತ್ತೆ 6 ಗಂಟೆಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಹೋದ್ವಿ. ಅಲ್ಲಿಗೆ ಆಯ್ತು ಎಕ್ಸಾಮ್ ಬರ್ದ್ವಿ. ಆಯ್ತು ನನ್ಗೇನ್ ನಿದ್ದೆ ಬರ್ಲಿಲ್ಲ, ಯಾಕಂದ್ರೆ ಪ್ರಿಪೇರ್ ಆಗಿದ್ನಲ್ಲ. ಮೇ ಬಿ ಪ್ರಿಪೇರ್ ಆಗಿಲ್ಲ ಅಂದ್ರೆ ಸೊ ಅದೊಂದು ಸ್ವಲ್ಪ ಟೆನ್ಷನ್ ಇರ್ತದ. ಪ್ರಿಪೇರ್ ಆಗಿಲ್ಲ ನನ್ಗನ್ಸಿದ ಪ್ರಕಾರ ಇದೇ ಕೇಳಲ್ಲ. ಪ್ರಿಪೇರ್ ಆದ್ರೆ ಇರುತ್ತಾ ಹಿಂಗ್ ಕೊಡ್ತಾನೆ ಕ್ವಶನ್ ಪೇಪರ್, ಏನ್ ಬರೀಬೇಕು, ಹೆಂಗ್ ಟಿಕ್ ಆಗ್ಬೇಕು ಅನ್ನೋ ಟೆನ್ಷನ್ ಇರುತ್ತಾ. ಇಲ್ಲ ಪ್ರಿಪೇರ್ ಆಗಿಲ್ಲ ಹೋದ್ರೆ ಹೆಂಗಿದ್ರು ಪ್ರಿಪೇರ್ ಆಗಿಲ್ಲ, ಹೋಗಿದ್ರು ಹೋಗಿಯಲ್ಲ. ಇಲ್ಲ ಕೆಲವೊಬ್ರು ಮೈಂಡ್ ಸೆಟ್ ಚೇಂಜ್ ಇರ್ತದ. ಪ್ರಿಪೇರ್ ಆಗಿವಲ್ಲ, ನನ್ ಕಾನ್ಫಿಡೆನ್ಸ್ ನಾನು ಬರಷ್ಟು ಬರೀತೀನಿ. ಸೊ ಬಿಟ್ಬಿಡ್ತೀನಿ ಅವೆಲ್ಲ, ಆ ಕಡೆ ಹೋಯ್ತದ್ದು. ನನಗೆ ಬರಷ್ಟನ್ನ ಬರ್ದು ಬರ್ತೀನಿ. ಪ್ರಿಪೇರ್ ಆಗಿರಂಗೇನೋ ನನ್ನ ಮೆಂಟಾಲಿಟಿ ಹೇಳ್ತೀನಿ. ಪ್ರಿಪೇರ್ ಆಗಿಲ್ಲ ಅವ್ನು ಏನ್ ಕೊಡ್ತಾನೇನೋ, ಅದಕ್ಕೆ ಏನ್ ಬರೀಬೇಕೇನೋ, ಇಲ್ಲೇ ಟೆನ್ಷನ್ ಚಾಲ ಆಗ್ಬಿಡ್ತದ. ಅವ್ನ ಇದು ಕೊಟ್ರೆ ಏನ್ ಮಾಡ್ಲಿ, ಅವ್ರಿಗೆ ನಾ ಇಷ್ಟನ್ನಂತೂ ಪ್ರಿಪೇರ್ ಆಗಿಲ್ಲ. ಓಕೆ, ಇನ್ನ ಇದನ್ ಬಿಟ್ಟು ಬೇರೆದೇ ಕೊಟ್ರೆ ಏನ್ ಮಾಡ್ಲಿ, ಹಂಗ ಟೆನ್ಷನ್ ಜಾಸ್ತಿ ಆಗ್ತದ ಇನ್ ಕೇಸ್. ಬಟ್ ನಮ್ಮ ಮೈಂಡ್ ಸೆಟ್ ಕೇಳಿದ್ರೆ ಪ್ರಿಪೇರ್ ಆಗಿಲ್ಲ, ರಿಸಲ್ಟ್ ಆಬ್ವಿಯಸ್ಲಿ ಬರೋದೇ ಇಲ್ಲ, ಯಾಕೆಲ್ಲ ಕೇಳಿಸ್ಕೊಳ್ಳೋದು ಅಷ್ಟೇ. ನಾರ್ಮಲ್ ಆಗಿ ಇನ್ ಜನರಲ್ ಹೋಗ್ಬಿಟ್ಟು ಅಟೆಂಡ್ ಕೊಟ್ಟು ಬಂದ್ರೆ ಆಯ್ತು ಅಂತ. ಬಟ್ ನಾನು ಯಾರಿಗೂ ಅಡ್ವೈಸ್ ಮಾಡ್ತಿಲ್ಲ ಈ ತರ. ಬಟ್ ಇಲ್ಲ, ಅದು ಪ್ಲೀಸ್ ಬಿ ಪ್ರಿಪೇರ್ಡ್ ಯಾವ್ದು ಎಕ್ಸಾಮ್ ಬರೀಬೇಕಾದ್ರೆ. ಅಲ್ಲ ಇನ್ನೊಂದೇನ್ ಗೊತ್ತಾ, ನೀನು ಓದ್ಲಿಕ್ಕೂ ಹೋಗಿ ಅಟೆಂಪ್ಟ್ ಮಾಡಿ ಬಂದ್ರೆ ನಿಂಗೆ ಎಕ್ಸ್ಪೀರಿಯನ್ಸ್ ಸಿಗ್ತದ ಅದರಿಂದ. ಸೊ ಈ ಕ್ವಶನ್ ಪೇಪರ್ ಹೆಂಗಿರ್ತದ, ಸೊ ನಾವು ಅದಕ್ಕೆ ನೆಕ್ಸ್ಟ್ ಅಟೆಂಪ್ಟ್ ಹೆಂಗ್ ಪ್ರಿಪೇರ್ ಆಗ್ಬೇಕಂತ ಗೊತ್ತಾಗ್ತದ. ಅಲ್ಲ ಅಟ್ಲೀಸ್ಟ್ ಅಟೆಂಪ್ಟ್ ಒಂದಾದ್ರೆ ಓಕೆ, ಬಟ್ 4-5 ಆದ್ರೆ ಕಷ್ಟ ಆಗುತ್ತೆ. ಸೊ ಗೈಸ್ ಸಜೆಸ್ಟ್ ಮಾಡಕತ್ತ ಪ್ರಿಪೇರ್ ಆಗಿ ನಾನಲ್ಲ
ಪ್ರಿಪ್ರೇಷನ್ ಬಗ್ಗೆ ಮಾತು ಬಂದಾಗ ಒಂದು ಹೇಳ್ತಿಲ್ಲ, ಅಂದ್ರೆ ಇಷ್ಟುವರೆಗೂ ಕ್ಲಿಯರ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಗೈಸ್ ನನಗೂ ಸ್ವಲ್ಪ ಗಿಲ್ಟ್ ಕಾಡಾಗಿರ್ತದ. ಬಟ್ ಇನ್ ಜನರಲ್ ಹೇಳ್ತಿರೋದು, ಫ್ರೆಂಡ್ ಕರ್ದ ಈ ತರ KCET ನೆಟ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಕರ್ದ. ಯೂಶ್ವಲಿ ಅಂದ್ರೆ ಹೊಸದಾಗಿ ಏರಿಯಾ ಕನ್ಸ್ಟ್ರಕ್ಟ್ ಆಗ್ತದಲ್ಲ, ಮನೆಗಳಿನ್ನೂ ಕನ್ಸ್ಟ್ರಕ್ಟ್ ಆಗಿಲ್ಲ, ರೋಡ್ಸ್ ಎಲ್ಲ ನೀಟಾಗಿ ಲೇಔಟ್ ತರ ಮಾಡಿದಾರೆ. ಹೋದ್ವಿ ಇನ್ ಜನರಲ್ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಹೇಳಿದ್ರು, ಇಲ್ಲ ಕ್ವಶನ್ ಪೇಪರ್ ಹುಡ್ಕೋಣ ಅಂತ ಹೇಳಿದ್ರು ಫಸ್ಟಿಗೆ. ಓಕೆ ಗುರು ಅಂತ ಹೇಳ್ಬಿಟ್ಟು ಅವ್ರ ಫೋನ್ ಹುಡುಗಕತ್ತಿದ್ರು. ಅವ್ರು ಹುಡುಗಕತ್ತಿದ್ರು, ನಾನೇನ್ ಮಾಡ್ಲಿ, ಟೈಮ್ ಪಾಸ್ ಮಾಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ರೀಲ್ಸ್ ಹೊಡಕತ್ತಿದ್ರು. ಒಂದು ರೀಲ್ಸ್ ಒಳಗಡೆ ಒಂದು ವಿಡಿಯೋ ಹಬ್ಬ ಏನಬ್ಬ ಅಂತ ಹೇಳಿದ್ರೆ, ಅವನ್ ಫ್ರೆಂಡು ಅಂದ್ರೆ ಮೀಮ್ ಅದ್ರ ಲ್ಯಾಂಗ್ವೇಜ್ ಒಳಗಡೆ ಇಡಬೇಕಂದ್ರೆ ಅವ್ನು ಎಕ್ಸಾಮಿಗೆ ಸ್ಟ್ರಗಲ್ ಆಗ್ತೈತೆ ಅವ್ನು ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ. ಆ ಮೀಮಲ್ಲಿ ಅವ್ನ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು, ಯೂಶ್ವಲಿ ಜಡೆ ಇದ್ರೇನೆ ಕಟ್ಕೊಳ್ಳೋದು, ಜಡೆ ಇಲ್ಲದ್ರೆ ಕಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವ್ನು ಡೈಲಾಗ್. ಅವನು ಅದನ್ನ ಕೇಳಿದ ತಕ್ಷಣ ಹತ್ಕೊಂಡ್ ಕೂತ್ ಬಿಡ್ತಾನೆ. ಅವ್ನು ಇದಕ್ಕಂತ ಹೇಳಿದ್ರೆ ಎವ್ರಿ ನೋ ಅಂಡ್ ಆಫ್ ಅವ್ನು ಕಾಲ್ ಮಾಡ್ಬಿಟ್ಟು ತಲೆ ತಿಂತಿರ್ತಾನೆ ಅವನಿಗೆ, ಸಿಲೆಬಸ್ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಅಂತ. ಅಂದ್ರೆ ಇದು ಇರೋದು ತೆಲುಗು ಅಲ್ಲಿ, ಸೊ ಅವ್ರಿಗೆ ಸ್ವಲ್ಪ ತೆಲುಗು ಬಹಳ ಕಂಫರ್ಟಬಲ್. ಅವ್ರು ನೋಡಿ ನಗ್ತಿದಾರ. ಲಿಟ್ರಲಿ ಕೂತಿದ್ದು ಕ್ವಶನ್ ಪೇಪರ್ ಸರ್ಚ್ ಮಾಡೋ ಸಲುವಾಗಿ ನಾ ಲಿಟ್ರಲಿ ½ ನಕ್ಕಿಲ್ಲ. ಆಮೇಲೆ ಬೈ ನಾವ್ ಎದಕ್ ಬಂದಿದೀವಿ ಬೈ ಅಂತ ಕೇಳದ. ಇಲ್ಲಿ ಬಿಡ್ರಿ ಬೈ ಎಷ್ಟಾಗಿತ್ತು ಅಂತಂತ. ಬಟ್ ಇನ್ ಜನರಲ್ ನೋಡಿದ್ರೆ ಫ್ರೆಂಡ್ಸ್ ಗ್ರೂಪ್ ಸ್ಟಡೀಸ್ ಅಂತ ಹೇಳ್ತಾರ. ಬಟ್ ಗ್ರೂಪ್ ಸ್ಟಡಿ ಅಂದ್ರೆ ಬೇರೆ ಗ್ರೂಪ್ ಸ್ಟಡಿ ಇರ್ತವೆ. ವಿಷಯಗಳು ಇರ್ತಾವ, ಬಟ್ ವಾರ್ ಸಬ್ಜೆಕ್ಟ್ ಬಿಟ್ಟು ಬೇರೆ ವಿಷಯಗಳು ಇರ್ತಾವ. ಮೇನ್ ಸಬ್ಜೆಕ್ಟ್ ಬಿಟ್ಟು ಎಲ್ಲ ಉಂಟು. ಓದಂಗಿಲ್ಲ, ಸ್ಟಡೀಸ್ ಇಲ್ಲ, ಜನರಲ್ ನಾಲೆಜ್ ತಿಳ್ಕಂತೀವೋ, ಡಿಸ್ಕಷನ್ ಜನರಲ್ ನಾಲೆಜ್. ಇನ್ನೊಂದೇನು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಓದ್ಬೇಕಾದ್ರಲ್ಲ ಒಂದ್ 5 ನಿಮಿಷ ರಿಲ್ಯಾಕ್ಸೇಷನ್ ಸಲುವಾಗಿ ನೋಡೋಣ ಇನ್ಸ್ಟಾಗ್ರಾಮ್ ಅಂತ ಓಪನ್ ಮಾಡಿ ನೋಡಿರ್ತೀವ ಅಂತ ಅನ್ಕೋರಿ. ಲಿಟ್ರಲಿ 2 ತಾಸು ಹೋಗಿರ್ತದೆ. ಇರ್ಲಿ ಒಳ್ಳೆ ನಾಳೆ ಓದಪ್ಪ ಅಂತ ಅನ್ಕೊಳ್ಳೋದು. ಮತ್ತೆ ಇನ್ನೊಂದ್ ಏನ್ ಗೊತ್ತಲ್ಲ, ಡಿಗ್ರಿ ಟೈಮ್ ಅಲ್ಲಿ ಮತ್ತೆ ಎಸ್ಪೆಷಲಿ MCOM ಟೈಮ್ ಒಳಗಡೆ ಪ್ರತಿ ಸೆಮ್ ಸ್ಟಾರ್ಟಿಂಗ್ ಈ ಸೆಮ್ ಈ ತರ ತಪ್ಪಾಗಿ ಹೋಗ್ಯದ, ಈ ತಪ್ಪು ಮತ್ತೆ ಮಾಡಬಾರ್ದು ಅಲ್ಲೆಲ್ಲ ಒಂದ್ ಸೆಮ್ ಅಲ್ಲ ರಿಯಲೈಸ್ ಆಗ್ತಾರ ತಪ್ಪು ಅಂತಂದ್ರೆ ಇಲ್ಲ. ಲಾಸ್ಟ್ 15 ದಿನ ಇಲ್ಲ 1 ವಾರ 1 ದಿನಕ್ಕೆ ಬಂದ್ ಎಲ್ಲಿಂದ ಅಂತ ಹೇಳಿದ್ರೆ, ಸೆಕೆಂಡ್ ಪೀಕ್ ಲಿಟರ್ ಹೇಳ್ಬೇಕಂದ್ರೆ 1.5 ತಿಂಗಳು ಓದಿದ್ಲ. ಡಿಗ್ರಿಗೆ ಬಂದ್ರೊಳಗಡೆ 15 ದಿನ ಆಯ್ತು. MCOM ಬರೋದ್ರಾಗ 2 ದಿನ ಆಯ್ತು. BEd ಬರೋದ್ರಾಗ 1 ದಿನ. ಅಟೆನ್ಷನ್ ಸ್ಪ್ಯಾನ್ ಡಿಕ್ರೀಸ್ ಆಗ್ತದಲ್ಲ, ಓದಕ್ ಜಾಸ್ತಿ ಹೊತ್ತು ಓದಕ್ಕೂ ಆಗ್ತಿಲ್ಲ. ಓದ್ಬೇಕಾದ್ರೆ ಬಹಳ ಸ್ಟೋರಿಗಳು ನೆನ್ಪು ಬರ್ತಾ ಇರ್ತಾವಲ್ಲ, ಅಲ್ಲ ಬಟ್ ಪೂರ್ತಿ ಸ್ಟೋರಿಗಳು ಬರೆದ್ರೆ ಮಾರ್ಕ್ಸ್ ಕೊಡೋದು ಕಷ್ಟ ಆಗಿತ್ಲ ಅವ್ರಿಗೂ ಪಾಪ. ನಿನ್ಗೆ ಅನ್ಸದ ಸರ್ MCOM ಮಾಡಿಯಲ್ಲ, ಇಷ್ಟು ಜಲ್ದಿ ಅಂದ್ರೆ ಬೇಗ ಮುಗ್ದದ, ಇನ್ನ ಇರ್ಬೇಕಿತ್ತ ಅಂತ ಅನ್ಸದ? ಇಲ್ಲ, ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ಅನ್ಸದ. ಬಟ್ ಎಟ್ ದ ಸೇಮ್ ಟೈಮ್ ಬಾಯ್ಸ್ ಎಲ್ಲ ಒಬ್ನೇ ಹೋಗ್ತಿದ್ದಿಲ್ಲ, ಅದೊಂದು ಬಹಳ ಕಿರಿಕಿರಿ ಆಗ್ಬಿಟ್ಟಿತ್ತು ನಂಗೆ. ಯೂನಿವರ್ಸಿಟಿ ಗುಲ್ಬರ್ಗನೇ, ಬಟ್ ಏನಾಗ್ಬಿಟ್ಟು ರಾಯಚೂರು ಅಷ್ಟೇ. ನಾನು ನೀವು ಬಿಕಾಮ್ ನ 4 years ಮಾಡಿದ್ರೆ ಇದು 2 years, 2 years, 3 years ಮಾಡಿದ್ರೆ ಇದು 3 years. 2 years ಮಾಡಿದ್ರೆ MCOM 3 years. ಸ್ವಲ್ಪ ಕನ್ಫ್ಯೂಸ್ ಆಗಿ MCOM 2 ವರ್ಷ ಎಲ್ಲ BCom 3 years. ರಾಯಚೂರು ಯೂನಿವರ್ಸಿಟಿ 3 years ಅಂತ ಇಲ್ಲ ನಾ ರಾಯಚೂರು ಫಸ್ಟ್ ಬ್ಯಾಚ್ ಲೈವ್ ನಾನೇ ಐ ಆಮ್ ದ ಫಸ್ಟ್ ಬ್ಯಾಚ್. ಅಂದ್ರೆ ಬಿಕಾಮ್ ಇದು ಗುಲ್ಬರ್ಗ ನಿಂದು, ರಾಯಚೂರು 2 ಆಗ್ತದ. ರಾಯಚೂರು ಯೂನಿವರ್ಸಿಟಿ ನೀವು 3 years ಬಿಕಾಮ್ ಮಾಡಿದ್ರೆ ಇದು 3 years ಅಂತ. ಬಿಕಾಮ್ 3 ಮಾಡಿದ್ರೆ ಇದು 2 ಬರ್ತದ. ನೀ ಬಿಕಾಮ್ 4 ಮಾಡಿದ್ರೆ ಅದು 1 ಬರ್ತದ. ನಿಂಗೆ ಟೋಟಲ್ ಅವನು 5 ವರ್ಷ ಕವರ್ ಮಾಡ್ತಾನ. ಹೆಂಗ್ ಮಾಡಿದ್ರು ಎಲ್ಲ ಒಂದೇ ಆಗತ್ತಲ್ಲ ಆಲ್ಮೋಸ್ಟ್. ಇನ್ನೊಂದು ಏನಂತ ಹೇಳಿದ್ರೆ, ಬಟ್ ಆಕ್ಚುಲಿ ಸ್ಟಾರ್ಟ್ ಮಾಡಿಲ್ಲ, ಬಟ್ ನಂಗೆ ಗೊತ್ತಿರೋ ಪ್ರಕಾರ ಈ BEd ಕರಿಕ್ಯುಲಮ್ ಏನದಲ್ಲ, ಆ 4 year ಡಿಗ್ರಿ ಕವರ್ ಅಪ್ ಆಗೋ ತರ ಸಿಲೆಬಸ್ ಡಿಸೈನ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಬಟ್ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಲಿ, ಬಟ್ ಅದು ಎಷ್ಟವರೆಗೂ ಸಕ್ಸಸ್ಫುಲ್ ಆಗಿ ಆಗಿದೆ ಗೊತ್ತಿಲ್ಲ. ಜಿ ನಾನು ನಿನ್ಗೂ ಒಂದು ಕ್ವಶನ್.
ನೀನು ಯಾವತ್ತಾಗಲಿ ಎಲ್ಲಿಗಾನ ಹೋದಾಗ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೇಕಂತ ಇರ್ತಿ, ನೀನು ಅಮೌಂಟ್ ಸೇವ್ ಮಾಡ್ಬೇಕಂತ ಹೋಗಿ ಇನ್ನ ಜಾಸ್ತಿ ಕೊಟ್ಟು ಬಂದಿರ್ತಿ. ಅದು ಎಕ್ಸ್ಪೀರಿಯನ್ಸ್ ಆದ ಯಾವ್ದನ್ನ ಆ ಥರ ಆಗ್ಯಾವ? ಆ ಥರ ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಆಕ್ಚುಲಿ. ನಾನು ಲಾಸ್ಟ್ ಟೈಮ್ ನನಗೇನಾಗಿಲ್ಲ ಅನ್ಕೊಂಡೆ, ಬಟ್ ಆಗಿರ್ತಾವ. ಅಲ್ಲಲ್ಲ, ಇವಾಗ ಜಸ್ಟ್ ಲೈಕ್ ಅನ್ರೆಸ್ಪೆಕ್ಟ್ಫುಲ್ ಆಗ್ಬಾರ್ದು ಅಂತ. ಇಲ್ಲ ಹಂಗೇನಿಲ್ಲ. ಅಲ್ಲ ನನಗೆ ಜಾಸ್ತಿ ಆಗ್ಯದ. ಆಗಿದ್ರು ಗೊತ್ತಾಗಿರಲ್ಲ. ಅದನ್ನು ಅಲ್ಲ, ಡಿಸ್ರೆಸ್ಪೆಕ್ಟ್ಫುಲ್ ಹೋಗ್ಬಿಟ್ಟದ. ಈಗ ಅಪೋಸಿಟ್ ರೆಸ್ಪೆಕ್ಟ್, ಅಪೋಸಿಟ್ ಫಾರ್ ಅನ್ರೆಸ್ಪೆಕ್ಟ್ಫುಲ್ ಅಂತ ಯೂಸ್ ಮಾಡಕತ್ಬಿಟ್ರು ಈಗ. ಫಾರ್ ಎಕ್ಸಾಂಪಲ್ ನಂದೇ ತಗೋ, ಬಾಳೆಹಣ್ಣು 20 rupees, ನಾನು 30 rupees ಕೊಟ್ಟು ತಗೊಂಡೆ, ಬಗಲಾಗ 20 ಅನ್ನಕತ್ತಾರ. ಹಿಂಗಿರ್ತದ. ತಗೊಂಡ್ಬಿಟ್ಟಿನ ಆಲ್ರೆಡಿ, ವಾಪಸ್ ತಗೊಂಗಿಲ್ಲ ಅವ್ನು. ನೀ ಹಂಗಂತಿದ್ರೆ ಇದು ಸ್ಟಾರ್ಟಿಂಗ್ ಸ್ಟೇಜ್ ಒಳಗ ಆಗಿತ್ತು. ಅದಕ್ಕೆ ನಾನು ಹಿಂಗ ಇದಾಗ್ಯದ ಅಂತ ಅನ್ನಂಗಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಅದನ್ನು. ಸ್ಟಾರ್ಟಿಂಗು ಅದೇ ಇದೆ ಶಾರ್ಟ್ ಮೂವೀಸ್ ಎಲ್ಲ ಚಾಲೂ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಮೊಬೈಲ್ ನೇ ಮಾಡ್ತಿದ್ವಿ, ನಿನಗೂ ಗೊತ್ತಾ ಅದೇ. ಅದಾದ್ಮೇಲೆ ಒಂದು ಕ್ಯಾಮ್ರಾ ತರ್ತೀನಿ, ಅವತ್ತಿಗೆ ಅದು 21,000 ಕ್ಯಾಮ್ರಾ ಅದು ಸಣ್ಣದು. ಬಟ್ ಅದು ನನಗೆ ಅಷ್ಟು ಲಾಂಗ್ ಲೈಫ್ ಬರ್ಲಿಲ್ಲ, ಯೂಸ್ ಆಗ್ಲಿಲ್ಲ. ಆಮೇಲೆ ಇನ್ನ 6,000 ಹಾಕಿದ್ರೆ ನಂಗೆ ಚಲೋ ಕ್ಯಾಮ್ರಾ ಬರ್ತಿತ್ತಲ್ಲ ಅಂತ ಅನಿಸ್ತು. ಹಿಂಗ್ ಫೀಲ್ ಆಗ್ಯಾವ ನನಗೆ. ಬಟ್ ಅಪ್ಪ ಕ್ಯಾಮ್ರಾ ಇಂದ ಇಲ್ಲ ಇಂತ. ಸೊ ಇಂಥವು ಬಾಳ ಆಗ್ಯಾವ. ಅದು ಆಯ್ತು. ಮತ್ತೆ ನನ್ PC ಬಿಲ್ಡ್ ಮಾಡ್ಸಿದ್ದಾಯ್ತು, ಅದನ್ನು ಅಷ್ಟೇ. ಇವ್ನ್ PC ಬಿಲ್ಡ್ ಮಾಡ್ಸಿದ್ದು ಮೇಜರ್. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಬ್ಲೈಂಡ್ ಆಗಿ ಹೋಗಿದ್ದೆ. ಬ್ಲೈಂಡ್ ಆಗಿ ಹೋದ್ರೆ PC ರೆಡಿ ಮಾಡ್ಕೊಂಡು ರೆಡಿ ಮಾಡಿ ಕೊಟ್ಟ. ಇವ್ನು ಮಾಡಿಸ್ಬೇಕಾದ್ರೆ ನಾನಿದ್ದೆ. ಎಕ್ಸ್ಪೀರಿಯನ್ಸ್ ಆಗಿದ್ದಲ್ಲ 3 ವರ್ಷ. ನನ್ PC ಬಿಲ್ಡ್ ಮಾಡ್ಬೇಕಾದ್ರೆ ಹತ್ತತ್ರ 1 ವರ್ಷ ರಿಸರ್ಚ್ ಮಾಡಿ ನಾವು ಯಾವ ಮದರ್ ಬೋರ್ಡ್ ಹಾಕ್ಸ್ಬೇಕು, ಯಾವ ಪ್ರೊಸೆಸರ್ ಹಾಕ್ಸ್ಬೇಕು, ರ್ಯಾಮ್ ಯಾವ ತಗೋಬೇಕು, GPU ಯಾವ ತಗೋಬೇಕು, ಎಲ್ಲದಕ್ಕೂ ಬಹಳ ರಿಸರ್ಚ್ ಮಾಡಿದ್ವಿ. ಅದಕ್ಕೆ ನಾವು ಇವಾಗ ಏನೇ ಮಾಡಿಸಿದ್ರು ಮೊದಲ ಅಪ್ಗ್ರೇಡ್ ಮಾಡ್ಕೋಬಹುದು. ಅದ್ರ ಸಲಾಗಿ ಅಲ್ಲ, ಫಸ್ಟ್ ಟೈಮ್ ಮೂವಿ ಶೂಟ್ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತಲ್ಲ ಇಬ್ಬರದು? ಬಟ್ ಅದು ನನಗಂತೂ ಫಸ್ಟ್ ಟೈಮ್ ನಾ ಹೇಳ್ತೀನಿ, ಸ್ಟೋರಿ ನಾ ಬರ್ದಿಲ್ಲ ಫಸ್ಟ್ ಟೈಮ್. ಇಲ್ಲ, ಅದು ಸುರಗನ್ ಸ್ಟೋರಿ ತಾನೆ? ನಾವು ಆಮೇಲೆ ಮಿಡಲ್ ಬಂದೇನೋ. ಫಸ್ಟ್ ಟೈಮ್ ಸ್ಟೋರಿ ನಾ ಬರ್ದಿಲ್ಲ. ಸ್ಟೋರಿ ನನ್ ತಲೆಯಾಗ ಸಿನಾಪ್ಸಿಸ್ ಅದ ಪೂರಾ. ನನಗ ಸ್ಟೋರಿ ಹೆಂಗ್ ಹೋಗ್ತದ ಎಲ್ಲ ಅದ. ನಾನು ಶರಣ್ ಮೇಲೆ ಇಬ್ರು ಕೂತೀವಿ, ಹಿಂಗ್ ಅವ್ರ ಸ್ಟೋರಿ ಅದ. ಆಕ್ಚುಲಿ ಅವ ನನಗೆ ಕ್ಲೋಸ್ ಆಗಿದ್ದೆ ಅಲ್ಲಿಂದ. ಹಿಂಗ ಸ್ಟೋರಿ ಅದ, ಹಿಂಗ್ ಮಾಡಮ್ಮ ಅಂತ ಪ್ಲಾನ್ ಆಯ್ತು. ಅವನಿಗೂ ಸ್ವಲ್ಪ ಸ್ಟೋರಿ ಇತ್ತು, ಅವ ಅವ್ನ ಸ್ಟೋರಿ ಬರ್ದ, ನನಗ್ ಬರಿಬೇಕು. ಸೊ ನನಗ್ ಅವಾಗಿಂದ ಕೈ ಕೂಡ್ತಿರ್ಲಿಲ್ಲ. ಪೆನ್ನು ಪೇಪರ್ ತಗೊಂಡ್ ಬರಿಬೇಕಂದ್ರೆ ಕೈ ಕೂಡ್ತಿರ್ಲಿಲ್ಲ. ಬಾಸ್ ನಿಡ್ಕೊಂಡ. ಅಲ್ಲ, ಅವ್ನ್ ಹಿಡ್ಕೊಂಡ್ರೆ ಪೂರಾ ಸ್ಟೋರಿ ಡೈಲಾಗ್ಸ್ ನಾ ಹೇಳ್ದಂಗ ಅವನೇ ಬರ್ದಾನ ಪೂರಾ. ಇನ್ನ ಸ್ಕ್ರಿಪ್ಟ್ಸ್ ಅವ ನನ್ ಕಡೆ ಬರ್ದಿರೋವೆಲ್ಲ ಒಂದ್ ಕಡೆ ತೆಗೆದಿಟ್ಟಿನಿ. ಟೋಟಲ್ ನಾವು ಡೈಲಾಗ್ ಹೆಂಗ ಬರ್ಬೇಕು. ಅವಾಗ ನಾವು ಹಿಂಗ್ ಬರಿತಿರ್ಲಿಲ್ಲ. ಇವಾಗ ಏನ್ ಮಾಡ್ತೀವಿ, ಸಪರೇಟ್ ಸಪರೇಟ್ ಆಗಿ ಕೂತ್ ಬರಿತೀವಿ. ಅವಾಗ ನಾವು ಮೂವರ್ ಕೂತು ಡಿಸ್ಕಷನ್ ಮಾಡ್ತಿದ್ವಿ. ಒಂದ್ ಡೈಲಾಗ್ ನಾ ತಗೊಂಡ, ಇವಾಗ ಡಿಸ್ಕಸ್ ಮಾಡ್ತೀವಿ. ಇವಾಗ ನನ್ನೊಂದ್ ಒಂದ್ ಕಾನ್ಸೆಪ್ಟ್ ಅದ, ಹಿಂಗ್ ಕೂತು ಏನೋ ಮಾಡಾಕ್ತಿವಿ, ಯಾವ್ದೋ ಒಂದ್ ಸ್ಟೋರಿ ಬರತ್ತದ ಅಂತ ಅನ್ಕೋ. ಒಂದ್ ಕ್ಯಾರೆಕ್ಟರ್ ನಾನ್ ಹಾಕ್ತೀನಿ, ಅಪೋಸಿಟ್ ಕ್ಯಾರೆಕ್ಟರ್ ನೀನ್ ಹಾಕ್ತಿದ್ದಿ. ಓಕೆ, ಅವ ಬರೆಯತಾನ ಅಂದ್ಮೇಲೆ ನಾನು ನೀನು ಡಿಸ್ಕಸ್ ಮಾಡ್ತೀವಿ ಆ ಕ್ಯಾರೆಕ್ಟರ್ ಹೆಂಗ್ ಹೋಗ್ತದ ಅಂತ ಹೇಳಿ. ಹಂಗ ಹೋಗ್ತದ, ಆ ಡೈಲಾಗ್ ಏನ್ ಬರ್ತದ. ಸೊ ಆ ಡೈಲಾಗ್ ಇಬ್ರಿಗೂ ಫೀಲ್ ಗುಡ್ ಅನಿಸ್ತಾ, ಸೊ ತಗೋ ಡೈಲಾಗ್ ಬರಿ ಅದನ್ನ. ಹಿಂಗ್ ಚಾಲಾಗಿ ಸ್ಟೋರಿ ಅದ. ಸೊ ಇದಕ್ಕ ಸ್ಟೋರಿ ಬರೆಯಕ ಅದು ಸ್ಟೋರಿ ಹತ್ತತ್ರ 1.5 ತಿಂಗಳ ಸ್ಟೋರಿನೇ ಆಯ್ತದ. 1.5 ತಿಂಗಳ. ಯಾವಾಗ ಸ್ಟಾರ್ಟ್ ಮಾಡಿದ್ ನೀವು? 2017 ಐ ಥಿಂಕ್ ಸೊ. ಜೂನ್ ಜುಲೈ ಆದ್ಮೇಲೆ, ಆಗಸ್ಟ್ ಒಳಗ 17 ಒಳಗ ಆಗಸ್ಟ್ ಆದ್ಮೇಲೆ. ಇನ್ನು ಸ್ಟಿಲ್ ನೆನಪದ ಆಗಸ್ಟ್ ಐ ಥಿಂಕ್ ಸೊ 8ನೇ ತಾರೀಕಿಂದ ಸ್ಟೋರಿ ಚಾಲೂ ಮಾಡಿದ್ದು. ಹತ್ತತ್ರ ಅಲ್ಲಲ್ಲೇ ಸ್ಟೋರಿ ಚಾಲೂ ಆಯ್ತು, ಸ್ಟೋರಿ ಬರ್ದ್ವಿ. ಸೊ ಬಂತು ಏನೋ ಅದು ಬೇರೆ ಕಾರಣಗಳಿಂದ ನಿಂತೋಯ್ತು ಅದು ಮೂವಿ, ಅಲ್ಲಿಗೆ ನಿಂತೋಯ್ತು. ಇವತ್ತಿಗೆ ವಾಪಸ್ ಟೇಕ್ ಓವರ್ ಆಗ್ಲೇ ಇಲ್ಲ ಅದು. ಅದು ಟಾಪಿಕ್ ಬೇರೆ ಇಲ್ಲಿಗೆ. ಸೊ ಅದಾದ್ಮೇಲೆ ಇನ್ನೊಂದು ಬಿಗ್ ಬಜೆಟ್ ಮೂವಿ. ಇನ್ನೊಂದು ನೀನು ಒಂದು ಸೀರೀಸ್ ಹೇಳಿದೆ ನಾನು, ವಿಶ್ವ ಅಂತ. ವಿಶ್ವ ಅನ್ಕೋತಿಲ್ಲ, ಅದು ದ ಕೀ ಅಂತ ಹೇಳಿದ್ವಿ. ದ ಕೀ ಅದು ಕಾನ್ಸೆಪ್ಟ್ ಇತ್ತು. ಅದು ಶಾರ್ಟ್ ಮೂವಿ ಇತ್ತು ದ ಕೀ. ಅದು ಆಲ್ಮೋಸ್ಟ್ 10-15 ಸ್ಟೋರೀಸ್ ಇಂದ ಬಿದ್ಬಿಟ್ಟವ. ಅದಕ್ಕೆ ವಾಪಸ್ ತಲೆನೂ ಬರವಲ್ಲ. ನಾನು ನಿನಗೆ ಸೀರೀಸ್ ಹೇಳಿದ್ದು ಕರ್ಣಾರ್ಜುನ ಇರ್ಬೇಕು. ಹೌದಾ? ದ ಕೀ ಅಂತ ಹೇಳಿದ್ದೆ, ಅದು ನೆನಪಾಗಿತ್ತು. ದ ಕೀ ನಾನು ಕೀ ಹೇಳಿದ್ದೆ, ಅಜಯ್ ಇಟ್ಕೊಂಡು ಇದು ಮಾಡ್ಬೇಕಂತ ದ ಕೀ ಹೇಳಿದ್ದೆ. ಅದು ಸೀರೀಸ್ ಅಲ್ಲ, ಅದು ಕರ್ಣಾರ್ಜುನ ಅಂತೇಳಿ ಒಂದ್ ಹೇಳಿದ್ದೆ. ಸೊ ಅದು ಸೀರೀಸ್ ಇತ್ತು. ನಿನಗೆ ಅದು ಏನಿದೆ ಅರೌಂಡ್ 20 minutes ಬಂದ್ರೆ ಬಾಳ ಆಗಿತ್ತು. ಸೊ ಫೈಟ್ ಸೀಕ್ವೆನ್ಸ್ ಇತ್ತು ಅದು.
ಹೌದೌದು ಹಾ ಫೈಟ್ ಸೀಕ್ವೆನ್ಸ್ ಹೇಳಿದ್ದೆ ನಾನು, ಫೈಟ್ ಸೀಕ್ವೆನ್ಸ್ ಹೇಳಿದೆ, ಮತ್ತೆ ಅದ್ರ ಗ್ರಾಬರ್ ಇದಿತ್ತು. ಸೊ ಅದನ್ನ ಸ್ವಲ್ಪ ಚಲೋ ಪ್ಲೇ ಮಾಡಿದ್ದೆ. 2 ಕ್ಯಾರೆಕ್ಟರ್ ಸಪರೇಟ್ ಇರ್ತಾವ, ಸ್ಟಾರ್ಟಿಂಗು 2 ಕ್ಯಾರೆಕ್ಟರ್ ಒಂದೇ ಇದ್ರೊಳಗೆ ತೋರಿಸ್ತೀನಿ, ಅದಾದ್ಮೇಲೆ 2 ಕ್ಯಾರೆಕ್ಟರ್ ಸಪರೇಟ್ ಆಗ್ತಾವ, ಅವ್ರ ಮತ್ತೆ ಒಂದು ಜರ್ನಿ ಚಾಲು ಆಗ್ತದೆ. ಹಿಂಗೆ ಹೇಳಿದ ಸ್ಟೋರಿ ಕರ್ಣಾರ್ಜುನ ಅವೆಲ್ಲ ಆಕ್ಚುಲಿ ಮಾಡ್ಬೇಕು ಟೈಮ್ ಬಟ್ ಆನ್ ಅನ್ ಅಫಿಷಿಯಲ್ ನೋಟ್ ಲೈಕ್ಸ್ ಕ್ಯಾಮ್ರಾ ಆಕ್ಷನ್ ಮೂವಿ ಅಂದ್ರೆ ಅರ್ಥ ಆಗಲ್ಲ. ಸಾರಿ, ಇಲ್ಲ ಫಸ್ಟ್ ಟೈಮ್ ಆಸ್ ಅ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ ಮೂವಿ ಕೇಳ್ತಿರೋದು ನಾನು. ನಂದ ಡೈರೆಕ್ಷನ್ ಆಗಿದ್ ಮೂವಿ ಸ್ಕ್ರೀನ್ ಮೇಲೆ ಬಂದಿದ್ದು, ಅದು ಯೂಟ್ಯೂಬ್ ನಾಗ ಬಂದಿದ್ದು ಫಸ್ಟ್ ಮೂವಿ ಬಂದು ಪುಟ್ಟಿನೇ. So, ಅದು ಆಕ್ಚುಲಿ ಅದನ್ನು ಆಗ್ತಿರ್ಲಿಲ್ಲ. ಅದು ನಮ್ ದೀಪವನ್ನ ಕೈ ಹಿಡಿದ ಸ್ವಲ್ಪ ಧೈರ್ಯ ತುಂಬದ, ಬಾ ಮಾಡಮ್ ಏನಾಗ್ತದ ನೋಡಂಬ. ಫಸ್ಟ್ ಟೈಮ್ ಇನ್ ಜನರಲ್ ಕೇಳಕತ್ತೀರಿ, ನಾವಿಬ್ರು ತಮ್ಮ ಜೊತೆ ಕೈ ಜೋಡಿಸಿ ಮೂವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಆಕ್ಷನ್ ಆಗಿ ಹೇಳಿದಾಗ ನಮ್ಮ ಆಕ್ಟಿಂಗ್ ಯಾವ್ದ್ ಲೆವೆಲ್ ಇತ್ತು ಅಂತ ಇರಿಟೇಟಿಂಗ್. ಇವ್ರಿಗೆ ಆಕ್ಷನ್ ಓವರ್ ಆಕ್ಷನ್ ಡಿಫ್ರೆಂಟ್ ಗೊತ್ತಾಗ್ತಿರಲಿಲ್ಲ. ಯಾಕೆ ಬಂದ್ರಪ್ಪ ಸೊ ಅದಿಷ್ಟದಿಂದಾಗೆ ಶೂಟ್ ಮಾಡ್ಬೇಕು ಮತ್ತೆ. ಅಲ್ಲ ಜಿ, ನಮ್ಮಿಬ್ರದಾಗ ಯಾರು ಇರಿಟೇಟ್ ಮಾಡ್ತಿದ್ರು ನಮ್ಗೆ ಜಾಸ್ತಿ? ಅಲ್ಲ ಅಣ್ಣನ್ ಲೈಕ್ ಇಲ್ಲ ಸ್ವಲ್ಪ ರೆಸ್ಪೆಕ್ಟ್ ಉಳಿಸಲ್ಲ ಅಂತ ಕೇಳಿದಲ್ಲ. ಬಟ್ ಅಲ್ಲಲ್ಲ, ಬಟ್ ಇವಂದು ಒಂದು ಪುಟ್ಟಿ ಮೂವಿಲಿ ಅನ್ಕೋತಿಲ್ಲ, ಒಂದ್ ಡೈಲಾಗ್ ಇತ್ತು, ಅದನ್ನ ಹೇಳ್ಲಿಕ್ಕೆ ಲಿಟ್ರಲ್ ಇಲ್ಲಾಂದ್ರೆ 30 ಮಿನಿಟ್ಸ್ ನೋಡೋಣ ಅಲ್ವಾ? ಅದೇ ಪುಟ್ಟಿನೇ ಇರ್ಬೇಕು. ಪುಟ್ಟಿಲ್ಲ ಅಲ್ಲ, ಅಲ್ಲಿ ಒಂದ್ ಸೀನ್ ಸುರಾಗನ್ ಮೂವಿನ ಅದು ಇಲ್ಲ ಯಾವ್ದೋ ಒಂದ್ ಮೂವಿ ಕಾಣಿಲ್ಲ, ಸುರಾಗನ್ ಅಲ್ಲ ಅದು, ಸುರಾಗನ್ ಅನ್ಕೋತಿಲ್ಲ, ಪುಟ್ಟಿ ಸುರಾಗನ್ ಎರಡರಲ್ಲಿ ಒಂದು. ಸುರಾಗನ್ನ ಪುಟ್ಟಿನ ಇಲ್ಲ, ಸುರಾಗನ್ ಇಲ್ಲ ಅಂದ್ರೆ ಸುರಾಗನ್ ಮೂವಿಲಿ ಒಂದು ಡೈಲಾಗ್ ಇತ್ತಲ್ಲ, ಅದನ್ನ ಹೇಳಕ್ಕ ನಾಲಿಗೆ ಹೊಡ್ತಿಲ್ಲ. ಅದಾದ್ಮೇಲೆ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಅದು ವಾಪಸ್ ಬಂದು ಸ್ಕ್ರೀನ್ ನೋಡಿದ್ರೆ ನಾನು ಅಂಜಿದ್ದೆ. ನಾನು ಪವನ್ನೇ ಅದು ಪಕ್ಕನಿದ್ದ ಬಗಲ ಮನ್ಸಿದ್ದೆ, ಅದು ಡೆಡಿಕೇಶನ್ ಲೆವೆಲ್ ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ನಾನ್ ಟಾರ್ಚರ್ ಕೊಟ್ಟಿರ್ತೀನಿ ಅಲ್ಲ, ಬರ್ತದನ್ನೇ ನಾನು ಮಾಡ್ತೀನಿ. ಅಲ್ಲ ಯಾರು ದೀಪಕ್ ಬೈ ನೋಡಿದ್ ನಾನು. ಅದೆಲ್ಲ ವಾಪಸ್ ಬಂದ್ಮೇಲೆ ನೋಡಿದ್ವಿ ಅದನ್ನ. ಇಲ್ಲಿ ಸ್ನೇಕ್ ಅನ್ಪೇಡ್ ಆಕ್ಟರ್ ಅಂತ ಸ್ಪೆಷಲ್ ಎಂಟ್ರಿ ಪುಟ್ಟಿ ಮೂವಿಗೆ ಅದಲ್ಲೇ ಆಗ್ತಿದೆ. ಅದೊಂದೇ ನಾನು ಬಾವಿದಾಗ ಜಂಪ್ ಮಾಡ್ಸಿದ್ದು. 2-3 ಸಲ ಎಗರಿದೀನಿ. 3 ಸಲ ಎಗ್ರಿದೀನಿ. ಎಲ್ಲಿ ಎಗ್ರಿ ನಾನು ಅಡ್ಡಗೆ ಆಸ್ಕರ್ ಒಂದು ಬರೋದು ಕಡಿಮೆ ಇತ್ತು. ಅಂತ ಬಾವಿದಾಗ ಸ್ನೇಕ್ಸ್ ಕೂಡ ಆಕ್ಟಿಂಗ್ ಮಾಡ್ಸಕ್ ಕೋರ್ಸ್ ಮಾಡಿರ್ಬೇಕು ಮಗ ಮೋಸ್ಟ್ ಪ್ರಾಬಬ್ಲಿ. ಅದಕ್ಕೆ ಸ್ಕ್ರಿಪ್ಟ್ ಆಲ್ರೆಡಿ ಕೊಟ್ಟು ಬಂದಿದ್ದೆ. ಅಲ್ಲ, ಇನ್ ಜನರಲ್ ಸ್ನೇಕ್ ಎಷ್ಟಾಗಿ ತಗೊಳುತ್ತಾ ಅದು ಆ ಸೀನ್ ಮಾಡ್ಬೇಕಾದ್ರೆ ಸಿಂಗಲ್ ಟೇಕ್ ಕಂಟೆಸ್ಟ್ ಅಂತ ಅದು ಗೊತ್ತಿತ್ತು. ನೀರ್ನಾಗ ಬಿಡ್ತಾನ, ಬಂದಿದ್ ಮಕ್ಕಂತಾನ. ಇದಕ್ಕಿನ ಬಿಫೋರ್ ನೀನು ಟ್ರೈನ್ ಪಟ್ಟಿ ಯಾತ್ರೆ ಮಾಡಿಸಿದ್ದಿ. ದೀಪು ಅದೇ ನಾನು ಏನ್ ಆಕ್ಚುಲಿ ಫಸ್ಟ್ ಬಂದಿದ್ದೆ ಅದು ಅನುಕ್ತ. ಆದ್ಮೇಲೆ ನಾನು ಅಣ್ಣಗೆ ಹೇಳಿದೆ, ಅಣ್ಣ ಹಿಂಗ ನನ್ನ ಸ್ಕ್ರಿಪ್ಟ್ ಅದ ಹಿಂಗ ಪುಟ್ಟಿ ಅಂತ ಹೇಳಿ ಬೇಸಡ್ ಅದ ಹಿಂಗ್ ಮಾಡೋಣ ಅಂತೇಳಿ. ಆತನು ಅದಕ್ಕ ಸಪೋರ್ಟ್ ಮಾಡ್ದ, ಹೆವಿ ಸಪೋರ್ಟ್ ಮಾಡ್ದವ. ಅದಕ್ಕಾಯ್ತು ಬ್ಯಾಡ್ ಬಾಯ್ ವಿಜಯ್ಗೂ ಆಯ್ತು, ಅದಕ್ಕೂ ಹೆವಿ ಸಪೋರ್ಟ್ ಮಾಡೋದ. ಇಲ್ಲ ಆಕ್ಚುಲಿ ಬ್ಯಾಡ್ ಬಾಯ್ ವಿಜಯ್ ಹೇಳಕತ್ತಾನ, ಬಹಳ ಕ್ರೆಡಿಟ್ ನನಗೆ ಸಿಗ್ಬೇಕು ಆ ಮೂವಿಲಿ. ಇಲ್ಲ ಏನಕ್ಕಂತ ಹೇಳ್ತೀನಿ ಕೇಳು. ಒಂದು ಅಲ್ಲಲ್ಲ ಇಂಟೆನ್ಸ್ ಫೈಟ್ ಸೀನ್ ಇಲ್ಲ ನೆನ್ಪಾದ್ ನಿನ್ಗೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಈ ಕಡೆ ಬೋಳಂಬಡ್ಡಿ ರೋಡ್ ಸೈಡ್ ಅನ್ಕೊಂತೀವಿಲ್ಲ, ಅದೊಂದು ಶೂಟ್ ಇಲ್ಲ ಸೀರಿಯಸ್ಲಿ ಇಂಟೆನ್ಸ್ಲಿ ಅವನಿಗೆ ಓದಿದ್ದೆ ಆ ಸೀನ್ ಅಲ್ಲಿ. ಆ ಸೀನ್ ಎಗ್ರಿಸ್ಬಿಟ್ಟಿದ್ದಾನೆ ನನ್ ಮಗ ಮೂವಿಲಿ. ಇಲ್ಲ ಲಿಟ್ರಲಿ ಹೋಗೋರೆಲ್ಲ ಕೇಳಾಕತ್ತಾರಲ್ಲ, ಸೀರಿಯಸ್ಲಿ ಜಗಳಾಡಕತ್ತಾರ ಅಂತ. ಇಲ್ಲ ಅದನ್ನ ನೀನು ಇದ್ ಮಾಡ್ಬಿಟ್ಟು ಅದೇನಿಲ್ಲ ಯಾವ ಲೆನ್ಸ್ ಅದು ಬ್ಲಾಕ್ ಅಂಡ್ ವೈಟ್ ಏನ್ ನಡೀತು ನೋಡಲ್ಲ, ಹಳೆ ಕಾಲದ ಮೂವೀಸ್ ತೋರ್ಸಲ್ಲ ಆ ತರ ತೋರ್ಸಿದಾರೆ ನನ್ ಮಗ. ಬಟ್ ಆದ್ರೂ ಆ ಮೂಮೆಂಟ್ ಒಳಗಡೆ ನನ್ ಬಹಳ ಬೇಜಾರಾಯ್ತಲ್ಲ. ಅಟ್ಲೀಸ್ಟ್ ಆ ವಿಲನಿಶ್ ಫೀಲ್ ಇಂದ ಓದಿದ್ದೆಲ್ಲ.
ಹರ್ಷ ಆಯ್ತು ಹರ್ಷ ಆ ಕ್ಲಿಪ್ ಅದ ಇಷ್ಟನ್ನೇ ಕಟ್ ಮಾಡಿ ಹಾಕ್ತೀನಿ ಮತ್ತೆ reload ಮಾಡು. ಅಂಡ್ ಅದು ಕೂಡ ಇಲ್ಲ ಅಂದ್ರೆ ಈಗ ಯಾವ್ದಾದ್ರು ಬ್ಯಾಡ್ ಬಾಯ್ ವಿಜಲ್ ತಾನೆ ಎಸ್ಪೆಷಲಿ ಇಲ್ಲ ಮಾವಿನಕೆರೆ ಸೀನ್ ಬರುತ್ತೆ ನೋಡ, ಅಲ್ಲಿ ಅಣ್ಣಂದ ಆಕ್ಟಿಂಗ್ ಕೇಳ್ಬೇಡ, ಅವ್ರು ನಗು ಅದ್ರಪ್ಪ ಎಲ್ಲಿ ಇದು ಮಾವಿನಕೆರೆ ಹೋಗಿದ್ದೆ ದೀಪ ಬಣ್ಣ ಕಳಕಲ್ಲೋ ಹಂಗಾರಿಂದ ಶಾರ್ಟ್ ತಗೋತೀನಿ ಅಂತ ಹೇಳಿದ್ದ. ನನಗ್ ಗೊತ್ತಿತ್ತು ಹಿಂಗೆ ಆಗುತ್ತೆ ಡೈಲಾಗ್ ಇಲ್ಲ ಡೈಲಾಗ್ ಅದು. ಅದಕ್ಕೆ ಅವ್ನು ಎಷ್ಟು ಬಯಸಿದ ಯಾರು ಕಿರಣ್? ಆದ್ರೂ ಈಗ ಸಜೆಸ್ಟ್ ಮಾಡ್ತೀನಿ ಗೈಸ್, ಮೂವಿ ನೋಡ್ಬಿಟ್ರೆ ಅಣ್ಣನ ಆಕ್ಟಿಂಗ್ ಮಾತ್ರ ಟಾಪ್ ನಾಚ್ ಇರುತ್ತ. ಈಗ್ಲೂ ಅದ್ ನಗುನ ಹೈಡ್ ಮಾಡ್ಕೊಳ್ತಿದಾರೋ ಅಥವಾ ನಗಬೇಕಂದ್ ನಗ್ತಿದಾರೋ ಅಥವಾ ಸೀನ್ ಡಿಪೆಂಡ್ ಮಾಡ್ತೋ ಗೊತ್ತಿಲ್ಲ. ಒಂದು ಡೈಲಾಗ್ ವಿಸ್ಮಯ ಅದು ಪ್ರಾಜೆಕ್ಟ್ ಸಾರಿ ವಿಸ್ಮಯ ಥ್ರೂಗಳು ಐ ಗೆಸ್ ವಿಸ್ಮಯ ವಿಚಿತ್ರ ಒಂದು ಡೈಲಾಗ್ ಒಂದು 15-20 ವರ್ಡ್ಸ್ ಡೈಲಾಗ್ ಅದು ನಾನು ಹೇಳ್ಬೇಕು ಅಂತ ಟೇಕ್ನಾಗ 1.5 ತಾಸು ಮಾಡಿದ್ ಹೇಳಕ ನಗು ಬರಲ್ಲ. ಲೈಕ್ ಸ್ಟಿಲ್ ಗೈಸ್ ಆ ಮೂವಿ ನೋಡೋರು ಎಲ್ರಿಗೂ ನಗು ಬರುತ್ತೆ. ಸಾರಿ ಶರಣ್ ಬೈ, ಬಟ್ ಸೀರಿಯಸ್ಲಿ ನಗು ಬರಕತ್ತಿತ್ತು. ಫಸ್ಟ್ ಮೂವಿ ವಿಚಿತ್ರ ವಿಸ್ಮಯ ಥ್ರೂಗಳು ನೋಡೋಣ. ಲಾಸ್ಟ್ ಸಿಗಲ್ಲ ಸೂಟ್ ಕೇಸ್ ಅಲ್ಲಿ ಏನಿತ್ತು ಅಂತ ಗೊತ್ತಾಗಿಲ್ಲಲ್ಲ. ಮ್ಯಾಜಿಕ್ ಅದು ಹೆಲಿಕಾಪ್ಟರ್ ಸೀನ್ ನಮ್ಗೆ ಹೈಲೈಟ್ ಅಂತ. ಕರ್ದಿದ್ದಿಲ್ಲ ಅಣ್ಣನ್ ಕ್ಯಾರೆಕ್ಟರ್ ಇದ್ದಿಲ್ಲ ಅಣ್ಣೇನಿದ್ರು ನೆಕ್ಸ್ಟ್ ನನ್ನ ಯಾವಾಗ ಕರಿತಿದ್ರು ಅಂದ್ರೆ ಸಾಯ ಕ್ಯಾರೆಕ್ಟರ್ ನಾನು ಅವಾಗ ಅಂತೀನಿ, ನಾನು 2 ವರ್ಷ ಸತ್ತು ಹೋಗಿದ್ದೀನಿ ಹುಟ್ಟಿದಾಗ. ಇನ್ನೊಂದು ಅನುಕ್ತ ಅದು ಆಕ್ಚುಲಿ ಹಾಕಿರ್ಬೇಕು, ನಾನ್ ತರಡು ಜಾಕ್ ನಿನ್ನೆ ಹಾಕಿರ್ಬೇಕು, ನೀನ್ ಅದಕ್ಕೆ ಏನೋ ಆದಂತ ಹೋಗಿರ್ಬೇಕು, ನೀನು ಎಕ್ಸಾಮ್ ಇತ್ತು ಏನೋ ಇತ್ತು ಅವಾಗ. ಪುಟ್ಟಿ ಅಲ್ಟಿಮೇಟ್ ಇಲ್ಲ, ಎಸ್ಪೆಷಲಿ ಆ ಗುಡ್ಡದ ಮೇಲೆ ಫೈಟ್ ಸೀಕ್ವೆನ್ಸ್ ಇತ್ತು ನೋಡ್ಲ, ಬರೀ ಅಣ್ಣ ಒಂದ್ 20 ನಿಮಿಷ ಓಡಿಸಲ್ಲ ಅದ್ರೊಳಗಡೆ. ಗನ್ ಅದು ಗನ್ ಬಾರಿ ಅದು ಸೈಕ್ ಅದಂತ ನನಗ ಸಾಯಂಕಾಲ ಹೋಗಿದ್ವಿ ಮತ್ತೆ ಅದಕ್ಕೆ ಫಸ್ಟ್ ಟೈಮ್ ಅದೇ ಡಮ್ಮಿ ಗನ್, ಸೀರಿಯಸ್ ಗನ್ ಅಲ್ಲ ಡಮ್ಮಿ ಗನ್ ಗನ್ ತಗೊಂಡ್ ಕೊಟ್ಟಿರೋ ಬಿಲ್ಡಪ್ ನೆಕ್ಸ್ಟ್ ಮೂಮೆಂಟ್ ಕೆಳಗಡೆ ಬಿದ್ದಿದ್ದಕ್ಕೆ ಅಸಲ್ ಸೀರಿಯಸ್ಲಿ ಹೇಳ್ತೀವಿ, ನಮ್ ಮುಖಗಳು ಅದ್ರೊಳಗಡೆ ಯಾರಿಗಾದ್ರೂ ಡಾನ್ಸ್ ಅಥವಾ ಈ ಸೋಕಾಲ್ ತರ ಅನ್ಸುತ್ತ ನಿಮಗೆ? ಅಂದ್ರೆ ಫಸ್ಟ್ ಟೈಮ್ ನಮ್ಮನ್ನ ಕಾಸ್ಟ್ ಮಾಡ್ಬೇಕಾದ್ರೆ ರೌಡೀಸ್ ತರ ಎಸ್ಪೆಷಲಿ ನೀ ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಹಿಂಗ್ ಕಾಣೋರೆ ಹಿಂಗ್ ತಗೋಬೇಕು ಅನ್ನಂಗ ಇಲ್ಲ ನಿನಗ. ಓಕೆ ಓಕೆ ನೀ ಹಂಗ ನೋಡ್ತೀನಿ ಅಂತಂದ್ರೆ ನಾವು ವಿಲನ್ಸ್ ಹಂಗೆ ತಗೊಂಡ್ ಹೋಗ್ಬೇಕಾಗ್ತದ, ಹಂಗಂತ ಯಾರು ಹೀರೋ ಆಗಂಗಿಲ್ಲ ಅವಾಗ. ಬಟ್ ಹೀರೋ ವಿಲನ್ ಅಂತ ಬಂದಾಗ ಇಟ್ಸ್ ಆಲ್ ಅಬೌಟ್ ಅಣ್ಣಂದ್ ನೆಕ್ಸ್ಟ್ ಲೆವೆಲ್. ಅಣ್ಣ ಪ್ರತಿ ಮೂವಿಲಿ ಸಾಯ್ತಾನ, ಅದೇ ಗ್ರೇಟ್. ಮೂವಿ ಮಾಡಕ್ ಅಣ್ಣಂದು ಯಾವ್ದಾದ್ರು ಮೂವಿ ಪ್ರೇಮಾರ್ಗ ಅನ್ಕಂತಿಲ್ಲ, ಅಣ್ಣನ ಆಕ್ಟಿಂಗ್ ಮಾತ್ರ ಲಿಟ್ರಲಿ ಟಾಪ್ ಆಕ್ಟಿಂಗ್. ಅದೇ ಯಾಕೆ ಸಾಯಿಸ್ಲಿಲ್ಲ ನಿಮ್ಸೆ ಪ್ರಕಾರ ಒಂದ್ ತಿನ್ಸಿದ ಐಸ್ ಕ್ರೀಮ್ ಒಳಗಡೆ ಮಿಕ್ಸ್ ಮಾಡಿರ್ಬೋದು, ಆಫ್ ಸ್ಕ್ರೀನ್ ದಾಗ ಸತ್ಯ ಕಟ್ ಮಾಡ್ಯಾರ. ಅಣ್ಣ 2 days ಅನ್ಕೊಂತಿಲ್ಲ ಬಿಫೋರ್ ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಪ್ರೇಮಾರ್ಗ ಮೂವಿಗೆ ಒಂದ್ ಸೀನ್ ಅಲ್ಲ ಟು ಬಿ ಆನೆಸ್ಟ್ ಇನ್ ಜನರಲ್ ಕೇಳಾಗತ್ತಿಲ್ಲ. ಕಿರಣ್ ಓದ್ತಿದ್ದ ಹಿಂಗನ್ಸ್ಲ ಆಕ್ಟಿಂಗ್ ನೋಡಿದಾಗ ನನಗ್ ಕೇಳಕ್ ಹೋಗ್ಬೇಡ, ವಾಪಸ್ ಅದೆಷ್ಟು ಪೋಷನ್ ಅಷ್ಟೇ ನೋಡು, ಚೆನ್ನಾಗ್ ಬಂದದ. ಸಡನ್ ಆಗಿ ಹೋಗಿ ಮಾಡಿದ್ ಮತ್ತೆ ಅದು ಮನೆಗೇನೋ ಫಂಕ್ಷನ್ ಇತ್ತು, ಇವ್ರ ಮನೆ ಫಂಕ್ಷನ್ ಇತ್ತು, ವರ್ಷ ಬರಾತೀವಿ ಶೂಟ್ ಇವತ್ತು ಕಂಪ್ಲೀಟ್ ಆಗ್ಲೇಬೇಕು, 6:30 ಮ್ಯಾಲಾಗ್ಯದ ಮತ್ತೆ ರಾತ್ರಿ ಕತ್ಲಾಗಿರೋ ಜಲಸ್ನಾಗ 2 ಲೈಟ್ ಇಡ್ತೀವಿ ಆ ಕಡೆ ಯಪ್ಪ ಅದಕ್ಕಂದ್ರೆ ಬಾರ
ಎಮೋಷನ್ ಮಾಡಿ ಕ್ಯಾರಿ ಮಾಡಿ. ಒಂದ್ ಟೇಕ್ ಬರ್ಲಿಲ್ಲ, ಇನ್ನೊಂದ್ ಟೇಕ್ ತಗೋತೀನಿ ಅಂತ ಅದ, ಎರಡನೇ ಟೇಕ್ನಾಗೆ ಹೇಳ ಸ್ಟಿಲ್ ಫಸ್ಟ್ ನಾನು ಹಿಂಗ್ ಬರ್ಬೇಕಂತ ಹೇಳಿದೆ, ನೀನ್ ಏನಂದ್ರೆ ನಾನು ನೋಡ್ತೀನಿ ಅಂತಂದು ಫಸ್ಟ್ ಟೇಕ್ ತಗೊಂಡೆ. ಇಲ್ಲ ನಾನು ಕೊಡೋ ಡೈಲಾಗ್ ನ ಚೇಂಜ್ ಮಾಡ್ಕೋತೀನಿ, ನಿಂಗ್ ಅದೇ ಮೀನಿಂಗ್ ಬರ್ತದ, ಡೈಲಾಗ್ ನ ಚೇಂಜ್ ಮಾಡ್ಕೊಂಡು ಹೇಳ್ತೀನಿ ಅಂತಂದು ನೆಕ್ಸ್ಟ್ ಅದೇ ಹೇಳಿದೆ. ಬಟ್ ಅಣ್ಣ ದೇಖ್ಬೇಕಾಗಿತ್ತು ಅಷ್ಟೇ. ಅಣ್ಣನ ಆಕ್ಟಿಂಗ್ ಮಾತ್ರ ಅಣ್ಣಿಗೆ ಆಮೇಲೆ ಫಾಲೋವರ್ಸ್ ಕೇಳ್ತಿದ್ದ ಇನ್ನ ಎಷ್ಟೇ ಆಯ್ತು ಬಿಡಿ. ಅಣ್ಣ ಇಲ್ಲಿ ಪವನ್ ಅಣ್ಣ ಎಲ್ಲಿ ಸಿಗ್ತಾನ ಅಂತ ಫೋನ್ ಮಾಡಿ ಕೇಳಾಕತ್ತಾರ. ಅಷ್ಟು ಪವನ್ ಅಂದ್ರೆ ಯಾರಂತ ಕೇಳು. ಇಲ್ಲ ಫಾಲೋವರ್ಸ್ ನಾವೆಲ್ಲ ಏನ್ ಲೆಕ್ಕ ಹೇಳು. ಅದು ಕೂಡ ಕರೆಕ್ಟ್. ಮತ್ತೆ ಅಣ್ಣನ ಮುಂದೆ ನಾವು ಎಲ್ಲಿ ಕಾಣುತ್ತೀವಿ ಎಲ್ಲರಿಕೆ ಫೇಸ್ ಕಟ್. ಇವಾಗ ನನ್ನ ಇದನ್ನ ಕೇಳಿದ್ರೆ, ಇವಾಗ ನಾನ್ ಸ್ಟೋರಿ ಮಾಡಿದೀನಿ, ನಾನು ಶಾರ್ಟ್ ಮೂವಿ ಮಾಡಾತಿದ್ದಾಗ ನಿಮ್ ಎಕ್ಸ್ಪೆಕ್ಟೇಷನ್ ಏನಿತ್ತು? ನಿಮ್ ತಲೆಗೆ ಹಿಂಗಿತ್ತು, ಇವಾಗ ಮಾಡ್ತಾನ ಅಂತಾನೆ ಇರ್ತದ ಆಬ್ವಿಯಸ್ಲಿ. ಅಣ್ಣನ್ ಕ್ಯಾರೆಕ್ಟರ್ ಹೆಂಗಪ್ಪ ಅಂತ ಹೇಳಿದ್ರೆ, ಇದು ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ಅಣ್ಣ ಪ್ರೂವ್ ಮಾಡಿ ತೋರ್ಸೋದು ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ಮೂವಿ ಶೂಟಿಗೆ ಹೋದಾಗ ಅಂದ್ರೆ ಅನ್ಕೊಳ್ತಿದ್ವಿ ಇವ್ನು ಈ ಲೆವೆಲ್ ನರೇಶನ್ ಕೊಟ್ಟಿದ್ದಾನ, ನಮ್ ಕ್ಯಾರೆಕ್ಟರ್ ಈ ಲೆವೆಲ್ ಇರುತ್ತಾ ಅಂತ ಊಹಿಸ್ಕೊಂಡಾಗ ಫೈನಲ್ ಎಡಿಟ್ ಕಾಪಿ ಬಂದಾಗ ಮಾತ್ರ ಬಹಳ ಫೀಲ್ ಆಗೋದು. ಏನ್ ಮಗ್ ಕೊಟ್ಟಿದ್ ಬಿಲ್ಡಪ್ ಇಲ್ಲಿ ಒಂದೊಂದ್ಸರಿ ಮೇನ್ ವಿಲನ್ ಈಗ ಮೂವಿ ಒಳಗಡೆ ಅಂತ ಅನ್ಕೊಂಡ್ರೆ ಸೈಡ್ ವಿಲನ್ ಮಾಡಿರ್ತಾರೆ. ಆರ್ಟಿಸ್ಟ್ ತುಳಿಬಾರ್ದು ಮಗ, ನಾ ಸ್ಟೋರಿ ಮಾಡಿದೀನಿ, ಹಿಂಗ ನಿನಗೆ ಕಾಸ್ಟಿಂಗ್ ಕರ್ದೀನಿ, ಹಿಂಗ ಅದ ನಿನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು? ನೀ ಏನ್ ಥಿಂಕ್ ಮಾಡ್ತಿದ್ದಿ? ಇವ್ನ್ ಸ್ಟೋರಿ ಮಾಡಿದ್ನಾ ಮಾಡ್ತಾರಂತಾನೆ ಅನಿಸ್ತಿದ್ದು. ಮೇನ್ ಅಂದ್ರೆ ನಮ್ಗೆ ಬಜೆಟ್ ಹೆಂಗ್ ಮ್ಯಾನೇಜ್ ಮಾಡ್ತಾರಪ್ಪ, ಏನೇ ಆಗಲಿ ಅಂದ್ರೆ ಎಲ್ಲದಕ್ಕೆ ಮ್ಯಾನೇಜ್ ಮಾಡ್ತಾರ, ಅದು ಹೆಂಗ್ ಮಾಡ್ತಾರ ಅಂತ ಅನಿಸ್ತಿತ್ತು. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಆಗಲಿ, ಅದಕ್ಕೆ ಮೆಟೀರಿಯಲ್ಸ್ ಬೇಕಾದವ ಬೈಪಡ ಅಂತವಾಗಿ ಹೆಂಗ್ ಮ್ಯಾನೇಜ್ ಮಾಡಿ ಹೆಂಗ ಇದು ಮಾಡ್ತಾರ ಅಂತ ಅನಿಸ್ತಿತ್ತು. ಸ್ಟೋರಿ ವೈಸ್ ಡೌಟ್ ಇದ್ದಿದ್ದಿಲ್ಲ ಏನ್ ನನಗೆ ಅಣ್ಣನ ಸ್ಟೋರೀಸ್ ಎಲ್ಲ ಟಾಪ್ ಅನ್ಸಲ್ಲ, ಅದಕ್ಕೆ ಎಲ್ಲ ಹಿಂಗ ಬಿದ್ದು ಟಾಪ್ ಇಷ್ಟ ಹೇಳಿದ್ರೆ ಏನಿಲ್ಲ ನೋಡಿ ಅವಾಗ 10 ಆಗ್ತಾವ ಅಷ್ಟವ ಈಗ ಬಿದ್ದಿರ ಇಲ್ಲ. ಬಟ್ ಎಸ್ ವಿಶ್ವ ಸೀರೀಸ್ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲ ಇದ್ರೊಳಗಡೆ ಮಾಸ್ ಕ್ಯಾರೆಕ್ಟರ್, ಇನ್ಮೇಲೆ ಇನ್ನೇನಿದ್ರು ಇವನ್ನೆಲ್ಲ ಮಾಡಿಸ್ಕೋ, ಜೀನ್ಸ್ ಪ್ಯಾಂಟ್ ಎಲ್ಲ ಲೈಕ್ ಸ್ವಲ್ಪ ಸ್ವಲ್ಪ ಚಪ್ಪಲಿ ಲೆವೆಲ್ಗೆ ಹತ್ರ ಚಪ್ಪಲಿ ಅಲ್ಲ ಚೆನ್ನಾಗಿ ಹೇಳ್ದ ಅಣ್ಣ ಹೇಳೋದು. ಬಟ್ ನಾನ್ ಟಿಪಿಕಲಿ ಆ ತರದ ಕ್ಯಾರೆಕ್ಟರ್ಗಳನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಅಣ್ಣ ಹೇಳೋದು ಇಲ್ಲ ಈ ತರ ವೆಬ್ ಸೀರೀಸ್ ಅಲ್ಲಿ ಈ ತರ ಇರುತ್ತಾ, ಇನ್ಮೇಲಿಂದ ಈ ತರ ಹಾಕೊಳಕ್ ಅಭ್ಯಾಸ ಮಾಡುವ ಅಂತ ಹೇಳ್ದ. ಮತ್ತೆ ಹೇಳೋಂತ ಸಂದರ್ಭನೇ ಬರ್ಲಿಲ್ಲ. ಅದು 15 ದಿನ ನೀ ಜೀವ ತಿಂದಿದ್ದೆ. ಸೊ ಈಗ ಜೀನ್ಸ್ ಹಾಕಕ್ ಟ್ರೈ ಮಾಡು. ಸೊ ಇದೇನು ಮೇಲೆ ಬಟನ್ ಹಾಕ್ತಿದಲ್ಲ ಟಿ ಶರ್ಟ್, ನಿಮಗೆ ಟಿ ಶರ್ಟ್ ಹಾಕಿದ್ರೆ ಮಾಲ್ ಪೂರ ಕುತ್ತಿದ್ದೆ ಬೇಕಾಗಿದ್ದಿಲ್ಲ, ಅದಕ್ಕೆ ಫ್ರೀ ಆಗಿರೋ ಎಲ್ಲರಿದ್ದಾಗ ಅಂತೇಳಿ ಇದು ಮಾಡಿದ 15 ದಿನ ಜೀವ ತಿಂದಿದೆ. ಅದಾದ್ಮೇಲೆ ಯಾಕೋ ಅದು ಸರಿ ಅನಿಸ್ಲಿಲ್ಲ ನನಗೆ, ಕಾಸ್ಟಿನೂ ಕೂಡ್ಲಿಲ್ಲ. ಸೊ ಬಿಟ್ಬಿಟ್ಟು ಅದ್ ಮನೆಗೆ ಅದೂ ಒಂದು ದೊಡ್ಡ ಸೀರೀಸ್ ಆಗ್ತದೆ. ದಬಾದಬಿ ಫಾಲ್ಸ್ ಹೋಗಿದ್ದಿಲ್ಲ, ದಬಾದಬಿ ಫಾಲ್ಸ್ ಇದೆ, ನಾವು 4 ಜನ ಹೋಗಿದ್ವಿ. ಅಲ್ಟಿಮೇಟ್ ಯಾವ ಲೆವೆಲ್ ಮೆಮೊರಿ ಪವರ್ ಇತ್ತು ಅಂತ ಹೇಳಿದ್ರೆ ಮುಗಿತು, ಎಲ್ಲಿ ಬಿದ್ದಿದ್ರೆ ಗೊತ್ತಿಲ್ಲ. ಜಾಕೆಟ್ ಗಾಡಿ ಓಡಿಸಕ್ಕೆ ಕೈ ಕೊಟ್ಟಿರೋದನ್ನ ಹಿಡ್ಕೊಂಡ್ ಕೊಡ್ಬೇಕಿಲ್ಲ, ಹೊಡೆ ಮಾಡಿ ಕೂತ್ಬಿಟ್ಟಾರ. ನಾನು ಹೋಗ ಸ್ಪೀಡ್ ಕೆಳಗೆ ಬಿಟ್ಬಿಟ್ಟದ. ನಾನು ಎಲ್ಲ ಗಾಡಿ ಬಂದಿದ್ವಿ, ನಾವು ಮುಂದೆ ಹೋಗಿವಿ, ನಿಂತೀವಿ, ಮಕ್ಕಳು ಬರಬಾರ್ದಲ್ಲ ನಾವು ವಾಪಸ್ ಫೋನ್ ಹಚ್ಬೇಕಿಲ್ಲ. ಜಾಕೆಟ್ ಕಳೆದೋಗ ನಾವು ಬರಾತ್ತೀವಿ 10 ನಿಮಿಷ ಹಿಂದೆ ಅಂತೀವಿ. ನಾವು ಆಲ್ರೆಡಿ ಅದು ಪೂರ ಸಿಂಗಲ್ ರೋಡ್ ಇಂದ ಕಾಲ್ದಾರಿ ಇದ್ದಂಗೆ ಇಷ್ಟೇ ಇತ್ತ ದಾರಿ ರೋಡ್ ಹಾಕಿದ್ರೆ ಅದು ಜರ್ನಿ ಮಾತ್ರ ಆಸಮ್ ಆಗಿತ್ತು ನಂಗೆ ಬರ್ಬೇಕಾದ್ರೆ. ಎಸ್ಪೆಷಲಿ ಡಾಬಾ ಅಂತ ಕರಿಬೇಕಾ ಹರ್ಷಾಗ ಅವತ್ತು ಸಂತೃಪ್ತಿ ಊಟ ಮಾಡಿ ಬಂದ ಕೈ ತೊಳ್ಕೊಂಡೆ, ಇದು ತೊಳ್ಕೊಬೇಕ, ಇವತ್ತು ಸಂತೃಪ್ತ ಆಯ್ತು ಊಟ ಯಾಕೆ ಮನೆಗೆ ಆಗಿಲ್ಲ. ಇಲ್ಲ
ಮತ್ತೆ ಮನೆ ನೋಡ್ತಾರೆ. ಮನೆ ಬಂದು ತೋರಿಸ್ತೀನಿ, ಹಾಗೆ ನೋಡಿ. ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಬಟ್ ಮನೇಲಿ ಸಂತೃಪ್ತಿ ಆಗುತ್ತೆ. ಬಟ್ ಅವ್ರು ಸ್ವಲ್ಪ ಜಾಸ್ತಿ ಸಂತೃಪ್ತಿ ಆಗಿಲ್ಲ. ಸಂತೃಪ್ತಿ ಆಗಿಲ್ಲ ಅಂದ್ರೆ ನಾಳೆಯಿಂದ ಊಟ ಟ್ರಿಪ್ಪಿಗೆ ಹೋಗ್ತಿದ್ದಾರೆ, ಆ ಕಡೆ ಹೋಗ್ಬಿಡು ಅಂತಾರಲ್ಲ ಸರ್. ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಟ್ರಿಪ್ ಇಂದ ಈಗ ಟ್ರಿಪ್ ಎಲ್ಲೆಲ್ಲ ಉಂಟು ಅಂದ್ರೆ ಶಿರ್ಸಿ, ಓ, ಆ ಕಡೆ. ಇಡಗುಂಜಿ, ಮೈಸೂರು ಈ ಕಡೆ. ಸ್ಕೂಲ್ ಟ್ರಿಪ್ ಸ್ಕೂಲ್ ಟ್ರಿಪ್ ಆಗಿತ್ತಲ್ಲ. ಸ್ಕೂಲಲ್ಲಿ ಆ ಕಡೆ ಹೋಗ್ತಾರೆ ಟ್ರಿಪ್ಪಿಗೆ. ಸ್ಕೂಲ್ನಾಗ ಟ್ರಿಪ್ ಅಂತೇಳಿ ಇಲ್ಲಿದೆ ಒಂದೇ ಇದಕ್ಕೆ ಕರ್ಕೊಂಡು ಹೋಗ್ಕೊಡ್ತಿದ್ರು. ಪಿಕ್ನಿಕ್ ಟ್ರಿಪ್ ಅಂತಿದ್ರು ಸ್ಕೂಲಾಗ. ಇಲ್ಲೇ ನಮ್ಮ ಮಂದಿ ಟ್ರಿಪ್ಪಿಗೆ ಹೋಗೋದಲ್ಲ, ಪಿಕ್ನಿಕ್ ಅದು. ಪಿಕ್ನಿಕ್ ಅನ್ನಂಗಿಲ್ಲ ಅದಕ್ಕೆ. ಪಿಕ್ನಿಕ್ ಅದು. ಎಲ್ಲರಿಗೂ ಹೋಗೋದು. ಟ್ರಿಪ್ ಎಲ್ಲಿಗೆ? ಇಲ್ಲ ಡ್ರೀಮ್ ಟ್ರಿಪ್ ಅಂತ ಕೇಳಿದ್ರೆ ಮತ್ತೆ ಹೇಳಿದ್ರೆ ನೀವು ಏ, ಅತಿ ಆಗೈತೆ ಅಂತ ಅಂತೀರಿ. ಬಟ್ ನಿನ್ಕಿನ ಜಾಸ್ತಿನೇ ಇರ್ತದೆ. ಇಲ್ಲ ಇಲ್ಲ, ನಮ್ಮ ಒಂದ್ ರೇಂಜಿಗೆ ಅಣ್ಣನ ಬೇರೆನೇ ಇರುತ್ತೆ. 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡ್ಬೋದು. ನಾನು ಚಾರ್ ಧಾಮ್ನಾಗ ಇದ್ದೀನಿ. ಓಕೆ ಓಕೆ. ನಾನು ಅಲ್ಲೇ ಅದೇ ಜೊತೆ ನಾನು ಚಾರ್ ಧಾಮ್ನಾಗ ಜಾರ್ಧಾಮ್. ನಾನು ಯೂನಿಯನ್ ಟೆರಿಟರಿ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್. ಓ ಇಲ್ಲಿದೆ ಬಿಸ್ನೆಸ್ ಓಪನ್ ಅಲ್ಲ, ಯೂನಿಯನ್ ಟೆರಿಟರಿದಾಗ ಹೋಗಿ ನೋಡ್ಬೇಕು ಅಲ್ಲಿ ಅಂತ. ಅದೊಂದು ನನಗೆ ಅದೊಂದು ನಂದು ಅಂದ್ರೆ ತಿರ್ಗಾಡ್ಬೇಕು, ಹೆವಿ ತಿರ್ಗಾಡ್ಬೇಕಾಗ್ತದ. ಬಟ್ ಬೇರೆ ನಾವು ನಾಲ್ಕು ಬ್ಯಾಂಕ್ ಬ್ಯಾಲೆನ್ಸ್ ಈ ಲೆವೆಲ್ ಇರ್ಬೇಕಾದ್ರೆ ಎಲ್ಲರೂ ಹೋದ್ರೆ ಐಟಿ ರೈಡ್ ಆದ್ರೆ ಕಷ್ಟ ಆಗೈತೆ. ಅದಕ್ಕೆ ನಾನು ಮೈನಸ್ ಮಾತಾಡ್ತಿರೋದು. ಕಿಂಡಲ್ ತೆಗಿಬಾರ್ದು. ಅಂದ್ರೆ ಅದು ಅಂದ್ರೆ ಯೂಶುವಲ್ ನೋಟ್ ನೋಡಿದ್ರೆ ಒಂದ್ ಪಕ್ಕದಲ್ಲಿ 0 ಇರುತ್ತೆ. ಬಟ್ ಇಲ್ಲಿ 0 ಪಕ್ಕದಲ್ಲಿ ಒಂದಷ್ಟು ಡಿಫ್ರೆನ್ಸ್ ಜಾಸ್ತಿ ಇಲ್ಲ. ನೋಟ್ಗಳು ಇರ್ತಾವೆ ಗೊತ್ತಾ, 500 ಅಂತ ಇರ್ತದ, ಮೈನಸ್ ಟ್ರಿಪ್ ಹೇಳಿದೆ, ಇದುವರೆಗೆ ಆಯ್ತು, ಇನ್ನೂ ಹೋಗಿಲ್ಲ. ಅದು ಯಾವ ಟ್ರಿಪ್ ಅಂತ ಗೋವಾನ್ 2018ರಿಂದ ಅನ್ಕೊಂಡಾಗೈತಿ. 25th 7 years ಆಯ್ತು. ಆದ್ರೂ ನಂಬಿಕೆ ಹೋಗೋಣ. ಹೋಗಲ್ಲ. ಬಟ್ ಆಗ್ತಿಲ್ಲ. ಲಾಸ್ಟ್ ಇದ್ರೊಳಗಿತ್ತು, ನವೆಂಬರ್ ಪ್ಲಾನ್ ಹಾಕಿದ್ವಿ, ಬಟ್ ಆಗ್ಲಿಲ್ಲ. ಅದೊಂದೇ ಫಸ್ಟ್ ಪ್ಲಾನ್ ಹಾಕಿದ್ದು ಅದೊಂದೇ, ಅದಾದ್ಮೇಲೆ ಹಾಕ್ಲಿಲ್ಲ ನಾವು. ಅದು ಗೊತ್ತಾಯ್ತು, ಹೋಗಿಲ್ಲ ಅಂತ ಹೇಳಿ. ಅದಕ್ಕಿಂತ ಮೊದಲು ಹಾಕಿರ್ಲಿಲ್ಲ, ಅದೇ ಫಸ್ಟ್ ಪ್ಲಾನ್, ಅದೇ ಸದ್ಯಕ್ಕೆ ನಿಂತು. ಏನು ಮಾಡಲ್ಲ ಬಿಡಲ್ಲ, ಹೋಗಿ ಏನ್ ಮಾಡ್ಬೇಕಂತ. ಅದೇ ನೋಡಿ, ಎಲ್ಲರೂ ಹಂಗೆ ಅಂತ. ಬಟ್ ಅಲ್ಲಿ ಅದೊಂದೇ ಅಲ್ಲ, ಬೇರೆ ಬೇರೆ ಯಾವ್ದು? ಬೇರೆ activities ಬೇರೆ ಯಾವ? ಯಾವ್ದು? ಬೀಚ್ ಅವ, ಮತ್ತೆ ಮೇಬಿ ಚರ್ಚ್ ಆ ತರ ಇದೆ. ಇಬ್ರು ಪ್ರೊಫೆಷನಲ್ ಡ್ರಿಂಕರ್ಸ್ ಓನ್ಲಿ ಸ್ಪ್ರೈಟ್ ಅಷ್ಟೇ ಕುಡಿತಾರ. ಇಲ್ಲ, ನಾನು ಸ್ಪ್ರೈಟ್ ಇಲ್ವಾ? ಅಲ್ಲ, ಮೌಂಟೇನ್ ಡ್ಯೂ ಕುಡಿದ್ರೆ ತರ ಆಕ್ಟ್ ಮಾಡ್ತಾರೆ ನಿಮಗೆ. ಬಾದಾಮ್ ಟೀ ಅಷ್ಟೇ ಕುಡಿದಾರ, ಬಾದಾಮ್ ಟೀ ಸ್ಪೆಷಲ್. ಹರ್ಷ, ಸಜೆಷನ್ ಏನಾದ್ರು ವೇಟ್ ಗೇನ್ ಆಗೈತೆ? ವೇಟ್ ಗೇನ್ ಆಗಿ ಇವೇನ್ ಬೆಳಿಗ್ಗೆ ಹತ್ತಿರಲಿಕ್ಕೆ ನಾವು ಅದೇ ನೀ ಏನು ಮಾತಾಡೋಕೆ ವೇಟ್ ಗೇನ್ ಬಗ್ಗೆ ಮಾತಾಡೋದು ಏನೋ ಕೇಳ್ತೀವಪ್ಪ ಈ ಜಿಮ್ಮಿಗೆ ಹೊಂಟಿದ್ದಿ. ನೀನ್ ಅಬ್ಸರ್ವ್ ಮಾಡು, ಸ್ಕೂಲ್ ಡೇಸ್ ದಾಗ ರೀಸೆಂಟ್ ಆಗಿ ನೋಡಿ ಎಷ್ಟು ದಪ್ಪ ಆಗಿದೆ. ಆಕ್ಚುಲಿ ದಪ್ಪ ಆಗೇನ ಯಾವತ್ತೋ ಕೇಳಿ ನೋಡಿ ಅದನ್ನ. ಯಾವತ್ತೋ ಕೇಳಿದಲ್ಲ. ಬಾಡಿ ಶೇವಿಂಗ್ ಮಾಡಕತ್ತೀರಿ. ಬಾಡಿ ಶೇವಿಂಗ್, ಬಾಡಿ ಶೇವಿಂಗ್ ಅಲ್ಲ. ಇದು ಹಾಕಿದ್ದು ನಾನು ಸರಿ ಇಲ್ಲ ಮಾತಾಡಿಲ್ಲ. ಕರ್ಬಿಟ್ ಮರಿಯ ತೆಗೆದ್ರೆ ಸಜೆಷನ್ ಕೇಳತ್ತೆ. ಸಜೆಷನ್ ಅಷ್ಟೇ. ಆಕ್ಚುಲಿ ನಾನು ಅವನಿಗೆ ಕೇಳ ಅನ್ಕೊಂಡಿದ್ದೆ ಅಷ್ಟೇ. ಅವನು ಚಿಂತಾಗಿ ಹೇಳೋದಿಲ್ಲ. ಅವ್ನು ನನ್ನ ಬಂದಾಗ ನನಗೆ ಅಂದ್ಬಿಟ್ಟು ಅವ್ನು ಆಬ್ವಿಯಸ್ಲಿ ನೀವು ಅಂತಿದ್ದು ತಪ್ಪಿದ್ದಾರೆ ನೋಡಿ. ಅವನೇ ತಪ್ಪನ. ಅಣ್ಣನ್ ಜಿಮ್ ಬಾಡಿ ಇಲ್ಲ, ಫಿಟ್ ಅಷ್ಟೇ. ಜಿಮ್ ಬಾಡಿ ಅಷ್ಟೇ. ನ್ಯಾಚುರಲ್ ಬಾಡಿ, ನ್ಯಾಚುರಲ್ ನ್ಯಾಚುರಲ್ ಬಾಡಿ ಇಲ್ಲ ಕುಂಡರೆ ಏನೋ ಆಗ್ಬೇಕಪ್ಪ ಬಿಗ್ ಸಾಂಗ್ ಎಲ್ಲ ಚೆನ್ನಾಗಿ. ಫಸ್ಟ್ ಎಪಿಸೋಡ್ ಏನಿಲ್ಲ, ಇಲ್ಲ ಆದ್ರೂ ಕೊಡ್ತಿದ್ದಿಲ್ಲ ಇವಾಗ. ಅಲ್ಲ ನೀ ಕರೆಕ್ಟ್ ಅಪ್ಪ, ನೀ ತಿಂತಿದಿ, ತಿನ್ನೋದ್ ಬಾಳ ಅನ್ನಂಗಿಲ್ಲ. ಏನ್ ತಿನ್ಬೇಕನ್ನೋ ತಿಂದ್ರಲ್ಲ ದಪ್ಪ ಆಗೋದು. ಸುಮ್ಮನೆ ಕೂತ್ರೆ ದಪ್ಪ ಆಗ್ತಾರೆ ನಮ್ಗೆ ಅನ್ಸಿದ ಪ್ರಕಾರ. ದಪ್ಪ ಇದೊಂದೇ ಮುಂದೆ ಬರೋದಲ್ಲ. ಅದು ಅಸಹ್ಯಪ್ಪ ಅದು. ಅವನಿಲ್ಲ ನಾವೊಂದ್ ಮುನ್ನ ಮತ್ತೆ ವಾಪಸ್ ಈ ಎಪಿಸೋಡ್ ಬಂದಂತ ನೀನ್ ನೋಡಿದ ಬಹಳ ದಿನ ಆಯ್ತು. ವರ್ಷಗಳಾಯ್ತು ಅವ್ನು ನೋಡಿ ಮೋಸ್ಟ್ಲಿ. ಪಾಡ್ಕಾಸ್ಟ್ ಆಯ್ತು. ನೋಡ್ಬೇಕು ಮಿತ್ರ ದ್ರೋಹಿಗಳಾದ್ರೆ ಬರಲ್ಲ ಕರ್ಕಮ್ಮ ಅಂತೇಳಿ
ರೈಲ್ವೆ ಸ್ಟೇಷನ್ ಇಂದ ಹೊರಗೆ ಬಂದಿದ್ದೆ ನಾ ಮಗ ಬರ ಈಗ ನಡ್ಕೊಂಡ್ ಬರ್ತಿರೋ ಆ ಸ್ಟೈಲ್ ಒಳಗೆ ಕಡಿಲಿಕ್ಕೆ ಆ ಮಗನೇ ಬರಪ್ಪ ಅಂದ್ರೆ ಕುಂತು ಕುಂತು ವರ್ಕ್ ಅಲ್ಲ ಅದೊಂದು ಬೆಂಗಳೂರು ಫುಡ್ ಬೆಂಗಳೂರು ಫುಡ್ ಒಂದು ಇದಾಗ್ತದೆ. ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಭಾರಿ ಯೂಶುವಲ್ ಟ್ರೈನ್ ಜರ್ನಿ ಮಾಡ್ತಿರ್ಲಿಲ್ಲ, ಅದೇ ಫಸ್ಟ್ ಟೈಮ್ ಸಿಂಗಲ್ ಆಗಿ ಹೋಗ್ತಿರೋದು. ಸಿಂಗಲ್ ಆಗಿ ಹಂಗಲ್ಲ, ನಿಜವಾಗ್ಲೂ ಸಿಂಗಲ್. ಬಟ್ ಆ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಟ್ರೈನ್ ಜರ್ನಿ ಮಾಡ್ತಿರೋದು ಬೆಂಗಳೂರಿಗೆ ಹೋಗ್ಬೇಕು. ವೇಸ್ ಮೈ ಟ್ರೈನ್ ಆ್ಯಪ್ ಒಳಗಡೆ ಅಲ್ಲಿ ರಾಯಚೂರು ರೀಚ್ ಆಗಿದೆ ಅಂತ ತೋರ್ಸಾಗಿರ್ತದೆ. ಬಟ್ ಅಲ್ಲಿ ಕರೆಕ್ಟಾಗಿ ನಂಬರ್ಸ್ ತೋರಿಸಿಲ್ಲ ಅಂತ ಅನ್ಕೋತಿಲ್ಲ. ಟ್ರೈನ್ ಆಕ್ಚುಲಿ ಹೇಳ್ಬೇಕಂದ್ರೆ ಸಾರಿ ಗೈಸ್, ಮಿಸ್ಟೇಕ್ ಆಗಿರೋದು. ನಾನು ಟ್ರೈನ್ ತೋರಿಸಿರೋದು ಇಲ್ಲಿ ಶಕ್ತಿನಗರ ತೋರ್ಸಾಗಿರೋದಿನ, ಅಲ್ಲಿ ರಾಯಚೂರಲ್ಲಿ ಟ್ರೈನ್ ಅದ ಟ್ರೈನ್ ಅಲ್ವಾ ಗೊತ್ತಿಲ್ಲ, ಹತ್ಕೊಂಡ್ಬಿಟ್ಟಿದೀನಿ ಗೊತ್ತಿಲ್ಲ ಫಸ್ಟ್ ಟೈಮ್. ಅಂಡ್ ಇನ್ನೊಂದ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ನಂದು ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಅಂದ್ರೆ ಸ್ಲೀಪರ್ ಕೋಚ್ ಅಂತ ಗೊತ್ತು, ಬಟ್ ಅದ್ ಎಸ್ ಯಾವ ಕಡೆ ಬರುತ್ತೆ ಏನೋ ಗೊತ್ತಿಲ್ಲ. ಹತ್ಕೊಂಡಿದೀನಿ, ಫುಲ್ ಗಾಬರಿ ಆಗ್ತದೆ. ಅಣ್ಣ ಫೋನ್ ಮಾಡಾಕತ್ತಾನ, ಫೋನ್ ಮಾಡಿದ್ಮೇಲೆ ಎಲ್ಲ ನೀನ್ ಅದೇ ಟ್ರೈನ್ ಹತ್ಕೊಂಡಿದ್ಯಾ ಅಥವಾ ಬೇರೆ ಟ್ರೈನ್ ಹತ್ಕೊಂಡಿದಿಲ್ಲ ಅಂತ ಅಣ್ಣನ ಕನ್ಫ್ಯೂಷನ್. ಹತ್ತಿದ್ಮೇಲೆ ಒಂದ್ ನೋಡ್ದ ಅದ್ ಯಾವ ಹೋಗಿಲ್ಲ ಹತ್ತಿದ್ನೋ ಗೊತ್ತಿಲ್ಲ ಮಗ. ಹೋಗ್ಬಿಟ್ಟು ನಂಬರ್ ಇರುತ್ತಲ್ಲ, ನಂಬರ್ ಅಲ್ಲಿ ಹೋಗ್ಬಿಟ್ಟು ಅವ್ನು ಎಬ್ಸಿದೀನಿ. ಅಣ್ಣ ಇದು ನನ್ ಸೀಟ್ ಅಣ್ಣ ಎದ್ದೋಣ ಅಂತ. ಅಣ್ಣ ಇಲ್ಲಿ ನನ್ ಸೀಟ್ ಅಣ್ಣ ಅಂತಂದ. ನಮ್ ಡ್ಯಾಡ್ ಫೋನ್ ಮಾಡೋದು, ಇಲ್ಲ ರಾಯಚೂರ್ ಕಡೆ ಬರುತ್ತದ ಎಸ್7 ಹೋಗಿ ಆ ಕಡೆ ಹೋಗುತ್ತಂದ್ರೆ. ರಾಯಚೂರು ಯಾವ ಕಡೆ ಬರುತ್ತೆ ಗುರು? ಬ್ಯಾಕ್ ಹೋಗು ಅಂತ ಹೇಳ್ತಿದ್ರು ಅರ್ಥದಲ್ಲಿ. ಬಟ್ ನಾನು ರಾಯಚೂರೊಳಗತ್ತೆ ಎಗಡೆ ಹೋಗ್ಬೇಕು ಅಪ್ಪಿ ಹೋಗ ಹೋದ್ಮೇಲೆ ಪುಣ್ಯ ಏನಂತ ಹೇಳಿದ್ರೆ ಕಾಕ ಕಿಸಿ ಕಾಕ ಬಂದ, ಈ ಕಡೆ ಹೋಗಪ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ಬಟ್ ವರ್ಷ ಜರ್ನಿ ಲೈನ್ ಹೋಗಂದ್ರೆ ಅಲ್ಲಿ ಹೋಗಿ ರೀಚ್ ಆಗೋವರೆಗೂ ಭಯ, ಕರೆಕ್ಟ್ ಹತ್ಕೊಂಡಿದ್ರೆ ಇಲ್ಲ ಅಂತ. ಟಿಕೆಟ್ ಕರೆಕ್ಟ್ ಇದ್ದು ನೀನು ಟ್ರೈನ್ ಕರೆಕ್ಟ್ ಆಬ್ವಿಯಸ್ಲಿ ಅದೇ ಟ್ರೈನ್ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲಲ್ಲ. ಪ್ಯಾಸೆಂಜರ್ ಮಾಡ್ತಾರಲ್ಲ, ಕರೆಕ್ಟ್ ಮಾತಾಡಿರ್ತಾರೆ ನಮ್ಮ ಸೀಟಿಗೆ. ಟಿಟಿ ಬಂದ್ರೆ ಅವ್ರಿಗೆ ಕೇಳಿದ್ರೆ ಇದು ಮಾಡಿ. ನಿನ್ಗೆ ಟ್ರೈನ್ ಜರ್ನಿ ಇದ್ರೆ ಎಕ್ಸ್ಪೀರಿಯನ್ಸ್ ಆಗ್ಯಾವ ಅಂದ್ರೆ ಇನ್ ಜನರಲ್ ಹೇಳ್ಬೇಕಂದ್ರೆ ನಾವು ಬುಕ್ ಮಾಡೋದು ರೇರ್, ಜನರಲ್ಲೇ ಪ್ರಿಫರ್ ಮಾಡ್ತೀವಿ. ನನಗೆ ಕೇಳಿದ್ರೆ ಟ್ರೈನ್ ಜರ್ನಿನೇ ಮಾಡಂಗಿಲ್ಲ. ಏನಿದೆ ಅಯಾಬೂಜ ಹಾಕೊಂಡು ಹೋಗ್ತಾನೆ. ಮತ್ತೆ ಗಾಡಿ ಪ್ರಿಫರ್ ಮಾಡ್ತೀನಿ, ಗಾಡಿ ಬಿಟ್ರೆ ಬಸ್. ಆಲ್ಮೋಸ್ಟ್ ಬೆಂಗಳೂರಿಗೆ ನಾನು ಲಾಸ್ಟ್ ಟೈಮ್ ಹೋದ, ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಅದು, ಮತ್ತೆ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಹೋದಾಗ ಬಸ್ಸಿಗೆ ಹೋಗಿದ್ದೆ. ಇದು ಒಂದು ಆಲ್ಮೋಸ್ಟ್ ಮೊನ್ನಗೂ ಹೇಳಿದ್ದೆ ಬೆಂಗಳೂರಿಗೆ ಬರತ್ತೀನಿ ಅಂತ ಹೇಳಿ. ಅದಾದ್ಮೇಲೆ ಶರಣವಿದ್ದ ಆಕ್ಚುಲಿ ಅವ್ನ ಸಲುವಾಗಿ ಹೋಗಿದ್ದು ಬೆಂಗಳೂರಿಗೆ. ಅವನು ಸಿಕ್ಕ ಬಹಳ ದಿನ ಮೀಟ್ ಆಗಿದ್ದಿಲ್ಲ, ಒಂದ್ 2 ತಿಂಗಳಾಗಿತ್ತು ಅಷ್ಟೇ ಮೀಟ್ ಆಗಿದ್ದಿಲ್ಲ. ಮತ್ತೆ ಹೋಗಿದ್ವಿ. ಬೆಳಗ್ಗೆ 4 ಗಂಟೆಗೆ ಇಳಿಸೋಣ ಒಂದು ಬಸ್ಸು, 4:45 ಇಳಿಸೋಣ. ರೇವನಾಡೆ ಇದಕ್ಕೆ ಕ್ರಾಸಿಂಗ್ ಇಳಿಸೋಣ. ನಾನು ಹೇಳಿದೀನಿ ಅವ್ನು ರಾತ್ರಿ ಹೇಳೋಣ ಅಂದ್ರೆ ನೀನ್ ಹೇಳಿದ್ಮೇಲೆ ಫೋನ್ ಹಚ್ಚಿ ನಾ ಬರ್ತೀನಿ ಅಂತ ಹೇಳಿ ಇಳಿದ್ಮೇಲೆ 4:15 ಇಳಿದೀನಿ. ಫೋನ್ ಹಚ್ಚಾತೀನಿ, ಎತ್ತಾತಿಲ್ಲ, ಮಕ್ಕಂಬಿಟ್ಟಾನ. 4:15 5 ಗಂಟೆ ತರ ಫೋನ್ ಹಚ್ಚಿ ನನಗೆ ಇಲ್ಲಿ ರೋಡಿಗೆ ತಿರ್ಗಾಡತ್ತೀನಿ. ಎಕಡೆ ಹೋಗ್ಬೇಕು ಗೊತ್ತಿಲ್ಲ, ರೇವನಾಡೆ ಕ್ರಾಸಿಂಗ್ ಇಳಿದೀನಿ ಅಲ್ಲಿ. ಒಳಗೆ ಹೋಗ್ಬೇಕು ಬೇರೆ ಕಡೆ ಅದು ಗೊತ್ತಿಲ್ಲ. ಆಮೇಲೆ 5 ಗಂಟೆಗೆ ಒಂದು ಅಣ್ಣ 5 ಗಂಟೆಗೆ ಬಂದು ಹೋಗಿ ವಾಪಸ್ ಮನೆ ಮಾಡ್ಕೊಂಡು ಮತ್ತೆ ಎಷ್ಟು 11:00 ಎದ್ದು ಟಿಫನ್ ಮಾಡಿ ಅವ್ರ ಮನೆಯಾಗ ಅಲ್ಲಿಂದ ಹೋದ್ವಿ. ಬೆಂಗಳೂರಿಗೆ ಸಿಟಿ ಹೋದ್ವಿ. ಬೆಂಗಳೂರು ಜರ್ನಿ. when it comes to ನೀವೆಲ್ಲ ಬ್ಯಾಚ್ LKG ಇಂದ ಆಲ್ಮೋಸ್ಟ್ ಜೊತೆ ಇದ್ರಿ. ನಾನು ಬಂದು ಸೇರ್ಕೊಂಡೆ. ಅಲ್ಲ ಅಂದ್ರೆ ಫಸ್ಟ್ ಟೈಮ್ ಇಂಟ್ರಾಕ್ಟ್ ಅಥವಾ ಮಾತುಕತೆ ಹಾಗೂ ನೋಡಿದ್ರೆ ನಾನು ನೀನು ಸ್ಕೂಲ್ ಒಳಗೆ ಅಷ್ಟೊಂದು ಮಾತಾಡಿಲ್ಲ. ಆಶಾ, ನನಗೆ ನೀವು ಬಂದಾಗ ಏನು ಅನ್ಸಿತ್ತು ಹೇಳ್ಬೇಕಂದ್ರೆ, ನೀನು ಸ್ಕೂಲಿಗೆ ಬಂದಾಗ ಅಂದ್ರೆ ಜಾಸ್ತಿ ಮಾತಾಡ್ತಿದ್ದಿಲ್ಲ, ಕಮ್ಮಿ ಮಾತಾಡ್ತಿದ್ದೆ, ಜಾಸ್ತಿ ಓದ್ತಿದ್ದೆ. ಇಷ್ಟು ಹುಷಾರಾನಲ್ಲಪ್ಪ, ಕ್ಲಾಸಿಗೆ ನಂಬರ್ 1 ಬರ್ತಾನೆ ಅನ್ಕೊಂಡೆ. ಬಟ್ ಟ್ವಿಸ್ಟ್ ಏನಾದ್ರೆ ಗೊತ್ತಾ, ಇಬ್ಬರು ರ್ಯಾಂಕ್ ಸ್ಟೂಡೆಂಟ್ ಜೊತೆ ಇವತ್ತು ನಾನು ಅನ್ಕೊಂತೀನಿ. ಅದು ಟ್ವಿಸ್ಟ್. ಅಷ್ಟೇ. ಅಣ್ಣ ಸೈನ್ಸ್ ಒಳಗೆ ಟಾಪ್ ಬರಲ್ಲ. ಅದ ಕೇಳಿದ್ರೆ ಸೈನ್ಸ್ ಕಾಮರ್ಸ್ 45 ಬಂದು ಅಂದ್ರೆ ಇನ್ ಜನರಲ್ ಫಸ್ಟ್ ಟೈಮ್
ಮಿಕ್ಕಾದ್ರೆ ಹೆಂಗ ಅನ್ಸ್ತಿಲ್ಲ ಅಂತ ನಿನ್ಗೇನು ಅನ್ಸುತ್ತೆ ನೆನಪಾಗ ನನಗೆ ಅಷ್ಟೇನು ಇದ್ದಿದ್ದಿಲ್ಲ. ಓಕೆ ನಮಗೆ ಅವಾಗ ಅಭ್ಯಾಸ ಆಗ್ಬಿಟ್ಟಿತ್ತು. ಆದ್ರೆ ಇನ್ನ ಯಾರು ಇವ್ರು ಬಂದಿದ್ರು ನಮ್ಮ ಕ್ಲಾಸಿಗೆ ಅದಕ್ಕೂ ಮುಂಚೆ ಜಗ್ಗಿ ಜನ ಚುಟ್ಟಾಗಳಿದ್ರು. ಅಲ್ಲ ಅವಾಗ ನಮ್ಮ ಕ್ಲಾಸ್ ಹೆಂಗಿತ್ತು ಗೊತ್ತಾ? ಅವಾಗ ನಮ್ಮ ಬ್ಯಾಚ್ ಅಂದ್ರೆ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಹಂಗಿತ್ತು. ಹೆಚ್ಚಿನಂಗೆ ಇತ್ತು. ಫ್ರೀ ಜಗ್ಗಿ ಜನ ಹೋದ್ರೆ ಜಗ್ಗಿ ಜನ ಹೋಗ್ಯಾರ. ಮಾರ್ಕೆಟಿಂಗಿತ್ತು. ಹೋಗೋರು ಆಡ್ ಹೋಗೋರು ಕೂಡೋರು ಒಂದ್ ವರ್ಷ ಆಯ್ತಾ ಹೋಗ್ಬಿಡೋರು. ನೆಕ್ಸ್ಟ್ ಇಯರ್ ಚೇಂಜ್. ಚಂದ್ರಶೇಖರ್ ಮತ್ತೆ ನರೇಶ್ ನೆನ್ಪಾರ ಅವರು ನಂಗೆ ಆಯ್ತು. ಪ್ರಾಪರ್ ಆಗಿರೋರು LKG ನ್ಯಾಡಿದ್ರು ಅವ್ರು ಅಷ್ಟೇ ಪ್ರಾಪರ್ ಆಗಿ 10th ತನಕ ಮುಗಿಸಿದ್ರು. ಶಿವನಾಥ್ ಹಂಗೆ ಆಯ್ತು. ಅವ್ನು ನಡುವೆ ಬಿಟ್ಟೋದ. ಬಸವ ಅಂತ ಇದ್ದವು, ಬಸವನು ಬಿಟ್ಟೋದ. ಅವ್ನು 3ನೇ ಕ್ಲಾಸಿಗೆ ಬಿಟ್ಟೋದ. ಮನೋಜ್ ಅಂತ ಇದ್ದ. ಮನೋಜ್ ಬಿಟ್ಟೋದ. ಆಲ್ಮೋಸ್ಟ್ ಎಲ್ಲರೂ ಬಿಟ್ಟೋದ. ಮುಗಿದಾಯ್ತು. ಈ ಮಕ್ಕಳ ಕಾಟ ನಂದಲ್ಲ ಹೌದು ಸೈಲೆಂಟ್ ಇದ್ದೆ, ಬಹಳ ಸೈಲೆಂಟ್ ಅಣ್ಣ. ಸೊ ಅದಕ್ಕೆ ನಾವು ಏನಾಗ್ಬಿಟ್ಟು ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ. ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ. ಇವಾಗ ಕ್ಲೋಸ್ ಆದ್ರೆ ಏನಾಗ್ಬಿಡ್ತದ ಅಷ್ಟ ಸ್ಟಾರ್ಟಿಂಗ್ ಬರ್ತಾರಲ್ಲ ಕ್ಲೋಸ್ ಆಗ್ಬಿಡ್ತೀವಿ. ಆಮೇಲೆ ಅವ್ರು ಬಿಟ್ಟೋಗ್ಬಿಟ್ಟು ನಾವು ಮಾನಸಿಕ ಆಗ್ಬಿಡ್ತೀವಿ. ಅವಾಗ ಮೀನಿಂಗ್ ಗೊತ್ತಿದ್ದಿಲ್ಲ ಮಾನಸಿಕ, ಬಟ್ ಬೇಜಾರು ಆದಿತ್ತು ಅವಾಗ. ಬಹಳ ಮುಖದ ಬೇಜಾರಾಗ್ತಿತ್ತು ಅವಾಗ ಸಣ್ಣದಿತ್ತಲ್ಲ. ನನಗೆ ಸ್ಕೂಲಾಗ ಇರಿಟೇಷನ್ ಆಗದಂದ್ರೆ ಸೆಕೆಂಡ್ ಬೆಂಚಿಗೆಲ್ಲ ಫಸ್ಟ್ ಬೆಂಚಿಗೆ ಕೂರಿಸಿದ್ರು ಹೈಟ್ ವೈಸ್. ನನಗೆ ಕಿಕ್ಕೇ ಇರ್ತಿತ್ತು, ಯಾಕಪ್ಪ ಇಷ್ಟು ಗಿಟಿ ಇದ್ದೀನಿ ಅಂತ. ಇವಾಗ ಫುಲ್ಲು ಹೈಟ್ ವೈಸ್ ನೋಡಿದ್ರೆ ಅವಾಗ ವ್ಯಾಸ ಬರ್ತಿತ್ತು. ಮತ್ತೆ ಏನಾನ ಕ್ವಶನ್ ಕೇಳ್ಬೇಕಂದ್ರೆ ಫಸ್ಟ್ ಬೆಂಚ್ ಅಲ್ಲಪ್ಪ ನಾವು ಪ್ರಿಪೇರ್ ಆಗಿಲ್ಲ. ಒಳ್ಳೆ ಸ್ಕೂಲ್ ಹೋಗಿದ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಆಲ್ಸೋ. ಇವ ಹೆಂಗ್ ಗೊತ್ತಾ, ಎಲ್ಲರಿಗೂ ಓದ್ತಿದ್ದ, ಇವ ಎಲ್ಲರಿಗೂ ಕಾಣಿಸ್ತಿತ್ತದು. ಓಕೆ ರ್ಯಾಂಕ್ ಸ್ಟೂಡೆಂಟ್. ಓಕೆ ಅವ ಓದು ಕಾಣ್ತಿರ್ಲಿಲ್ಲ, ಜೊತೆಗಿದ್ದು ವಿಕಾಸ್ ಜಿ ಸ್ಕೂಲಾಗ ಫೇವರೇಟ್ ಟೀಚರ್ ಆಬ್ವಿಯಸ್ಲಿ ದೀಪಾ ಟೀಚರ್. ಹರ್ಟ್ ಆಯ್ತು ಲಾಸ್ಟಿಗೆ ಸ್ಕೂಲ್ ಬರ್ಬೇಕಾದ್ರೆ ನೀವೆಲ್ಲ ಒಂದೇ ಗ್ಯಾಂಗ್ ಅಂತ ಹೇಳಿದ್ರು ನಮ್ಗೆ. ಒಳ್ಳೆ ತರ ಅನ್ಕೋಕತ್ತಿಲ್ಲ ಸಂಭಾವಿತ ಚೆನ್ನಾಗಿತ್ತು. ಇಲ್ಲ ಅದೇ ನೀವೆಲ್ಲ ಒಂದೇ ಕ್ಯಾಟಗರಿ ಪಾರ್ಟಿಗಲ್ಲ ಇಸ್ಕೊಂಡು ಬರಕ್ ಹೋದಾಗಿರ್ಬೇಕು. ದೀಪಾ ಟೀಚರ್, ಮಲ್ಲಪ್ಪ ಸರ್ ಮತ್ತೆ ಬಸವರಾಜ್ ಸರ್ ಎಲ್ಲ ಕೂತಿದ್ರು ಒಳಗ. ನಾವು ಹೋದ್ವಿ ಲಾಸ್ಟಿಗೆ ನಂದು ಕೇಳಿದೆ, ನೀವು ಎಲ್ಲ ಒಂದೇ ಕ್ಯಾಟಗರಿ ಎಲ್ಲ ಒಂದು ವರ್ಡ್ ಹೇಳಿದ್ರೆ ಆ ವರ್ಡ್ ಇರ್ಬೋದು, ನೀವೆಲ್ಲ ಎಲ್ಲ ಒಂದೇ ಏನೋ ಕ್ಯಾಟಗರಿನೇ ಅಂದ್ರಪ್ಪ, ನೀವೆಲ್ಲ ಒಂದೇ ಕ್ಯಾಟಗರಿ ಇದಾರೆ. ಬಟ್ ಎದಕ್ಕಂದ್ರೂ ಯಾವ ಇಂಟೆನ್ಷನ್ ಗೊತ್ತಿಲ್ಲ. ಕ್ಲಾಸ್ಮೇಟ್ ಅಂತ ಹೇಳಕ್ ಹೋಗಿ ಆತರ ಅದು ಅಸೈನ್ ಮಾಡ್ಬೇಕಂತ ಇತ್ತು. ಬಟ್ ಅದು ಹೆಂಗೆ ಹೇಳ್ಯಾರ ಅದು ಬೇರೆ ಬೇರೆ ಇತ್ತು. ಇದಿಷ್ಟಿನ ಆಡಿಯೋ ಹಾಕ್ಬಿಟ್ಟು ನಾವು ಅದೇ ಗೊತ್ತಿಲ್ಲ. ಅಲ್ಲ ಅಲ್ಲೇ ಮತ್ತೆ ಬೇರೆಯವ್ರು ಯಾರಿಲ್ಲ. ನೀವು ಅಲ್ಲಿ ಮಾಸ್ ಕ್ಯಾರೆಕ್ಟರ್ ಅಂತ ಯಾರು ಇದ್ದಿದ್ದಿಲ್ಲ. ವಿಕಾಸ್ ಆಗ್ಲಿ, ರಾಜು ಆಗ್ಲಿ, ಯಾವ ಇದ್ದಿದ್ದಿಲ್ಲ. ನಾನು ಇವನು ಅನ್ವೇಷಣೆ ಮುನ್ನ ಮಾಸ್ ಕ್ಯಾರೆಕ್ಟರ್ ಅಲ್ಲಿ ಯಾರು ಇಲ್ಲ. ಮತ್ತೆ ಅದೇ ಹೇಳ್ಬೇಕು, ನಾನು ಮಾಸ್ ಕ್ಯಾರೆಕ್ಟರ್ ಅಂದಿದ್ದೆ, ನಾನು ಬ್ಯಾಡ್ ಕ್ಯಾರೆಕ್ಟರ್ ಇನ್ ದ ಸೆನ್ಸ್ ಮಾಸ್ ಸ್ವಲ್ಪ ಇದಿತ್ತು ಅಷ್ಟೇ. ಅದೇ ಮಾತು ನಡೀತಿತ್ತು ಅಷ್ಟೇ. ನೋಡಿದ್ರೆ ಅವ್ರ ಹತ್ರ ಹೋಗಿವಿ, ಎಲ್ಲ ಮಾಡಿವಿ. ಆಕ್ಚುಲಿ ಮೇ ಬಿ ಅಲ್ಲಿಂದ ದೀಪಾ ಟೀಚರ್ ನಾವು ಒನ್ ಡೇ ಬಂದು ಹೋಗ್ಬಿಟ್ವಿ. ಒಂದು ವರ್ಷ ಹೋಗಿದ್ದೆ ನಾನು 1 ವಾರ 2 ವಾರ ಹೋಗಿದ್ದೆ. 7th ಎಲ್ಲ ಅಲ್ಲೇ ಹೋದ. 7th 8th ಅಲ್ಲೇ ಹೋದ. 9th ಶಿಕ್ಕಾರೆ ಮಲಪ್ ಸರ್ ಕಡೆ. ಮಲಪ್ ಸರ್ ಕಡೆ 9th ಪೂರಾ ಮುಗೀತು. ಅದಾದ್ಮೇಲೆ 10th ಗೆ ಪ್ರಮೋದ್ ಸರ್ ಕಡೆ ಹೋದ. ಅಲ್ಲಿ ಸಿಕ್ಕಿದ್ ನನಗೆ 10th ಗೆ. ಅನ್ಮೇಶ್ ಇದ್ದಲ್ಲ, ಅನ್ಮೇಶ್ ಹಾಕೊಂಡು ಹೋದ. ಅಲ್ಲಿ ಹೋದ. ಅದೇ 10th ಅಂದ್ರೆ RSS ಟೈಮ್. ಅಷ್ಟೇ. ನಿನಗೆ ಯಾರು ಫೇವರೇಟ್ ಹೇಳಿಲ್ಲ? ಮಲ್ಲಪ್ಪ ಸರ್. ಮಲ್ಲಪ್ಪ ಸರ್ ಅನ್ಡೌಟೆಡ್ಲಿ
when it comes to Bucket ಇದೆ ಆತರ. ಹಂಗಂತಲ್ಲ ಶಿಷ್ಯ ಅಂತ ನಾನು ಮ್ಯಾನೇಜ್ ನಿಜವಾಗ್ಲೂ ಹೇಳ್ತೀನಿ. ಬಟ್ ಸ್ವಲ್ಪ ನಿಮ್ಗೆ ಓವರ್ ಟಾಪ್ ಅನ್ಸ್ಬೋದು, ಬಟ್ ಅದೇನೋ ಗೊತ್ತಿರಲ್ಲ. ಸರ್ ಪಾಠ ಮಾಡ್ಬೇಕಾದ್ರೆ ಒಂದ್ ತರದ್ದು ವೈಬ್ರೇಷನ್ ಅದ್ರ ಮೇಲೆ ಸೇಮ್ ಟೈಮ್ ಭಯ ಇತ್ತು ಅವ್ರ ಹಿಂಗೆ ಬೇಕು ಅಂತಿದ್ರು ಅವರು. ಬಟ್ ಇವನ್ ಪಾಠ ಮಾಡೋ ಶೈಲಿ ಆಗ್ಲಿ ಇಲ್ಲ ಪಾಠಕ್ಕೆ ಪ್ರಿಪರೇಷನ್ ಆಗೋದಾಗ್ಲಿ. ನನಗೆ ಒಂದು ಸೀನ್ ನೆನಪಾದ, ಸರ್ ಪಾಠ ಮಾಡ್ತಿದ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಇನ್ನ ಟೈಮ್ ಇದ್ರೆ ಓದಿಸ್ತಿದ್ರು ಮುಂದ ಲಾಸ್ಟ್ ಬೆಂಚಿಗೆ ಓದ್ತಿತ್ತು. ನರ್ಸಿಂಗ್ ನಮ್ಮ ಫ್ರೆಂಡ್ ಓದಂದ್ರೆ ಬಗಲಾಗಿದ್ದವನ್ ನೆಪ್ಸಿದ, ನೀನ್ ಯಾಕೆ ಓದಲ್ಲ ಅಂತ ಸರ್ ಕೇಳಿದ್ರೆ ಸರ್ ಗಂಟ್ಲು ಮ್ಯಾನಾಗ ಎಷ್ಟು ಓದೋದೇ ಮಾಡ್ಯಾರ. ನನಗ ಅವಾಗ ಇವಾಗ ನೆನ್ಸ್ಕೊಂಡ್ರೆ ಫುಲ್ ನಗು ಬರ್ತದ. ಮಂಗಳಾ ಮೇಡಮ್ ಸುರೇಶ್ ಸರ್ ಬಟ್ ಹೆಂಗಂತ ಹೇಳಿದ್ರೆ ಫಾರ್ ದ ಫಸ್ಟ್ ಟೈಮ್ ಒಬ್ರು ಬುಕ್ ನ ಮುಟ್ಲಾರ್ದ ಪಾಠ ಮಾಡ್ತಿರೋದು ನೋಡಿರೋದೇ ಅವ್ರದೇ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರು. ನಾನು ಚಿಕ್ಕಿ ನೋಡಿನಿ, ಅಂದ್ರೆ ವಿತೌಟ್ ಬೋರ್ಡ್ ಪಾಠ ಮಾಡೋಣ ನೋಡಿ ನಾನು. ಲೈಕ್ ಡಿಸ್ಕಸ್ ಮಾಡ್ಬೇಕಾದ್ರೆ ಕೂಡ ಇನ್ ಜನರಲ್ ಆಗಿ ಡಿಸ್ಕಸ್ ಮಾಡ್ತಿದ್ರು ಏನೋ ಪಾಠ ಪ್ರಾಕ್ಟಿಕಲ್ ಕೇಳ್ರಿ ಈ ತರ ಮಾಡ್ತಿದ್ದ ಭಾರಿ ಅದು ಕಾನ್ಸೆಪ್ಟ್ ಇಷ್ಟೇ. ಅದೆಲ್ಲ ಬುಕ್ ಓದ್ಬೇಕು ಈ ಟಾಪಿಕ್ ಇದು ಸುತ್ತ ಏನೇನ್ ಬರ್ತದೆ ಅಷ್ಟೇ ನೋಡು. ಎಕ್ಸ್ಪ್ಲೇನ್ ಮಾಡೋದು ಬುಕ್ನಾಗ ಅದರಿಂದ ಅಲ್ಲಿ ಹೋದ್ರೆ ಅದಾಗ್ತದೆ, ಇದರಿಂದ ಇಲ್ಲಿ ಹೋದ್ರೆ ಇದಾಗ್ತದೆ ಬಾಳ ಈಗ ಅದೊಂದೇ ತಿಳಕ ಅಷ್ಟೇ. ಜನರಲ್ ಆಗಿ ಇನ್ನೂ ನೆನಪಲ್ಲ, ಸೌರಮಂಡಲದ ಬಗ್ಗೆ ಮಾತಾಡ್ಬೇಕಾದ್ರೆ ಲೈಕ್ ಲೈವ್ ಎಕ್ಸಾಂಪಲ್ಸ್ ನಮ್ ಕಡೆನೆ ಕೇಳ್ತಿದ್ರು ಅನ್ಸಿಸಲ್ಲ. ಕ್ಲಾಸ್ ನಲ್ಲಿ ಲೈವ್ ಆಗಿರ್ತಿತ್ತು ಅವ್ರು ಆ ಟೇಬಲ್ ಮೇಲೆ ಕೇಳೋದಾಯ್ತು ಕೂಡ ಸ್ಟೈಲ್. ಬಟ್ ಸ್ಟೈಲ್ ಸ್ವಾಗ್ ಮಾತ್ರ ಮತ್ತೆ ಯಾರ ಕಡೆ ನೋಡ್ಲಿಕ್ಕೆ ಆಗಿಲ್ಲ ಹೇಳ್ಬೇಕು ಅಂತ. ಕ್ರಿಕೆಟ್ ಆದ್ರೂ ಮಾಡ್ಲಿಕ್ಕೆ ಪಕ್ಕ ಆಗಲ್ಲ. ಆ ಸೈಕಲ್ ಮಾತ್ರ ಇನ್ನೂ ಫ್ಯಾನ್ ಆ ಸೈಕಲ್ಗೆ ಸೈಕಲ್ ಇರುತ್ತಾ ಅಷ್ಟೇ ಟೈಟ್ ಇತ್ತು ಚೈನದಂದು. ಅದನ್ನ ಮತ್ತೆ ಯಾವಾಗ ಬರ್ತಿದ್ದು ಪ್ರೇಯರ್ ಮುಗಿದ್ಮೇಲೆ ಬರ್ತಿದ್ದ 10 ಗಂಟೆ ಮೇಲೆ ಬರ್ತಿದ್ದ. ಅದಾಯ್ತು ಮಲಬ್ ಸರ್ ಇದ್ರ ಸ್ಟೈಲ್ ಆಯ್ತು. ಅಂದ್ರೆ ಮಲಬ್ ಸರಿಗೆ ಅವ್ರಿಗೆ ಇದನ್ನ ಹೇಳಿದ್ರು ಕ್ಲಾಸಿಗೆ ಹೇಳಿದ್ರು. ಒಂದ್ಸತಿ ಅಂಗಡಿಗೆ ಹೋದಾಗ ಮಲಬ್ ಸರ್ ಇದ್ರ ಸ್ಟೈಲು ಟೇಬಲ್ ಹಿಂಗೆ ಬರ್ತಿದ್ರು ಬುಕ್ ಇಂದ ಇಟ್ಟು ಮತ್ತೆ ಆ ತರ ಟೀಚರ್ನ ಮತ್ತೆ B.Ed ಒಳಗಡೆ ಯಾವ ದರ್ಶನ್ B.Com ಅಲ್ಲಿ ಶಂಕರ್ ಸರ್ ಇಲ್ಲ. ಬಟ್ ಅವರು ಅವ್ರ ಬಗ್ಗೆ ಹೊರಡಿಸ್ಬೇಕಾದ್ರೆ ಪದಗಳೇ ಇಲ್ಲಲ್ಲ ಹೇಳ್ಬೇಕು ಅಂತ ಹಂಗಲ್ಲ. ಬಟ್ ಬಕೆಟ್ ಹಿಡಿದಿದ್ದೀನಿ ಅಂತ ಹೇಳ್ತಿಲ್ಲ. ಬಟ್ ಆ ತರ ನಿಂದು ಇದು ಏನಂತಾರ PU ಆಗಿರೋದು ಇದಲ್ಲ ಇನ್ಫೆಂಟ್ ಜೀಸಸ್ ಕಾಲೇಜ್ ನಾವು ನೋಡಿರೋದು SRPS. ಬಟ್ ಕಿಂಗ್ ಕಿಂತ ಏನಾದ್ರು ಬೇರೆ ವರ್ಡ್ ಇದ್ರೆ ಅಲ್ಟಿಮೇಟ್ ಕಿಂಗ್ ಅಲ್ಟಿಮೇಟ್ ಇಲ್ಲ. ನಮ್ಗೆ ಡಿಗ್ರಿ ಟೈಮಲ್ಲಿ ಪಾಠ ಮಾಡ್ಲಿಕ್ಕೆ ಬರ್ತಿದ್ರು. ಬಟ್ ಅಷ್ಟೇ ಸಿನ್ಸಿಯರ್ ಮತ್ತೆ ಅಷ್ಟೇ ಆಟಿಟ್ಯೂಡ್ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಹೇಳ್ತಿದ್ರು ನಿಮ್ಸ್ ಎಲ್ಲ ಪ್ರಿಪೇರ್ ಆಗಿ ಬಂದ್ಬಿಟ್ಟು ಪಾಠ ಮಾಡ್ತಿದೀನಿ ಸ್ವಲ್ಪ ಕೇಳ್ರಿ ಅಂತ ಹೇಳ್ಬಿಟ್ಟು ನೀ ಕೇಳಂಗಿಲ್ಲ ನಾ ಮಾಡಂಗಿಲ್ಲ ಅಷ್ಟೇ. ನಾ ಮಾಡಂಗಿಲ್ಲ ಬಿಟ್ಬಿಡ್ತಿದ್ದ. ಕೇಳೋರಿಗೆ ಹೆಸರ ಮಾಡ್ತೀನಿ, ಕೇಳಂಗಿಲ್ಲ ಬಿಟ್ಬಿಡ್ತೀನಿ ನಾನು. ಶಂಕರ್ ಸರ್ ಕೂಡ ಏನ್ ಹೇಳ್ಬೇಕು ಪದಗಳೇ ಇಲ್ಲ. ಪಾಠ ಮಾಡೋ ಶೈಲಿ ಆಗ್ಲಿ ಲಿಟ್ರಲಿ ಇಲ್ಲ. ಬಟ್ ಇಲ್ಲ ಲಿಟ್ರಲಿ PU 2 ವರ್ಷ 10th ಮತ್ತೆ ಈ ಕಡೆ ಡಿಗ್ರಿ ವಿತೌಟ್ ಬುಕ್ ಪಾಠ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಇಮ್ಯಾಜಿನ್ ಮಾಡ್ಕೋರಿ ಎಷ್ಟು ಕಷ್ಟಪಟ್ಟಿರ್ಬೋದು ಓದೋ ಟೈಮ್ ಒಳಗಡೆ ಅಂತ. ಬಟ್ ಇವಾಗ ನಾವು ಬಟ್ ಗೊತ್ತಾರ ಸರ್ ಅವ್ರಿಗೆ ಗೌರ್ಮೆಂಟ್ ಜಾಬ್ ಇತ್ತು ಬಿಟ್ಟು ಪ್ರೈವೇಟ್ ಬಂದಿದ್ದಾರೆ ಪ್ಯಾಷನ್. ಬಟ್ ಈಗ ನಮಗ್ ಕೇಳಿದಾಗ ಏನೋ ಒಂದು ನಾ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು ನನಗೆ. ಬಟ್ ಇನ್ ಜನರಲ್ ನೋಡಿದ್ರೆ ಅವಾಗ ಎಲ್ಲ ಡಿಸ್ಕಷನ್
ಪೊಲಿಟಿಕಲ್ ಆಗಿರ್ಬೋದು ಅಥವಾ ಅಂದ್ರೆ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ಡಿಸ್ಕಷನ್ ಆಗ್ತಿತ್ತು, ಎಜುಕೇಶನ್ ಸಂಬಂಧಪಟ್ಟ ಟಾಪಿಕ್ ಡಿಸ್ಕಸ್ ಮಾಡ್ತಿದ್ರು. ಬಟ್ ನಾವೇನ್ ಮಾಡಕತ್ತೀವಿ ಇವಾಗ, ನಮ್ಮ ಹೀರೋ ಕಲೆಕ್ಷನ್ ಇಷ್ಟ ಆಗ್ಯದ, ನಿಮ್ ಹೀರೋ ಕಲೆಕ್ಷನ್ ಇಷ್ಟ ಆಗ್ಯದ, ನಿಮ್ ಹೀರೋ ಹಿಂಗ ಅಂದ, ನಮ್ ಹೀರೋ ಹಿಂಗ ಅಂದ. ಅದೇ ನೋಡ್ಬೋದು ಫ್ಯಾನ್ ವಾರ್ ಮಾಡೋದು. ಸ್ಟಾರ್ ವಾರ್ ಅಲ್ಲ, ಫ್ಯಾನ್ ವಾರ್. ಫ್ಯಾನ್ಸ್ ಜಗಳ ಆಗ್ತಾರ, ಸ್ಟಾರ್ಸ್ ಅಲ್ಲ. ಮೀಮ್ಸ್ ನೋಡದೆ, ಮೂವೀಸ್ ನೋಡದೆ, 24 ಗಂಟೆ ಚಿಕನ್ ಕೂತೆ, ಮೊಬೈಲ್ ಅಲ್ಲ, ಇನ್ಸ್ಟಾಗ್ರಾಮ್ ಎಸ್ಪೆಷಲಿ ಬಹಳ ರೇಟ್ ಆಗಿ ಅನ್ಸಕತ್ತಲ್ಲ. ಒಂದೊಂದ್ಸರಿ ನೋಡಿದ್ರೆ ಇದಿಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿದ್ದಿಲ್ಲ, ಕಳ್ಸಿ 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 ನೋಡಕ್ ಮಾಡಿ. ಅಣ್ಣ ಫಸ್ಟ್ ಬೆಳಿಗ್ಗೆ ಮಾರ್ನಿಂಗ್ ಫೋನ್ ಓಪನ್ ಮಾಡಿದ ತಕ್ಷಣ ಇವರು ಕಲೆಕ್ಷನ್ ಮಾಡೋದು. ಮುಂಜಾನೆ ತಿಕ್ಕಂಗಿಲ್ಲ, ರಾತ್ರಿ ಕಳ್ಸಿದ್ರೆ ಮುಂಜಾನೆ ಸ್ಟೇಟ್ಮೆಂಟ್ ಕೊಡ್ಬೋದು. ಅಣ್ಣ ಹೆವಿ ಡೆಡಿಕೇಟೆಡ್ ಏನಿಲ್ಲ, ಇವತ್ತು ಡಿಲೀಟ್ ಮಾಡ್ತಾನೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇನ್ಮೇಲೆ ಯೂಸ್ ಮಾಡ್ಬಾರ್ದು ಅಂತ 2 ದಿನ ಮತ್ತೆ ಇನ್ಸ್ಟಾಲ್ ಮಾಡಿರ್ತಾನೆ. ನಾನು ಕ್ರೋಮ್ದಾಗ ನನಗೆ ಯಾವಾಗ ಇಂಟ್ರೆಸ್ಟ್ ಬಂದ್ರೆ ಹೋಗಿ ಲಾಗಿನ್ ಆಗಿ ಸರ್ಚ್ ಮಾಡ್ತೀನಿ, ಯಾರ ಕಳ್ಸಿದ್ರೆ ಅದಕ್ಕೆ ಅವಾಗ ರಿಪ್ಲೈ ಕೊಡ್ತೀನಿ. ನಾನು ಹಿಂಗೆ ಇನ್ಸ್ಟಾಟ್ ಆಗಿ ಒಬ್ರು ಕಳ್ಸ್ಯಾರ, ಇವಾಗ ಏನಂತ ಕಳ್ಸ್ಯಾರ, 1 ತಿಂಗಳ ಆದ್ಮೇಲೆ ರಿಪ್ಲೈ ಕೊಡ್ತೀನಿ. ಓ ಈಗ ಬಂದೆ. ಓಪನ್ ಮಾಡಿದ್ರೆ ಹಂಗೆ ಇರ್ತಾವ, ಕಾಮನ್ ಅದು. ಇಲ್ಲ ನಂದೊಂದು ವಾಟ್ಸ್ಆಪ್ ನಾನು ಜಾಸ್ತಿ ಓಪನ್ ಮಾಡಂಗಿಲ್ಲ. ಓಪನ್ ಮಾಡಿದ್ರೆ ಒಂದ್ಸಲ ಓಪನ್ ಮಾಡಿರ್ತೀನಿ, ಇಲ್ಲ ಏನೋ ರೇರು ಏನೋ ಓಪನ್ ಮಾಡಿದ್ರೆ ಮಾಡ್ಬೇಕಂದ್ರೆ ಓಪನ್ ಯಾವಾಗ ಮಾಡ್ಬೇಕಿತ್ತು. ಅಡಿಕ್ಷನ್ ಆಗ್ಬಾರ್ದು. ರೀಲ್ಸ್ ನೋಡ್ಕಂತ ನೋಡೋದು ಇನ್ನೊಂದು ಡೋಪಮಿನ್ ಇನ್ನ ನೋಡ ಅನ್ನತರ. ಅಂತೂ ಅಟೆನ್ಷನ್ ಸ್ಪ್ಯಾನ್ ಬಹಳ ಕಡಿಮೆ ಆಗ್ಬಿಡಲ್ಲ. ಲಿಟಲ್ ಒಂದು ಹಾಫ್ ಅನ್ ಅವರ್ ಎಜುಕೇಟೆಡ್ ರಿಲೇಟೆಡ್ ವಿಡಿಯೋ ನೋಡ್ಬೇಕಂತ ಹೇಳೋದು ಆಗ್ತಿಲ್ಲ, ಇರಿಟೇಟ್ ಆಗ್ತದ. ಅಂದ್ರೆ ಹೆಂಗ ಲಾಂಗ್ ಟೈಮ್ ವಿಡಿಯೋಸ್ ಯಾರು ನೋಡಂಗಿಲ್ಲ ಇವಾಗ. ಎಲ್ಲರಿಗೂ ಶಾರ್ಟ್ ಟೈಮ್ 30 ಸೆಕೆಂಡಿಗೆ ಬಂದಾರ ಎಲ್ಲರೂ. ಇದು ರೀಲ್ಸ್ ಬರಕ್ ಕಾರಣ ಮೇನ್ ಯಾರು? ಟಿಕ್ಟಾಕ್ ಎಲ್ಲ. ಟಿಕ್ಟಾಕ್ ಬಂದಾಗಿಂದ ಡಬ್ ಸ್ಮ್ಯಾಶ್, ಟಿಕ್ಟಾಕ್ ಅಲ್ಲಿಂದ ಡಬ್ ಸ್ಮ್ಯಾಶ್ ಅಕೌಂಟ್ ಇತ್ತಪ್ಪ. ಮ್ಯೂಸಿಕಲಿ ಟಿಕ್ಟಾಕ್ ಆಯ್ತು. ನಾನು ಡಬ್ ಸ್ಮ್ಯಾಶ್ ಆದ, ಮ್ಯೂಸಿಕಲಿ ಆದ, ಟಿಕ್ಟಾಕ್ ಆದ. ಮೂರು ಟಿಕ್ಟಾಕ್ ಅಲ್ಲಿ ವಿಡಿಯೋ ಹೊಡಿಬಿಡಿತಪ್ಪ, ಅದಾದ್ಮೇಲೆ ಬ್ಯಾನ್ ಆಗ್ಬಿಡ್ತು. ತಗದ್ ಹಾಕ್ಬಿಟ್ಟಾರ ವಿಡಿಯೋ ಹೊಡಿತು. ನಂದು ಒಂದು ವಿಡಿಯೋ ಮಾಡೋರು ಕಮ್ಮಿ ಇದ್ರು, ನೋಡೋರು ಜಾಸ್ತಿ ಇದ್ರು. ವಿಡಿಯೋ ಮಾಡೋರು ಜಾಸ್ತಿ. ಮುಂಚೆ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತಿದ್ರು, ಇವಾಗ ಬರೀ ಕ್ರಿಯೇಟರ್ಸ್ ಅಲ್ಲ, ಕ್ರಿಂಜ್ ಕ್ರಿಯೇಟರ್ಸ್ ಏನೇನೋ ಮಾಡಿ ಹಾಕ್ತಾರ ಮಕ್ಕಳು ಇನ್ಸ್ಟಾಗ್ರಾಮ್ನಾಗ. ಈಗೇನ್ ಗೊತ್ತಾ, ಒಂದು ಮನೆ 4 ಜನನು ವಿಡಿಯೋ ಮಾಡ್ತಾರೆ ಇವಾಗ. ಸೊ ನೋಡೋದ ಈಗ ಅವರೇ ನೋಡ್ತೀವಿ ಅಷ್ಟೇ, ಅವರ ವಿಡಿಯೋ ಅವರನ್ನು ನೋಡ್ಕೋಬೇಕು ಅಷ್ಟೇ. ಅಷ್ಟೇ ಮಾಡ್ತೀನಿ. ಹೆವಿ ಆಗ್ಬಿಟ್ಟಾರೆ ಇವಾಗ ಯೂಟ್ಯೂಬ್ನಾಗ. ಕಂಟೆಂಟ್ ಕ್ರಿಯೇಟರ್ಸ್ ಅನ್ನೋದು ನೀವು ಅಪ್ಪ ಅನ್ನೋದು ಒಂದು 8ರಿಂದ ಜನ ಸಿಗೋರು. ಇವಾಗ ಯೂಟ್ಯೂಬ್ ಓಪನ್ ಮಾಡೋದು ಈಗ ಓಪನ್ ಹೊಸ ಬಿಟ್ಕೊಂಡಿರ್ತಾರ. ಟಿಕ್ಟಾಕ್ ಮಾಡೋದಲ್ಲ ಯೂಟ್ಯೂಬ್ಗೆ ಶಿಫ್ಟ್ ಆಗ್ಬಿಟ್ಟಲ್ಲ, ಸೀದಾ ಟಿಕ್ಟಾಕ್ ರೀಲ್ಸ್ ಮಾಡೋದಲ್ಲ ಸೀದಾ ಯೂಟ್ಯೂಬ್ಗೆ. ನಾನ್ ಬ್ಲಾಗ್ ಮಾಡ್ತೀನಿ, ಸುಮ್ಮನೆ ಡ್ಯಾನ್ಸ್ ಮಾಡ್ತಾರ ಅಲ್ಲ ಬ್ಲಾಗ್ ಮಾಡ್ತೀನಿ. ಡ್ಯಾನ್ಸ್ ಗೀನ್ಸ್ ಇಲ್ಲ ಅವ್ರದ್ದು, ಡೈಲಿ ಬ್ಲಾಗ್, ಡೈಲಿ ರಿಸಲ್ಟ್ ಬ್ಲಾಗ್ ಅವ್ರದ್ದು. ನೆಕ್ಸ್ಟ್ ಲೆವೆಲ್ ನಾನ್ ಮಾಡ್ತೀನಿ, ನೋಡೋಣ ಏನಾಗ್ತದ. ನನಗೆ ಫಾಲೋವರ್ಸ್ ಇಲ್ಲ, ಅದೇ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮತ್ತೆ ವಾಪಸ್ ಇನ್ ಮಾಡ್ತಾರ ಅಷ್ಟೇ, ಜಾಸ್ತಿ ಬರಂಗಿಲ್ಲ. ನನ್ನ ಕಂಟೆಂಟ್ ಹೆವಿ ಆದ ಬರ್ತಾರ, ನಾವು ಮಾಡಿದ್ರೆ ಅಣ್ಣ ನಾ ಇನ್ನ ಬ್ಲಾಗ್ ಏನ್ ಮಾಡಿಲ್ಲ, ಸುಮ್ಮನೆ ಕಂಟೆಂಟ್ ಕೊಟ್ರೆ ಯಾರಾದ್ರು ಕಂಟೆಂಟ್ ಬೇಕಾ ಸರ್? ನೀನ್ ನೋಡ ಸುಮ್ಮನೆ ಡೈಲಿ ಬ್ಲಾಗ್ ಮಾಡ್ತೀನಿ, ನಾನು ಅದ್ರಾಗೆ ಜಗಳ ಆಡ್ತೀನಿ ಅಂತಂದ್ರೆ ಯೂಸ್ ಇಲ್ಲ. ಅದನ್ನು ನೋಡ್ತಾರ, ಹಂಗೆ ಅದನ್ನು ನೋಡ್ತಾರ. ಇಲ್ಲ ಎಲ್ಲರೂ ಡೈಲಿ ಬ್ಲಾಗ್ ಮಾಡೋನು ಹೆವಿ ಕ್ಲೆವರ್ ಇರ್ತಾನ. ಯಾಕಂದ್ರೆ ಅವ್ರು ಆ ಡೇನ ಅವತ್ತೇ ಎಂಡ್ ಮಾಡಬೇಕು, ಅವತ್ತೇ ಎಡಿಟ್ ಮಾಡ್ಬೇಕು, ಅವತ್ತೇ ಹಾಕ್ಬೇಕು. ನೆಕ್ಸ್ಟ್ ಡೇನ ಅವಾಗೆ ಸ್ಟಾರ್ಟ್ ಮಾಡ್ಬೇಕು, ಅವಾಗ ಎಡಿಟ್ ಮಾಡ್ಬೇಕು, ಅವಾಗ ಹಾಕ್ಬೇಕು. ಲೆಕ್ಕದ ಬಂದ ಎಲ್ಲ ಎಸ್ಪೆಷಲಿ ಇನ್ ಜನರಲ್ ನಮ್ ಎಲ್ರಿಗೂ ಹೇಳ್ತಿರೋದು, ಕಂಟೆಂಟ್ ಕ್ರಿಯೇಟರ್ಸ್ ಬಹಳ ಕಷ್ಟ ಪಡಾಗತ್ತಾರಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ, ಎಂಟರ್ಟೈನ್ ಮಾಡಕ. ಕಂಟೆಂಟ್ ಕ್ರಿಯೇಟರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ ಯೂಟ್ಯೂಬ್ ಅಲ್ಲಿ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅವರಿಗೆ. ಇವಾಗ ನಾರ್ಮಲ್ ಆಗಿ ಅದೇ ಬರ್ತಾವ. ಚಿನ್ನ ಅದೇ ಹೇಳತ್ತೀನಿ, ಇವಾಗ ರೀಲ್ಸ್ ಇಂದ ಯಾರಕ್ಕೆ ಶಿಫ್ಟ್ ಆಗ್ಯಾರ ನೋಡಿ ಯೂಟ್ಯೂಬ್ಗೆ, ಅವ್ರು ಮಾಡಿದ್ದು ವೇಸ್ಟ್. ಅವರು ಬೇಕೇ ಇಲ್ಲ ಅವರಿಗೆ. ಆಲ್ರೆಡಿ ನಮ್ಮವ್ರು ಅದನ್ನೇ ನೋಡ್ತಾರೆ, ಅದೇ ಬೇಕು ಅವರಿಗೆ.
ಮೂವಿಗೂ ಹೆಂಗ ಮಾಡಕತ್ತಿಲ್ಲ, ನೆಗೆಟಿವ್ ಕ್ಯಾರೆಕ್ಟರೇ ಬರಕತ್ತ, ಪಾಸಿಟಿವ್ ಅಷ್ಟೇ. ಇಲ್ಲ ಆಡಿಯನ್ಸ್ಗೆ ಪಾಸಿಟಿವ್ ತೋರಿಸ್ಬೇಕು, ನೆಗೆಟಿವ್ ತೋರಿಸ್ಬೇಕು, ಬಟ್ ಅದು ಇಂಪ್ಯಾಕ್ಟ್ ಆ ಲೆವೆಲ್ಗೆ ಹೋಗ್ಬಾರ್ದಲ್ಲ. ಕೆಲವೊಂದು ಮೂವಿ ನೋಡ್ಬಿಟ್ಟು ಈಗ ರಾಬರಿ ಮಾಡೋದಾಗ್ಲಿ ಆ ಲೆವೆಲ್ಗೆ ಹೋದ್ರೆ ಬಟ್ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ನಂಗೆ ಅನ್ಸುತ್ತೆ ನೋಡಿ ಕೆಲವೊಂದು ಸರಿ. ನಿಮಗೆ ಅನ್ಸುತ್ತಲ್ಲ ಮೂವಿ ಈ ಥರದ ಮೂವಿಗಳು ನೋಡೋದು? ಅವೆವರ್ ಆಸ್ ಅನ್ ಆಕ್ಟರ್ ಪ್ರೂವ್ ಅಲ್ಲ ಮಾತೇ ಬೇಡ, ಬಟ್ ಏನ್ ಇಂಪ್ಯಾಕ್ಟ್ ಬೆಳಗ್ಗೆ ಸೊಸೈಟಿ ಮೇಲೆ ಅಂತ ನಾನು ಜನ ಹೆಂಗ್ ತಗೋತಾರ ಹಂಗ ಇದಾಗ್ತದ. ನೋಡು ನೀ ಅಂತಿದಿ ಓಕೆ ಇದೇ ಟಾಪಿಕ್ ತಗೋಮ ಅಂತ, ನೀನು ನೆಗೆಟಿವ್ ಶೇಡ್ ತೋರ್ಸಿದ್ರೆ ನೆಗೆಟಿವೇ ತಗೋತಾರ ಜನ ಅಂತ ನಿಂದು. ಸೊ ಉಪೇಂದ್ರ ಪಾಸಿಟಿವ್ ತೋರ್ಸನಲ್ಲ ಅಪ್ಪ ತಗೋದು ಯಾವ ಬೇಡ ಅಂತ ಮೂವಿ ಅರ್ಥ ಆಗಿಲ್ಲ ಅಂತಾರ ಅವಾಗ ಅಷ್ಟೇ. ಏನಾಗುತ್ತೆ ಹಂಗಂತಲ್ಲ, ಬಟ್ ಇನ್ ಜನರಲ್ ಅಂತ ಬಂದಾಗ ಇನ್ ಜನರಲ್ ಅದೇ ಹೇಳ್ತೀನಿ, ನೀವು ಚೂಸ್ ಮಾಡ್ಬೇಕು ಯಾವ್ದಕ್ ಹೋಗ್ಬೇಕಂತ ಹೇಳಿ. ಒಂದ್ ಮೂವಿ ಫಸ್ಟ್ ನೆಗೆಟಿವ್ ಇರ್ತಾನ, ಪಾಸಿಟಿವ್ ತೋರಿಸ್ಬಿಡ್ತಲ್ಲ. ಪಾಸಿಟಿವ್ ತೋರಿಸ್ರಿ, ಅದ್ರಲ್ಲಿ ತೊಂದರೆ ಇಲ್ಲಲ್ಲ. ಈಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಆಸ್ ಅ ಫ್ಯಾನ್ ಹೀರೋ ಹೆಂಗಿರ್ತಾನೋ ಫ್ಯಾನ್ ಹಂಗೆ ಆಗ್ಬೇಕಂತ ಬಹಳ ಜನ ಯೋಚನೆ ಮಾಡ್ತಾರೆ. ಬಟ್ ಹೇಳ್ತಿರೋದು ಬಟ್ ಏನಾಗುತ್ತೆ ಅವ್ರು ಆಸ್ ಅನ್ ಆಕ್ಟರ್ ಪ್ರೂವ್ ಅಲ್ಲ, ಅದ್ರೊಳಗಡೆ ಇನ್ನೊಂದು ಮಾತಿಲ್ಲ. ಬಟ್ ಏನ್ ಮೆಸೇಜ್ ಕೊಡಾಕತ್ತಾರಲ್ಲ, ಸಮ್ಟೈಮ್ಸ್ ಎಲ್ಲ ಟೈಮ್ ಮೆಸೇಜ್ ಮೂವಿ ಮಾಡಕ್ಕಾಗಲ್ಲ, ಅದನ್ನ ಒಪ್ಕೋತೀನಿ. ಬಟ್ ಈ ತರ ರಾಬರಿ ಆಗೋಸ್ಟ್ ಲೆವೆಲ್ ಇನ್ಫ್ಲೂಯೆನ್ಸ್ ಆಗ್ತಿದಾರ ಅಂತ ಹೇಳಿದ್ರೆ ಮೂವಿನ ಆಸ್ ಅ ಮೂವಿ ತರ ನೋಡೋದು ಚೆನ್ನಾಗಿರುತ್ತಲ್ಲ. ಅದೇ ಆಗ್ತಿರೋದು ಅದ್ರೊಳಗಡೆ ಏನ್ ಒಳ್ಳೆ ಥಿಂಗ್ಸ್ ಅಂತ ಗ್ರಾಪ್ ಮಾಡ್ಕೊಂಡ್ರೆ ಓಕೆ, ಬಟ್ ಅದನ್ನ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಇವಾಗ ಯಾಕಂದ್ರೆ ಅವ್ರು ತಗೊಂಬದ್ ಅವ್ರಿಗೆ ಬಿಟ್ಟಿದ್ದಲ್ಲ, ಮತ್ತೆ ಇನ್ನು ಇನ್ಸ್ಪೈರ್ ಆಗ್ಬಿಟ್ಟು ಮತ್ತೆ ರಾಬರಿ ಮಾಡಕ್ ಹೋದ್ರೆ ಕಷ್ಟ ಆಗತ್ತ. ಅದಕ್ಕೆ ಅಲ್ಲ ಅಣ್ಣ ಇವಿ ಮೂವಿ ಲವರ್ ಅಲ್ಲ ಅಂತ ಹೇಳಿದಾಗ ನೋಡುದ ಮೂವಿ ನೋಡ್ತೀನಿ ಬಿಟ್ಬಿಡ್ತೀನಿ ಅದನ್ನ ನಾನು ಇದು ಮಾಡ್ಕೊಂಬಂಗಿಲ್ಲ, ನನಗ್ ಅಳವಡಿಸ್ಕೊಂಬಂಗಿಲ್ಲ. ನಂದೇನ ನನಗ್ ಸಾಕು ಅಷ್ಟೇ ಇರ್ತಿಲ್ಲ. ಬಟ್ ಮೂವಿ ಇದು ಹೇಳ್ತಿದ್ದೀನಿ, ಬಟ್ ಇನ್ ಜನರಲ್ ಆಗಿ ನೋಡಿದಾಗ ಬಟ್ ಇನ್ನು ಸೋ ಕಾಲ್ಡ್ ಮೆಚುರಿಟಿ ಬರೋಕ್ಕಿಂತ ಮುಂಚೆ ಮೂವಿಲಿ ಕ್ಯಾರೆಕ್ಟರ್ ಇರುತ್ತಲ್ಲ ಮೇನ್ ಲೀಡ್, ಅದ್ ನಾನೇ ಅಂತ ಹೆವಿ ಫೀಲ್ ಆಗ್ತಿಲ್ಲ ಮೂವಿ ನೋಡಿದ ತಕ್ಷಣ. ಸೂಪರ್ ಮ್ಯಾನು ಸ್ಪೈಡರ್ ಮ್ಯಾನು ಆ ಮಕ್ಕಳಾಗಂಗ ಹೋಗಿ ಬಿದ್ದೋರ್ಜಾಗಿ ಎಷ್ಟ್ ಜನ ಇಲ್ಲ ಇಂತರ ಸಣ್ಣ ಹುಡುಗ ಹೋಗ್ಬೋದಾ ಸೆಕೆಂಡ್ ಫ್ಲೋರ್ ಅಂತ ಮನೆ ಸೂಪರ್ ಮ್ಯಾನ್ ಡ್ರೆಸ್ ಹಾಕೋಣ ಹಿಂದೆ ಕಟ್ಕೋಣ, ಅದು ಏನೋ ಗ್ರೀನ್ ಕಲರ್ ಇದು ರೆಡ್ ಕಲರ್ ಬೇಲೇನ ಕಟ್ಕೋಣ, ನಾ ಎಗಿರ್ತೀನಿ, ನಾನ್ ಸೂಪರ್ ಮ್ಯಾನ್ ಇದೀನಿ, ಎಗರೇನ ಸ್ಟೇರ್ ಕೇಸ್ ಬಂದಿದ್ದು ಎಗರೇನ ಮುಕ್ಕಳಾಗ ಸೀದಾ ಕಾಲ್ಬಿದ್ದಾನ, ಕಾಲು ಕೈ ಸಣ್ಣ ಹುಡುಗಲ್ಲೇ ಏನಿದ್ರು ಒಂದು 6ನೇ ಕ್ಲಾಸು ಮೆಸೇಜ್ ಹಾಕ್ಲೆ ಅಲ್ಲಿ ಇರ್ತಾನ ಬಗಲಾಗ. ಬಟ್ ಇನ್ ಜನರಲ್ ಬಟ್ ಅವಾಗ ನಾನು ನೋಡ್ತಿರ್ಬೇಕಾದ್ರೆ ಮೂವಿಲಿರೋ ಮೇನ್ ಲೀಡ್ ತರನೇ ಬಿಹೇವ್ ಮಾಡ್ತಿದೆಲ್ಲ ಲಿಟರಲಿ ಒಂದು 2 days ವರೆಗೂ. ಕಾಂಪೌಂಡ್ ಎಗಿರೋದು ಅದೇ ತರ ಫೀಲ್ ಆಗೋದು. ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿ ಒಂದು 2 days ವರೆಗೂ ನಾರ್ಮಲ್ ಆಗ್ತಿರ್ಲಿಲ್ಲ ಮೂವಿ ನೋಡ್ಬಿಟ್ಟು. ಆಗಿದೆ ತರ ನನಗೆ ಆಪ್ತ ಸೆಕೆಂಡ್ ಪಾರ್ಟ್ ಯಾವುದು ಆಪ್ತ ರಕ್ಷಕ ಥಿಯೇಟರ್ಗೆ ಹೋಗಿದ್ದೆ, ಕಲೆ ಬಿದ್ದು ಮನೆಗೆ ಒಬ್ಬನ ಕರ್ಕೊಂಡು ಹೋಗಿದ್ದೆ, ಕರ್ಕೊಂಡು ಹೋಗಿ 300 ರೂಪಾಯಿ ಕಳ್ಕೊಂಡ್ ಬಂದಿದ್ದೆ ಮೂವಿ ಥಿಯೇಟರ್ ನೋಡೋ ಮೂವಿ ಅಲ್ಲ, ಅಷ್ಟೊಂದಿಗೆ ಬರ್ತದೆ ಥಿಯೇಟರ್ ನೋಡಕ. 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದೆ. ಅದು ರಂಗೋಲಿ ಬಡಿತಾರ ನೋಡು ರೆಡಿಗೆ ಬ್ಯಾಕ್ ಆಗೋಗುತ್ತೆ. ಅದ್ರಾಗ ನಾನು ಫೀಲ್ ಮಾಡ್ತಿದ್ದೆ, ನಾನೇ ರಾಜ ಮನೆಗೆ ಬಂದು ರಾಜ ಬಟ್ ಅದು ಫೀಲ್ ಆಗ್ತಿತ್ತು, ಅಷ್ಟೊಂದು ಹೈಪ್ ಕೊಡ್ತಿತ್ತು ನಮಗೆ. ಅಚ್ಚಾ ಒಂದು ಮೂವಿನ ಎಂಜಾಯ್ ಮಾಡ್ಬೇಕಂದ್ರೆ ಮತ್ತೆ ನಾವು ಅದ್ರಾಗ ಇದ್ದೀವಿ ನಮ್ಮ ಪಾತ್ರನೇ ಅಂತ ಅನ್ಕೊಂಡ್ರೆ ನಿಜ ಬರೋದು. ಬಟ್ ಆ ಮೂವಿ ಸಕ್ಸಸ್ ಆಗೋದು ಅದರಿಂದ ಅನ್ಸುತ್ತೆ ನೋಡ. ನಿನ್ಗೇನು ಅನ್ಸುತ್ತೆ ಆ ಥರ ಯಾವ್ದು ರೋಲ್ ಇನ್ ಜನರಲ್ ಆ ರೋಲಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದ ಅಂತ ಯಾವಾಗ ಎಲ್ಲ ಮೂವಿ ಫೇವ್ರೆಟ್ ಮೂವಿ ಯಾವ್ದಾ ಇಲ್ಲಿವರೆಗೂ ನೋಡಿರೋದ್ರೊಳಗಡೆ ಯಾವ್ದು ನಿಮ್ಗೆ? ಅಂದ್ರೆ ತೆಲುಗು ಪರವಾಗಿಲ್ಲ ಅದ್ರಲ್ಲಿ ಏನಂತ ಹೇಳಿ ಯಾವ್ದು? ಕನ್ನಡದಾಗ ಅಂದ್ರೆ KGF, ಕನ್ನಡ KGF. ತೆಲುಗುದಾಗ ಅಂದ್ರೆ ಕೃಷ್ಣ ಗಾಡಿ ವೀರ ಪ್ರೇಮದ ಅಂತ ಅಲ್ಟಿಮೇಟ್ ಅದು ಮಸ್ತ್. ಪರವಾಗಿಲ್ಲ, ನಾನು ಯೋಚನೆ ಮಾಡಕ್ ಬೇಕು ಫೇವ್ರೇಟ್ ಅಂತ. ಬಹಳ ಬರ್ತಾವ ಇದೆ ಅಂತ ಪರ್ಫೆಕ್ಟ್ ಆಗಿ ಏನಿಲ್ಲ, ಬಹಳ ನನಗ ಹಾಗಾಗಿ ನನಗೆ ಏನಂದ್ರೆ ನನಗದು ಫೀಲ್ ಆಗ್ಬೇಕು.
ಮೂವಿ ಟಚ್ ಆಗ್ಬೇಕು ಅಂತ ಮೂವಿಗಳು ಬಹಳ. ಯಾವ್ದು ಒಂದು ಮೂವಿ ನೋಡ್ತೀನಿ ಅದ್ರಾಗ ಯಾವ್ದೇ ಒಂದು ಎಮೋಷನಲ್ ಸೀನ್ ಅಂತಂದ್ರೆ ನಾನು ಕಣ್ಣ ನೀರು ತರಿಸ್ಬೇಕು ಅಂತ ಮೂವಿಗಳು ಬಹಳ. ರಾಮಾಚಾರಿ ಆಯ್ತು, ಅದು ಆಯ್ತು. ಮತ್ತೆ ರೀಸೆಂಟ್ ಆಗಿ ಯಾವ್ದೋ ಒಂದು ಮತ್ತೆ ಯಾವ್ದೋ ಒಂದು ಮೂವಿ ಹೇಳಿದ್ದ ನಿನಗ, ಮೂವಿ ಹೆಸರು ನೆನಪಿಲ್ಲ, ಬಟ್ ಅದು ಭಾರಿ ಇತ್ತು. ನೆನಪಿಲ್ಲ ನೆನಪಾದಾಗ ಡಬ್ ಮಾಡಮ್ಮ. ಅದು ಜಿಗರ್ ತಾಂಡ ಡಬಲ್ ಎಕ್ಸ್ ನೋಡಿರಿ? ಡಬಲ್ ಎಕ್ಸ್ ಜಿಗರ್ ತಾಂಡ ಡಬಲ್ ಎಕ್ಸ್ ಮೂವಿ ತಮಿಳ್ ಮೂವಿ, ತೆಲುಗಲ್ಲಿ ಡಬ್ ಮಾಡಿದ್ದನ್ನು ನೋಡಿದ್ದ. ಬಟ್ ಆ ಮೂವಿ ಔಟ್ ಆಫ್ ಬಾಕ್ಸ್ ತೆಲುಗು ಹೇಳಿದ್ರೆ ಇವರು ತಮಿಳ್ ಹೋಗ್ಯಾರ ಹಂಗಲ್ಲ. ಬಟ್ ನಾನು ಮಲಯಾಳಂ ಹೇಳ್ತಿದ್ದೆ, ಬಟ್ ಇನ್ ಜನರಲ್ ನಾನು ಆ ಮೂವಿ ನೋಡಿದಾಗ ಲಿಟರಲಿ ಕ್ಲೈಮ್ಯಾಕ್ಸ್ ಮಾತ್ರ ಕಾಣೋದು ಕರ್ಸಿದ್ ಮೂವಿ ಇಲ್ಲ ನೋಡೋದು. ಎಸ್ಪೆಷಲಿ ಆಕ್ಟಿಂಗ್ ಮಾತ್ರ. ಇಡಿಯಟ್ಸ್, ಜಿಂದಗಿ ನಾ ಮಿಲೇಗಿ ದುಬಾರಾ, ಜಿಂದಗಿ ನಾ ಮಿಲೇಗಿ ದುಬಾರಾ ಮಾತ್ರ ಅಲ್ಟಿಮೇಟ್ ಮೂವಿ. ಸಾರಿ ಸಜೆಸ್ಟ್ ಮಾಡ್ತೀನಿ, ಎಲ್ಲಾ ಮೂವೀಸ್ಗೂ ರೆಸ್ಪೆಕ್ಟ್ ಮಾಡ್ಬೇಕು, ಎಲ್ಲಾ ಮೂವೀಸ್ ನೋಡ್ಬೇಕು ಅಂತ ನಾನು ಹೇಳೋದು. ಬಟ್ ಜಿಂದಗಿ ನಾ ಮಿಲೇಗಿ ದುಬಾರಾ ಮೂವಿ ಮಾತ್ರ ನೀನ್ ಯಾವಾಗ ಲೈಫ್ ಲೋ ಫೀಲ್ ಆಗ್ತಿದ್ ನೋಡು, ಅವಾಗ ನೋಡ್ಬೇಕು ನಾನು ಮೂವಿ. ಅಲ್ಟಿಮೇಟ್ ಮೂವಿ. ಎಸ್ಪೆಷಲಿ ಫುಲ್ ಫೈಟ್ ಲಾ ಬೆಳ್ತೂರ್ ರೋಡ್ ಚಿಕ್ಕೆ ಕಂಡಿರ್ತಾವ. ಯಾಕೆ ಕರ್ಕೊಂಡ್ಬಂದಿದ್ದೆ ಯಾಕೆ ಕರ್ಕೊಂಡ್ಬಂದೆ ಬೇಕು. ಆ ಮೂವಿ ನೋಡಿಲ್ಲ ಇಂಡಿಯಾದಾಗ ಅದಿಲ್ಲ ಅಂತ. ಇಲ್ಲ ನಮ್ಮ ಇಂಡಿಯಾದಾಗ ಅಂದ್ರೆ ಅದೇ ಮತ್ತೆ ಅದು ಕಂಬಳ ಮಾಡ್ತಾರ ಅದನ್ನೇ ಅಂದ್ರೆ ಅದ್ರ ಮುಂದೆ ಯಾರು ಓಡಲ್ಲ ಅಷ್ಟೇ. ಥಿಯೇಟರ್ಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ನಕ್ಕಿರೋ ಮೂವಿ ಯಾವ್ದಾರು ಅದ ನಿಮ್ಗೆ ಯಾವ್ದೋ ನೆನಪಿರೋತ್ರ? ನನಗೆ ಅದು ರಾಜಾದಿ ಬೇಟ್ ಅದ. ನಾವು ಯಾವ್ದು ಹೋಗಿದ್ದೀನಪ್ಪ, ಹೆವಿ ನಕ್ಕಿದ್ವಿ ನಾವು. ಬ್ಲೈಂಡ್ ಇರ್ತಾನ ಅದು ಮೂವಿ ಮನ್ಯಾಗ ಇದು ಟಿವಿಯಾಗ ನೋಡಿ ನಾವು. ನೀವು ನೋಡಿದ್ವಿ ಥಿಯೇಟರ್ಗೆ ಹೋಗ್ಬಿಟ್ಟು ನಾನು ಇವ್ರು ಹೋಗಿದ್ವಿ, ಯಾರು ಇಬ್ರು ಹೋಗಿದ್ವಿ, ಯಾರೋ ಇಬ್ರು ಮೂರು ಹೋಗಿ ಮುಕ್ತೇನ ಹಾಕೋದಿವಿ ನೋಡು. ಯಾರಪ್ಪ ಮತ್ತೆ ಹೇಳ ಅಷ್ಟೊತ್ತಿಗೆ ಕೂಲ್ ಐತೆ ಇರುತ್ತವ ನೆನಪಿಲ್ಲ. ನಾವು ಮುಂಚೆ ಥಿಯೇಟರ್ಗೆ ಜಗ್ಗಿ ಹೋಗಿ ಮೂವಿಗೆ ಈ ನಡುವೆ ಕಡಿಮೆ ಆಗ್ಬಿಟ್ಟದ. ಬಂದಾಗಿಂದ ಹಂಗಲ್ಲ, ಹೋಗಾಕ ಟೈಮ್ ಇಲ್ಲ, ಅದು ಪ್ರಾಬ್ಲಮ್ ನಮಗ. ಹೈಯೆಸ್ಟ್ ಪರ್ ಡೇ ಹೈಯೆಸ್ಟ್ ಮೂವೀಸ್ ಎಷ್ಟು ನೋಡಿ ಒನ್ ಡೇ? ನಾವು ಪರ್ ಡೇ ಮೂರೇ 4 ನೋಡಿ. ನಂದು 3 ಹೈಯೆಸ್ಟ್ ಅಂದ್ರೆ ಒಂದ್ಸಲ ಒಂದೇ ಮೂವಿ ನೋಡಿರೋದು. ಹೈದ್ರಾಬಾದ್ಗೆ 2 ಮೂವಿ ನೋಡೇ ಅಸಲು. ಇಲ್ಲ, ಮೈಸೂರಾಗೆ ನೋಡಿದ್ದೆ. ಯಾವ್ದಂದ್ರೆ ಫಸ್ಟ್ ಇದು ನೋಡಿದ್ದೆ, ಬೆಳಗ್ಗೆಷ್ಟೋ ಮಧ್ಯಾಹ್ನ ರಾತ್ರಿ ಒಂದೇ ಮೂವಿನ ಬೂಸಲ್ ನೋಡಿದ್ದೆ ನಾನು. ಇರ್ಬೇಕು ಒಂದು ಮೂವಿ ಅಲ್ಲ, ಅದು ಬೇರೆ ಬೇರೆ 4 ಸಲ ಬೇರೆ ಬೇರೆ ದಿವಸ ನೋಡಿದೀನಿ. ಬಟ್ ನಾನು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೇ ಮೂವಿನ ಬೆಳಿಗ್ಗೆ ಒಂದ್ಸಲ ಹೋಗಿವಿ, ಮಧ್ಯಾಹ್ನ ಶೋ ಹೋಗಿವಿ, ನೈಟ್ ಶೋ ಒಂದು ಹೋಗಿವಿ, 3 ಶೋ ಹೋಗಿವಿ. ಬಟ್ ನಾನು ಒಂದೇ ಮೂವಿ 2 ಸಲ ನೋಡಿದಂದ್ರೆ ಫಸ್ಟ್ ಮೂವಿ ಅಂತ ಜಾಗ್ವಾರ್, ಕನ್ನಡ ಹೋಗಿ ಉಪೇಂದ್ರಂದು ಅನ್ಸಿದ್ದಿಲ್ಲ. ನಾನು ಇವನು ದೀಪಾವಳಿ ಚೆನ್ನಾಗಿ ಮಾಡಿಲ್ಲ. ಕಾಮಿಡಿ ಕಂಟೆಂಟ್. ಬಟ್ ಹಾರರ್ ಮೂವೀಸ್ ಅಂತ ಬಂದಾಗ ಬಾರಿ ಇರುತ್ತಲ್ಲ, ಆಕ್ಚುಲಿ ಅಲ್ಲಿ ಮೇನ್ ಸ್ಕ್ರೀನ್ ಗಿಂತ ಈ ಕಡೆ ಆಡಿಯನ್ಸ್ ಬಾರಿ ಇರುತ್ತೆ. ಅದ್ರಲ್ಲಿ ಮೇನ್ ಏನಂದ್ರೆ ಕಾಂಚನ ತೆಲುಗುದಾಗ ನೋಡಿದೆ ಎಲ್ಲ ನೀನು. ಅಲ್ಲ ತಿರಿ ಗಂಗಾ ಅಲ್ಲ, ಅದ್ರಾಗ ರಕ್ತ ಹಾಕೋದು ಮನೆಗೆ ಜಮ ಬಂದಿರೋ ಆ ಸೀನ್ ಕನ್ನಡದಾಗ ಅಲ್ಟಿಮೇಟ್ ಮಾಡ್ಯಾರ ಇಬ್ರು ಕಾಮಿಡಿ ಆಕ್ಟರ್ಸ್. ಏನ್ ಮಾಡ್ಯಾರ ಗೊತ್ತಾ ಆ ಸೀನ್ ಇಲ್ಲಿ ಕಾಂಚನ 2 ಅವೆಲ್ಲ ಆಗುದು. ಕಲ್ಪನಾ ಬಟ್ ನೋಡಿವಿ. ಅದು ಒಂದ್ ಹಿಂದ ಒಂದ್ ಮುಂದ ಮಾಡ್ಯಾರ. ಫಸ್ಟ್ ತೆಲುಗು ಮುನಿ ಅಂತ ಕರೀತೀವಿ. ಸಬ್ಸ್ಕ್ರೈಬ್ ಮಾಡಿಬಿಟ್ರ ಅಂತ ಮುನಿನ ಕಾಂಚನ ಮೇನ್ ಲಾಸ್ಟಿಗೆ ಗಂಗಾ ಮಾಡಿಬಿಟ್ರ. ಪೂರಾ ಅಲ್ಟಿಮೇಟ್ ಅದ. ಇಲ್ಲಿ ರಿಂಗ್ ಹಾಕೊಂಡಿರ್ತಾನೆ ಮೂವಿ. ಅಂತ ಹೇಳಿದ್ರೆ ಎಸ್ಪೆಷಲಿ ಹಾರರ್ ಸೀನ್ ಬಂದಾಗ ಅಲ್ಲಿ ಏನ್ ಆಗ್ತಿರಲ್ಲ,
ಈ ಪಕ್ಕದ ಅಕ್ಕೊಚ್ಚ ಬಿಡ್ತಾರಲ್ಲ ಇಲ್ಲ ಲಿಟ್ರಲ್ಲಿ ಏನ್ ಅಂತಿರಲ್ಲ ಎಸ್ಪೆಷಲಿ ಇಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಯಾವಾಗ ನನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಈ ನಗರಕ್ಕೆ ಏನಾಗಿದೆ ಅಲ್ಲಿ ಸ್ಟಾರ್ಟ್ ಆಗುದಿಲ್ಲ. ಸುನೀತಾ ನಾನು 2 ಗಾಜು ಇಲ್ಲ ಲಿಟ್ರಲಿ ಅದು ಪಬ್ಲಿಕ್ ಅವೇರ್ನೆಸ್ ಎಲ್ಲ ಮಾಡಿರೋ ವಿಡಿಯೋ ಎಲ್ಲ ಅದು ನೋಡಿ ನೋಡಿ ಇನ್ನೂ ಜಾಸ್ತಿ ಮಾಡ್ತಾರ. ಕಾಮಿಡಿ ಲಾಸ್ಟಿಗೆ ಅದನ್ನ ಕಾಮಿಡಿ ಯಾರು ನೋಡಂಗೆ ಇಲ್ಲ ಅದನ್ನ. ಬೇಕಿದ್ರೆ 5 ನಿಮಿಷ ಲೇಟ್ ಹೋಗ್ತಾರ ಪಿಕ್ಚರ್ಗೆ ನನ್ನಂತರು. ಬಟ್ ಅಂದ್ರೆ 5 ನಿಮಿಷ ಲೇಟ್ ಆಗಿ ಬಟ್ ಪಿಕ್ಚರ್ ತರ ಹೋಗಿ ಲಾಸ್ಟ್ ಟೈಮ್ ಹೋದಾಗ ಅದು ನೋಡ್ಕಂತ ಹೋಗ್ತಾರೆ ಗೊತ್ತಾ ಗುಡ್ಕ ಸೇಮ್ ಹಿಂಗೆ ಭೀಮಾ ಪಿಕ್ಚರ್ಗೆ ಹಿಂಗೆ ಆಗಲ್ಲ. ಭೀಮಕ್ಕೆ ನಾನು ಇವನು ಮುಂದಾಗಿದ್ದೆ 4 ಜನ ಟಿಕೆಟ್ ಕಳಿಸಿದ್ದೆ. ವಿಘ್ನೇಶ್ ಭಾಯಿ ಮತ್ತೆ ಒಲ್ಲ ಅಂತ ಹೇಳಿದ್ರು ಅವ್ರಿಬ್ರು. ಹಂಗ ಮಾಡಿ ಮೂವಿಗೆ ಹೋಗ್ತೀವಿ ಅಂತೇಳಿ ಒಬ್ಬನಿಗೆ ಗೊತ್ತೇ ಇಲ್ಲ. ವಿಘ್ನೇಶ್ ಗೊತ್ತೇ ಇಲ್ಲ ಭೀಮಾ ಮೂವಿ ಅಂತೇಳಿ. ಕಾರ್ಯ ಮೂವಿ ಅಂತ ಕೃಷ್ಣ ಪ್ರಣಯ ಸಖ್ಯ ಅನ್ಕೊಂಡ್ಬಿಟ್ಟು ಯಾವ ಬ್ಯಾನರ್ ನೋಡಿಲ್ಲ ಅದ್ರೊಳಗ ಹೋಗ್ವಿ ಆಲ್ರೆಡಿ 15 ನಿಮಿಷ ಲೇಟ್ ಹೋಗಿ ಪಿಕ್ಚರ್ ಚಾಲು ಆಗ್ಬಿಡೋದು. ಆಲ್ರೆಡಿ 10 ನಿಮಿಷ ಆಡ್ ಆಗ್ತಾ ಇರ್ತಾವ ಬರ್ತೀವಿ. ನಾನು 10 ನಿಮಿಷ ಸ್ಟ್ರೈಟ್ ಮಾಡೋದು 15 ನಿಮಿಷ ಆಗ್ಬಿಡೋದು. ಹೋಗಿ ಕೂತೀವಿ ಪಿಕ್ಚರ್ ಕಾದಾದಲ್ಲಿ ಅವಳಿಗೆ ನಮಗೆ ಓಕೆ ಅದು 10 ನಿಮಿಷ ಎಕ್ಸ್ಬಿಟ್ಟಿದ್ದೀವಿ ನಾವು ಹೇಳಿವಿ ನೀವು ಬಂದಾಗ ಹೇಳದೆ ಈ ಮೂವಿ ಬೇರೆ ಅಂತ ಹೇಳಿ ಮಾತಾಗಿದ್ದೆ ಬೇರೆ ಹೋಗಿದ್ದೆ ಬೇರೆ. ಅವ್ರಿಗೆ ಪಾಪ ಕನ್ಫ್ಯೂಸ್ ಆಗ್ಬಿಟ್ಟದ ಯಾವ ಮೂವಿ ಬಂದಿವಿ ಅಂತ ಕೂತಿದ್ದ. ನನಗೆ ಹಿಂಗ ಟ್ರಿಪ್ದಾಗ ಆಗಿದ್ದು. ನಾವು ಅಂಜನಾದ್ರಿಗೆ ಹೋಗ್ಬೇಕಂತ ಹೇಳಿ ಗೋಕರ್ಣ ಕರ್ಕೊಂಡು ಬಾಳ ಸನಿಪ್ ಹೋಗ್ಯಲ್ಲ. ನಾನು ದೈವ ಭಕ್ತಿ ಅಂತ ಹೋಗಕ್ಕೆ ಹೋದ್ರೆ ಏನೋ ಗೋಕರ್ಣ ಓಕೆ, ಗೋಕರ್ಣ 1 hour ಆ ಕಡೆ ಎಲ್ಲ ಫುಲ್. ಬಟ್ ದೇವ್ರಿಗೆ ಮಾತ್ರ ಹೋಗಿಲ್ಲ. ಹಂಗಾಗಿಲ್ಲ ಆಕ್ಚುಲಿ. ನಾನು ಗೋಕರ್ಣ ಚೆನ್ನಾಗಿದ್ರೆ ಹಂಗಾಯ್ತು. ಗೊತ್ತಿಲ್ಲ ಗೋಕರ್ಣ ಹೋಗ್ತೀವಿ ಅಂತೇಳಿ ಅವ್ನು ಫೋನ್ ಹಚ್ಚಿ ಸುಮ್ಮನೆ ಬಾ ಅಂತಂದ. ಬರ್ತೀನಿ ಅಂತ ಅಂದ. ಅದಾದ್ಮೇಲೆ ರಾತ್ರಿ ಫೋನ್ ಹಚ್ಚ 7 ಗಂಟೆ ಸುಮಾರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರ್ಬೇಕಾದ್ರೆ ಅಂತಂದ. ಓಕೆ ಏನೋ ಒಂದು ಹಾಕೊಂಡ್ ಬರ್ತಿದ್ದ. ಯಾಕಂದ್ರೆ ರಾತ್ರಿ ಕಾರ್ ನೋಡ್ದ ನೈಟ್ ಪ್ಯಾಂಟ್ ಮೇಲೆ ಹೋಗ್ತಿದ್ದೆ. ಜೀನ್ಸ್ ಹಾಕೊಂಡ್ ಸ್ವೆಟರ್ ಹಾಕೊಂಡ್ ಬಾ ಅಂತ. ಸ್ವೆಟರ್ ಅಂದ್ರೆ ಜಾಕೆಟ್ ತೆಳ ಆಗ್ತದಲ್ಲ ಅಂತಂದ. ರಾತ್ರಿ ಬಸ್ ಮೇಲೆ ಕೂತ್ರೆ ಆಗ್ತಾನೆ ಇಲ್ಲ ಗೋಕರ್ಣ ಹೋಗೋಣ ನಾಳೆ ಮುಂಜಾನೆ. ಸರಿ ಅಂತೇಳಿ ಓಕೆ ಆಯ್ತು. ಬಸ್ ಮೇಲೆ ಕೂತ ನೆನಪಾಗ್ಯದದು. ಬಸ್ ಬೇಗ ಅರ್ಧದಾಗಿ ಮಾನಿತನ ಹೋಗಿನಿ. ಅವಾಗ ಹೇಳತ್ತಾನ ಮುಂಜಾನೆ 5 ಗಂಟೆಗೆ ಇದನ್ನ ಬಿಟ್ಟು ಸೀದಾ ಬಸ್ ಹೇಳಿ ಗಾಡಿ ಮೇಲೆ ಕೂತು ಸೀದಾ ಹೋಗೋಣ ಅಂತ ಹೇಳ. ಆಯ್ತು ಸರಿ ಭಯ ಹೋಗ್ಬಿಡಮ್ಮ ಅಂತ ಅನ್ಕೊಂಡೆ. ಅಲ್ಲಿಗೆ ಹೋದ. ಫೋನ್ ಹಚ್ಚಿದೆ 6 ಗಂಟೆ ಅಥವಾ 5:30 ಆಗ್ತದಿತ್ತು. ಇದು ಸಾಕಾಗ ರಾತ್ರಿ ಇದು ಮಾಡಿ ನಾನು ಸ್ವಲ್ಪ ಪ್ಲೇಟ್ ಮಾಡ್ಕೊಂಡು ಹೋಗೋಣ ನಿನ್ನೆ ರಾತ್ರಿ ಹೇಳಿದ್ರು. ಜೀಪ್ ಪ್ಯಾಂಟ್ ಹಾಕೊಂಡ್ ಬರ್ತಿರ್ಲಿಲ್ಲ ನೋಡಿ ಕೊಡ್ತಾವ ಜೀಪ್ ಪ್ಯಾಂಟ್ ಟೈಟ್ ಆಗಿದೆ. ಮಕ್ಕ ಹಂಗ 8 ಗಂಟೆಯಿಂದ ಎದ್ದು ಹೋಗಮ್ಮಂತಂದ. ಹೋದೆ ಮತ್ತೆ ಹಿಂಗೆ ಬಸ್ ಇದ್ದಾಗಿಲ್ಲ ಮತ್ತೆ ಟೈರ್ಡ್ ಆಗಿದ್ದು ಮಕ್ಕಂಡ ಸೀದಾ ಮಕ್ಕ ಹಂಗೆ ಎತ್ತಿವಿ. ಅಲ್ಲಿಂದ ಗೋಕರ್ಣ ಆಗಿಲ್ಲ ಅಂತಂದ. ಯಾಕಂದ್ರೆ ಆಲ್ರೆಡಿ 8 ಆಗ್ಬಿಟ್ಟಿತ್ತು. ಅಲ್ಲಿಂದ 4 hours 12 ಆಗ್ಬಿಟ್ಟು ಮತ್ತೆ ಹೋಗ್ಬಿಟ್ಟಿವಿ. ಬೇಡ ಇದೆ ಯಲ್ಲಾಪುರಿ ಹೋಗೋಣ ಅಂತ ಅಂದ. ಸರಿ ಯಲ್ಲಾಪುರಿಗೆ ಹೋದ್ವಿ. ಯಲ್ಲಾಪುರಿಗೆ ಹೋದ್ವಿ. ಅಲ್ಲಿ ಟಿಫನ್ ಆಯ್ತು. ಇಲ್ಲಿಂದ ಇನ್ನ 150 ಎಷ್ಟು 70 ಕಿಲೋಮೀಟರ್ ಸಮಥಿಂಗ್ ಇತ್ತು. 70-75 ಕಿಲೋಮೀಟರ್. ಹೆಂಗ ಅಂತಂದ. ನೀ ಹೆಂಗಂತಿದ್ರೆ ಹೇಗಿದ್ರು ಊರ್ಬಿಟ್ಟು ಬಂದಿದ್ದು ನಾನು. ನಮ್ಮ ಹೇಳ್ಬೇಕು ಸಡನ್ ಸರ್ಪ್ರೈಸ್ ಅದೇ ಹೋಗಿ ಕಟ್ಕೊಳ್ಳೋ ಹೋದ್ರೆ ಇಲ್ಲಾದ್ರೆ ವಾಪಸ್ ಇದೆ ಹುಬ್ಳಿಗೆ ಬಂದು ಮ್ಯಾರೇಜ್ ಮಾಡ್ಕೊಳಮ್ಮ ಅಂತ ಅನ್ಕೊಂಡೆ. ಆಯ್ತು ಸರಿ ಆಯ್ತು ನೋಡಮ್ಮ ಎದುರಿ ಅಲ್ಲಿ ಗಾಡಿ ತಗೊಂಡು ಹೋಗ ಯಾನ ಅಂತಂದು ಹೋಗಮ್ಮ ಅಂತ ಅಂದ. ಸರಿ ಹೋಗಮ್ಮ ಯಾನಕ್ಕಲ್ಲ ಅಂತಂದ್ರೆ ಗಾಡಿ ತಗೊಂಡು ಹೋದ್ರಿ ಅಂತ. ಇಲ್ಲಿವರೆಗೆ ಹೋದ್ವಿ ಯಾನ ಟರ್ನಲ್. ಈ ಕಡೆ ಹೋದ್ರೆ ಯಾನ, ಈ ಕಡೆ ಹೋದ್ರೆ ಗೋಕರ್ಣ. ಯಾಕಡೆ ಅಲ್ಲಿ ನಿಲ್ಸಿ ಮತ್ತೆ ಈಗ ಕನ್ಫ್ಯೂಷನ್ ಚಾಲುವೇ ಆಗಿದೆ ಉಂಟು. ಸರಿ ಯಾನಕ್ಕೆ ಹೋಗಿ ಏನ್ ಮಾಡ್ತೀವಿ ಹೋಗೋಣ ಗೋಕರ್ಣಕ್ಕ. ಅಲ್ಲಿಂದ ವಾಪಸ್ ಗೋಕರ್ಣ ತಗೊಂಡು ಹೋಗೋಣ. ಗೋವಿಂದ ಬೇಡ, ಸ್ಟೇಟ್ ಬಿಟ್ಟು ಹೋಗೋದು ಬೇಡ, ಸ್ವಲ್ಪ ಸ್ಟೇಟ್ ಅದಕ್ಕೆ ಗೋಕರ್ಣ ಹೋಗೋದು. ಇಲ್ಲದೆ ಗೋಕರ್ಣ ಹೋಗೋದು. 3 ಗಂಟೆಗೆ ಹೋಗಿ ಗೋಕರ್ಣಕ್ಕ. ಅಷ್ಟು ಮುಂಜಾನೆ 8 ಗಂಟೆಗೆ ಬಿಟ್ಟವ್ರು ಅವೆಲ್ಲ ಮಾತಾಡ್ಕೊಂಡು ಗೋಕರ್ಣಕ್ಕೆ ಹೋದ್ವಿ. ಅಲ್ಲಿ ರೂಮ್ ಹುಡ್ಕೋತಾವಾಗ ಅದೇ ಬರೀ ಅಲ್ಲಿ ನಮಗೆ ರೂಮ್ ನಮ್ಮ ಪ್ರೈಸ್ ರೂಮ್ ಸಿಗ್ಲಿಲ್ಲ. ಯಾವ್ದೋ ಒಂದಿತ್ತು ಸುರೇಶ್ ಅಣ್ಣ ವಿಡಿಯೋ ನೋಡ್ತಿದ್ರೆ ಇದು ಮಾಡ್ತಾನೆ. ಸುರೇಶ್ ಅಣ್ಣ ಸಿಕ್ಕ ಪರ್ ಹೆಡ್ ಎಷ್ಟು ಕೇಳಿದ್ರೆ 4 ರೂಪಾಯಿ ಅನ್ನ ಒಂದು ರೂಮ್
ಶಾಕ್ 400 ರೂಪಾಯಿ ಅಲ್ಲೆಲ್ಲ 1000 ರೂಪಾಯಿ ಆಕ್ಟಿವ್ ಬಂದಿವಿ 400 ರೂಪಾಯಿ ಕೊಡ್ತಾರೆ ಅಲ್ಲ ಇಬ್ಬರಿಗೆ ಆಯ್ತಣ್ಣ 800 ರೂಪಾಯಿ ಅಂತ ಒಂದೇಗಲ್ಲ ಅಣ್ಣ ನಾಳೆ 12 ಗಂಟೆ ತನಕ ಇರ್ತದೆ ಅಂತಂದ ಓಕೆ ಸರಿ ತಗೋ ನಮಗೆ ನಾಳೆ 12 ಗಂಟೆಗೆ ಬಿಟ್ಬಿಡ್ತೀವಿ ನಮ್ಮ ತಲೆಗೆ ಇರೋದು ಸರಿ ಅಂತೇಳಿ ಅದ್ರ ಇದು ಮಾಡ್ಕೊಂಡು ಬಿಟ್ಬಿಡ್ತೀವಿ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಅಂತ ನನಗೆ ಅದೇ ಅದೇ ಆಗಿತ್ತು ಅಂಜಿನದಿಷ್ಟು ಗೋಕರ್ಣ ಅಂದ್ರೆ ಗೋಕರ್ಣ ಅಂತ ಅನ್ಕೊಂಡಿವಿ ಬಟ್ ದಾರಿಗೆ ಯಾವ ಬಂದ್ರೆ ಅಲ್ಲಿಗೆ ಹೋಗತ್ತೀವಿ ನೀನ್ ಹೇಳ್ದಲ್ಲ ಸೇಮ್ ಹಂಗೆ ಆಗ್ತದದು ಯಾಣ ಮತ್ತೆ ಬೇರೆ ಬೇರೆ ಯಾವ ಹೋಗಿ ಹಂಗೆ ಬೀಚ್ ಆ ಬೀಚ್ ಬರ್ತದಂತ ಅಲ್ಲಿ ಹೋಗಿ ಎಗರಾಡೋದು ಹಿಂಗ್ ಮಾಡ್ಕೊಂತ ಹೋಗಿ ಹಿಂಗೆ ಆಮ ಐದಾಗಕ್ಕೆ ಬರಲ್ಲ 48 ನೋಡಿ ಇಬ್ಬರ ಸ್ವಲ್ಪ ಇನ್ನೊಂದು क्या बात है ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಒಂದಾದ ಯಾವಲ್ಲ ನೆನಪಿಲ್ಲ ಅದು ಯಾವ್ದ ಸ್ಕೂಲ್ ಡೇಸ್ ಅಲ್ಲಿ ಆಗಿದೆ ಮಾತ್ರಲ್ಲೇ ಹೋಗಿದ್ದಲ್ಲ ಗೊತ್ತಿಲ್ಲ ಬಟ್ ಅದ್ರಲ್ಲಿ ಇರ್ಲಿಲ್ಲ ಅಲ್ಲ ಹೇಳ್ಬೇಕಾದ್ರೆ ಬಟ್ ಈ ಪ್ರತಿ ಸಲ ಬಿಟ್ಟು ಬಿಟ್ಟು ಹೋಗ್ಯಾರ ನೋಡಿ ಇವರು ಇವು ಮಾತ್ರ ಈವನ್ ಸಿಂಗಲ್ 1 ರೂಪಾಯಿ ಇಲ್ಲ 1 ರೂಪಾಯಿನ ಇಲ್ಲಂಗ ಮಂತ್ರಾಲಯಕ್ಕೆ ಹೋಗ್ಬಂದ್ರು ಎಟ್ ದ ಏಜ್ ಆಫ್ 12 ಕೈ ಹಾಕಿಲ್ಲ ಸಾಲ ಮಾಡೋದು ರೊಕ್ಕ ಊರಿಗೆ ಹೋಗ್ತೀನಿ ನಾವು ಸುಮ್ಮನೆ ಗಾರ್ಡನ್ಗೆ ಹೋಗಮಂತ ಹೋಗಿ ಹಂಗೆ ಹಂಗೆ ನಡ್ಕೊಂಡು ಸ್ಟೇಷನ್ ಹೋಗಿ ಅಲ್ಲಿಗೆ ಹೋದ್ಮೇಲೆ ಹೋಗೋ ಮಂತ್ರಾಲಯಕ್ಕಂದ್ರು ಟ್ರೈನಲ್ಲಿ ಯಾರು ಕೇಳ್ತಾರೆ ಗ್ಯಾಂಗ್ ಜೊತೆ ಟ್ರೈನಲ್ಲಿ ಟಿಕೆಟ್ ಯಾರು ಕೇಳ್ತಾರ ಅಂತ ಹೋಗ್ಬಿಟ್ವಿ ಅಲ್ಲಿ ಹೋದ್ಮೇಲೆ ಒಯ್ಕೊಳಕತ್ತೀವಿ ಅಲ್ಲಿಂದ ಮತ್ತೆ ಗುಡಿಗೆ ಹೆಂಗ್ ಹೋಗ್ಬೇಕಂತ ಅವಾಗ ಏನ್ ಮಾಡಿದ್ವಿ ಗೊತ್ತಾ ನಮ್ಮ ಫ್ರೆಂಡ್ದು ಪೆನ್ ಡ್ರೈವ್ ಇತ್ತು ಪೆನ್ ಐಪಾಡ್ ಅಲ್ಲಿ ಚಿಪ್ ಇತ್ತು ಅದಿಲ್ಲ ಅಂತ ತೋರಿಸಿದ ಆಮೇಲೆ ಇದರ ಅಂತ ಹೇಳಿ ಅದನ್ನ 80 ರೂಪೀಸ್ ಮಾರಿ 20 ರೂಪೀಸ್ಗೆ ಅಲ್ಲಿಗೆ ಹೋದ್ರೆ ಗುಡಿಗೆ ಅಂತೂ ಹೋಗಿಲ್ಲ ಸೀದಾ ಹಿರಿಯಾಡಿದ ನದಿಗೆ ಹೋಗಿ ಹಿರಿಯಾಡಿ ಅನ್ನದಾನ ಇದ್ರೆ ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಮತ್ತೆ ಟ್ರೈನಿಗೆ ಅನ್ಎಕ್ಸ್ಪೆಕ್ಟೆಡ್ ನಮ್ದು ಯಾವ್ದು ಹರ್ಷ ಒಳ್ಳೆ ಹುಡುಗ ಹಂಗೆಲ್ಲ ಮಾಡೋಕೆ ಡೆಸ್ಟಿನೇಷನ್ ಹಾಕಿದ್ರೆ ಅಲ್ಲಿ ಹೋಗೋದು ಒಂದು ನಮ್ದಾಗಿ ಲಾಸ್ಟ್ ಬಂದು ಧರ್ಮಸ್ಥಳ ಟ್ರಿಪ್ ನನಗಿದ್ದು ಅಲ್ಲಿ ಸೌತರಕ ಮಹಾಗಣಪತಿ ಒಂದೇ ಇತ್ತು ನನಗೆ ಪಾಯಿಂಟ್ ಅಲ್ಲಿವರೆಗೆ ಬಂದೀವಿ ಒಂದೇ ನೋಡಿದ್ರೆ ಹೆಂಗ ಬಟ್ ಪ್ಲಾನ್ಕಿನ ಮೊದಲೇ ಇತ್ತು ಇಲ್ಲಿ ಬಿಡಕಿನ ಮೊದಲೇ ಆಡ್ ಮಾಡ್ಕೊಂಡ್ರೆ ಎಷ್ಟು 1.5 ತಿಂಗಳು ಮೊದಲೇ ಪ್ಲಾನ್ ಆಗಿತ್ತು ಬಟ್ ಅವ್ನು ಕನ್ಫರ್ಮ್ ಇದ್ದಿದ್ದೀರ ನೋಡ್ತೀನಿ ಅಂತ ಅಂದಿದ್ದ ನಾನು ಈ ಯಾರು ಕಾಲೇಜಿಗೆ ಅದೆಲ್ಲ ಹೋಗ್ತೀನಿ ಫಿಕ್ಸ್ ಆಗಿದ್ದೆ ನಾನು ಅಣ್ಣ ಇವಾಗ ಮಿಕ್ಸ್ತಿನೇ ಕೊಡ್ತಾನಲ್ಲ ಅಣ್ಣ ಇವಾಗ ಮಿಕ್ಸ್ತಿನೇ ಕೊಡ್ತಾನ ಅಣ್ಣ ಅವಾಗ 25 ಎಪಿಸೋಡ್ಗೆ ಫಸ್ಟ್ ಎಪಿಸೋಡ್ಗೆ ಬಂದ 25 ಎಪಿಸೋಡ್ ಈಗ ಕೆಲವು ಉಪ್ಪು ಹಾಕ್ತೀವಿ ಸೋಫಾ ಸೆಟ್ಗೆ ಸನ್ಮಾನ ಮಾಡ್ಬೇಕು ಕೇಳ್ತಿದೆ ನೋಡಿ ಸ್ಕ್ರೀನ್ ಇಂದ ಕೂಡ ಮಾತಾಡ್ತಾನ ಗಂಡ ಬೈಯಂಗ ಗಂಡ ರಾಕ್ಷಸ ಅಣ್ಣ ಅವೆಲ್ಲ ದೊಡ್ಡ ಟೈಟಲ್ ಟೈಟಲ್ ಕಾಟಿಸ್ತಾರೆ ನೆಕ್ಸ್ಟ್ ಲೆವೆಲ್ ಅದು ಒಂದು ಸದ್ಯಕ್ಕೆ ಪ್ಲಾನ್ ಇದೆ ಟ್ರಿಪ್ ನಾವು ಇದಲ್ಲ ಗೋವಾ ಆಲ್ರೆಡಿ ಆಗೋ ಮಾತಾಡೋದು ಅಫ್ಕೋರ್ಸ್ ನನಗನ್ಸಿದ ಪ್ರಕಾರ ಫೆಬ್ರವರಿ 30 ಹೋಗ್ಬೋದು ಫೆಬ್ರವರಿ 34 ಹೋಗ್ಬೋದು ಚಾನಲ್ನೇ ಡೇಟ್ ಇರ್ತಾರೆ ನೋಡೋಣ ಬೆಸ್ಟ್ ಡೇಟ್ ಫೆಬ್ರವರಿ 30 ಹೌದಾ ಸರ್ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರನ್ನ ಜೀನ್ ಫ್ರೆಂಡ್ಸ್ ಅಲ್ಲಿ ಫೆಬ್ರವರಿ 29ಗೆ ಬರ್ಡೇ ಯಾರ್ದನ್ನ 29 ಗೆ 28 ಗೆ ಅಲ್ಲ ಜಾನ್ವರಿ ಓ 29 ಇದ್ರೆ 4 ಇಯರ್ಸ್ ಒಂದು ಟೈಮ್ ಇಲ್ಲ ಅಂದ್ರೆ 4 ಇಯರ್ಸ್ ಒಂದು ಒನ್ ಟೈಮ್ ಒಂದು ಜಾಸ್ತಿ ಆಗ್ತದೆ ಅವರಿಗೆ ಒಂದು ವರ್ಷ ಅಂತ ಕೌಂಟ್ ಮಾಡ್ಬೇಕೇನೋ 4 ವರ್ಷಕ್ಕೆ ಒಂದ್ಸತಿ ಅಂದ್ರೆ ನಾನು ಮದುವೆ ಮಾಡಿದ್ರೆ ಬಾಲ್ಯ ವಿವಾಹ ಕೌಂಟ್ ಆಗುತ್ತೆ ಯಾಕೆ ಟೀ ಕುಡಿಯಲ್ಲ
ಚೈನಾ ವರ್ಷನ ಕುಡಿಬೋದು ಅವ್ರು but 1999 ಹುಟ್ಟಿದ್ರೆ ಇವಾಗ ಅವ್ರಿಗೆ ಎಷ್ಟು ಏಜ್? 1999 20 ಇಯರ್ಸ್ ಅಂತ ಇವಾಗ ಇಲ್ಲಿಂದ 4 ಡಿವೈಡೆಡ್ ಬೈ ಮಾಡಿ ನಮ್ಮ ಇದ್ರಾಗ ಹುಟ್ಟಿದ್ರೆ ಇವಾಗ 24 ಇದ್ರೆ 4 ಮಾಡಿದ್ರೆ 25 ಇವಾಗ ಹಾ? 25 7 ವರ್ಷ ಅಲ್ಲ 7 ವರ್ಷ 7 ವರ್ಷ ಅಷ್ಟೇ ಚೀಟ್ ಅಲ್ವಾ ನೀವು ಹುಟ್ಟಿದ್ರಿ ಎಲ್ಲ ಅಷ್ಟೇ ಅಂತಿದ್ರು 4 ವರ್ಷಕ್ಕೊಂದ್ಸಲ ಬರ್ಡೇ ಪಾರ್ಟಿ ಕೊಡೋದು ಅಂತಿತ್ತು. ಎಷ್ಟು ಸಿಂಪಲ್ ನಮ್ಗೆ ಇವತ್ತಿದ್ರೆ ಏನು ಕೊಡ್ತಾರೆ ಅವ್ನು ಮಾಡಿ ಕೊಡ್ತೀವಿ ಅದೊಂದು ಟೀಚರ್ ಖುಷಿ ಪಡ ಅಷ್ಟೇ ನೀವು ಇನ್ ಕೇಸ್ ನೀನು PM ಆದ್ರೆ ಏನು ಮಾಡಿ ಲೆವೆಲಿಗೆ ಹೊಂಟಾನ ಬೇಡ ಇಲ್ಲ ಓಕೆ ನನಗೆ ಅನಿಸ್ತು ಕೇಳ ಬಟ್ ಹೇಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ಲಿ ನಮ್ಮ MP MLA ನಮ್ಮ ಪಕ್ಷಕ್ಕೆ ಸೇರೋದಾಗ್ಲಿ ಅಪೋಸಿಟ್ ಪಾರ್ಟಿಗೆ ಆಗಲಿ ಯಾವ ಪಕ್ಷಕ್ಕೆ ಸೇರಿ MP ಆಗ್ತದೆ ಸರ್ ಈಗ PM ಅಂದ್ರೆ ಇಲ್ಲ MP ನಿನ್ ಕೈಯಲ್ಲಿ ಇರ್ತಾರೆ MLA ಇರ್ತಾರೆ ಹಂಗೆ ಹೇಳ್ತಿರಲ್ಲ ಬಟ್ ಪವರ್ಸ್ ಹತ್ರ ಹಂಗೆ ಇರುತ್ತಾ ನಾನ್ ಮಾಡೋದು ಇಷ್ಟ MP MLA ಗಳಿದ್ದಾರ ನಮ್ಮ ಪಾರ್ಟಿಗೆ ಸಮ್ ಪಾರ್ಟಿಗೆ ಹೋಗಿದ್ರೆ ನಂಗೆ ಒಂದು ಲೆವೆಲಿಗೆ ಪವರ್ ಇರುತ್ತಲ್ಲ ಅವ್ರ ಮೇಲೆ ನಿಮ್ ಪಾರ್ಟಿ ಇದ್ರೆ IT ಫಸ್ಟ್ ಮಾಡೋ ಕೆಲಸ IT ಡೈರೆಕ್ಟ್ ಮಾಡಿಸ್ತೀನಿ ನಿನ್ನ ಕಿತ್ತೋಗಿದ್ದಾರೆ ಅಲ್ಲ ಸ್ವಲ್ಪ ಯಾವ ಪರಿಸ್ಥಿತಿ ಅವ್ರ ಪಾರ್ಟಿ ಬೇರೆ ಅಂತ ಅಪೋಸಿಟ್ ಪಾರ್ಟಿ ಆಗ್ಲಪ್ಪ ಹಿಂಗೆ ಆಗಿಸ್ತಾ ತೊಂದ್ರೆ ಇಲ್ಲ ಗ್ಯಾಪ್ ಒಳಗಡೆ ಅಮೌಂಟ್ ರಿಕವರ್ ಆಗುತ್ತಲ್ಲ ವಾಪಸ್ ಮತ್ತೆ ತಗೋತಾರ ಅದ್ರ ಹೆಂಗ್ ತಿಳ್ಕೊಂಡ್ ಗೊತ್ತಿರಂಗಿಲ್ಲ ಬಟ್ ನಾನ್ ಮಾಡೋ ಫಸ್ಟ್ ಕೆಲಸ ಅದೇ ಅವೆಲ್ಲ ಆಗಲ್ಲ ಸರ್. ಸ್ವಚ್ಛ ಭಾರತ ಆಗ್ತದೆ ಅಷ್ಟೇ ಅದ್ರ ಮೇಲೆ ಸ್ವಚ್ಛ ರಾಜಕೀಯ ಆಗಂಗಿಲ್ಲ ಅದ್ರ ಮೇಲೆ ಮೂವಿನೂ ಮಾಡ್ಯಾರ. ಜಿ ಪಾಯಿಂಟ್ ಹೇಳಿದ್ರು ಹೆಸರೇನು ಪಾಯಿಂಟ್ ಹೇಳಿದ್ರು ಸ್ವಚ್ಛ ಭಾರತ್ ಮಾಡುದ್ ನಾನು ಸಪೋರ್ಟ್ ಮಾಡ್ತೀನಿ ಸ್ವಚ್ಛ ರಾಜಕೀಯ ಆಗಂಗಿಲ್ಲ Point. 1% ಆದ್ರೂ ನಿಮ್ಗೆ ಕರಪ್ಷನ್ ಇದ್ದೇ ಇರ್ತದ ಅಷ್ಟೇ ನೀನು ಈಗ ಚೂಸ್ ಅಂದ್ರೆ ಗುಡ್ ಪರ್ಸನ್ ಅಂದ್ರೆ ಇದು ಮಾಡೋವನ್ನ ಆಯ್ಕೆ ಮಾಡ್ಕೋಬೇಕಂತೆ ಅಲ್ಲಿ ಇಲ್ಲ ಹೆಂಗೆ ಆಯ್ಕೆ ಮಾಡ್ಕೊಂತೀಯ ಅಷ್ಟೇ ನೀನ್ ಮಾಡಂಗೆ ಇಲ್ಲ ಅಷ್ಟು ಒಳ್ಳೆ ಮತ್ತೆ ಪರ್ಸನ್ ನೋಟ ಯಾಕೆ ಇಂಟ್ರೊಡ್ಯೂಸ್ ಆಯ್ತು ಅದಕ್ಕೆ ಅಲ್ಲ ಇಂಟ್ರೊಡ್ಯೂಸ್ ಆದ್ರೆ ಬಳಸೋದು ಬಹಳ ಕಡಿಮೆ ನೋಟನ ನೋಟ ಬಳಸೋದು ಬಿಟ್ಬಿಡು ಇವಾಗ ನೀನ್ ಎಲ್ಲಾದ್ರೂ ನೋಟ ಯೂಸ್ ಇಲ್ಲ ಮಾಡೋದು ಬಟ್ ಐ ಗೆಸ್ ಒನ್ ಟೈಮ್ ಬಳಸಿರ್ಬೇಕು ನನಗನ್ಸಿರೋ ಪ್ರಕಾರ ಬಟ್ ನಾನು ಎರಡು ಎರಡು ಟೈಮ್ ನೋಟಕ್ಕ ನನಗನ್ಸಿರೋ ಪ್ರಕಾರ ಯಾವಾಗ ಮೆಚುರಿಟಿ ಬಂದ್ಬಿಡು ಅವಾಗಿಂದ ನೋಟ ಹಾಕೋದು 2 ವರ್ಷ ಹೋಗ್ತಿಲ್ಲ. ಅಲ್ಲ ನೀವು ಮೆಚುರಿಟಿ ಬಂದ್ಮೇಲೆ ಹೋಗಿ ಪವರ್ ಕೊಟ್ಟಿರೋದು ಅದು ಪಾಯಿಂಟ್ ಮೆಚುರಿಟಿ ಬಂದ್ಮೇಲಲ್ಲ ಅದು ಏಜ್ ಮೆಚುರಿಟಿ ಸಂಬಂಧ ಇಲ್ಲ ಏಜ್ ಬೇರೆ ಮೆಚುರಿಟಿ ಬೇರೆ ಏಜಿಗೆ ಕೊಡ್ತಾರೆ ಅಲ್ಲೇ ನೀವು ಫಸ್ಟ್ ಬೋರ್ಡ್ ಆಗಿ ಹಾಕಿದ್ರಿ ಯಾರಿಗ ಒಬ್ಬರಿಗೆ ಗೊತ್ತಿ ಬಂದಿದೆ ಅದಾದ್ಮೇಲೆ ಎಷ್ಟು ಗೋಲ್ಡ್ ಏನಾಕಿ ನೋಡು ಅದು ನೋಟ ಹಾಕೋತಿ ಬಂದಿದ್ದೆ ನಾನು ಒಂದಾಗ ಮೆಚುರಿಟಿ ಬರಕ್ಕೆ ಮೊದಲು ಹೋಗಿ ಇಲ್ಲ ಅವ್ನಿಗೆ ಹೇಳ್ತಿರೋದು ಅವ್ನು ಹೇಳ್ತಿರೋದು ಯಾವ ಸರಿ ಯಾವ ತಪ್ಪು ಅಂತ ನಿರ್ಧಾರ ತಗೊಳ್ಳೋಂತ ಶಕ್ತಿ ಅವನಿಗೆ ಬಂದಾದ್ಮೇಲೆ ಇವಾಗ ಏನ ಈಗೇನೋ ನೋ ಕರಪ್ಷನ್ ಕಂಟ್ರಿ ಮಾಡ್ಬೇಕಂತ ಹೋಗ್ತಿದೆ ಈ ಕೇಸ್ PM ಆದ್ರೆ ಹೌದಾ ಇಲ್ಲ ಅಲ್ಲಿ ಲೆವೆಲ್ ಬಂದ್ರೆ ಈ ಜನರಲ್ ಪೀಪಲ್ ಕರಪ್ಷನ್ ಲೆವೆಲ್ಗೆ ಹೋಗ್ತಾರೆ ತರ ನನಗೆ ಅನ್ಸುತ್ತಲ್ಲ ಪೀಪಲ್ ಇವಾಗ ಅಂದ್ರೆ ಜನನೇ ಎಕ್ಸೆಪ್ಟ್ ಮಾಡಾತಾರಲ್ಲ ಹಾ ಜನಾಂಗ ಅಪೋಸ್ ಇದ್ರೆ ನೀವು ಏನಾದ್ರು ಇದಾಗ್ತದಪ್ಪ ಜನಕ್ಕೆ ಅದ್ರ ಚಿಂತನೆ ಇಲ್ಲ ಕರಪ್ಷನ್ ಆಗುತ್ತೆ ಹಾಗಾದ್ರೆ ನೀವು ಈ ಸಲ ಓಟ್ ಹಾಕಿರಿ ಪಾರ್ಟಿ ಡಿಸ್ಪೋಸ್ ಮಾಡಬೇಡ ಓಕೆ ಹಾ ಈ ಕರಪ್ಷನ್ ಪಾರ್ಟಿಗೆ ಹಾಕಿ ನೀವು ಓಟ್ ಇಲ್ಲ ಅದು ನಿಜ ಬಟ್ ನನ್ನ ಪ್ರತಿ ಪಾರ್ಟಿಗೂ ಕರಪ್ಷನ್ ಆಗಲ್ಲ ಹಂಗಂತಲ್ಲ ಬಟ್ ಆಸ್ ಅ ಕ್ಯಾಂಡಿಡೇಟ್ ಅಂತ ನೋಡಿದಾಗ ಬಿಜೆಪಿ ಅಂತಂದ್ರೆ ಈ ಪರ್ಸನ್ ಮೇ ಬಿ ಒಂದ್ಸಲ ಕೆಲಸ ಮಾಡ್ಬೋದು ಹೇಳ್ಬಿಟ್ಟು ಹಾಕಿರೋದು ಅಷ್ಟೇ ಅಲ್ಲ ಈ ಹಂಗ ಆಗ್ತಿದಾದ್ರೇನು ನಿಮಗೆ ಅಂತ ಕ್ಯಾಂಡಿಡೇಟ್ ನಿಮ್ಗೆ ಬೇರೆ ಇದು ಪಕ್ಷದ ಯಾಕೆ ಇಲ್ಲ ಅಲ್ಲ ಆಗ ಬಟ್ ಈ ತರದಲ್ಲ ಹೊಸ ಪಕ್ಷ ಅಲ್ಲ ನಿಮಗೆ ಪಕ್ಷದ ಹೆಸರು ಹೇಳಂಗಿಲ್ಲ ಹೊಸ ಪಕ್ಷ ಅಲ್ಲ ಅಲ್ಲ ಬಟ್ ನನಗೆ ಪ್ರಕಾರ ಅಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೋ ಬ್ಯಾಕ್ಗ್ರೌಂಡ್ ನೋಡ್ಬಿಟ್ಟು ಈಗ ಆ ಪಕ್ಷಕ್ಕೆ ತಗೋಬೋ ಅಭ್ಯರ್ಥಿಗಳನ್ನ ತಗೊಂಡ್ಬರತ್ತಲ್ಲ ಆ ಪಕ್ಷದ ಪ್ರೆಸಿಡೆಂಟ್ ನಿಮಗೆ ಅನ್ಸುತ್ತೆ ಪ್ರತಿ ಪಾರ್ಟಿಲಿ ಕರೆಕ್ಟ್ ಪೊಲಿಟಿಷಿಯನ್ಸ್ ಆಗ ಬಟ್ ಸುಮ್ಮನೆ ಸಿಎಂ ಅಥವಾ PM ಆದ್ರೆ ಒನ್ ಡೇ PM ಏನ್ ಮಾಡ್ತಾರೆ ಒನ್ ಡೇ PM ಒನ್ ಡೇ PM ಇದು ಬೆಸ್ಟ್ ಒನ್ ಡೇ ಲೈಕ್ ಫಸ್ಟ್ ಥಿಂಗ್ ಏನ್ ಮಾಡ್ತೀಯಪ್ಪ ಅಂತ ಮಾತುಕತೆ ಲಾಂಚ್ ಮಾಡಿ
ನಾರ್ಮಲ್ ಆಗಿ ಮಾಡ್ತೀರಾ? ಅವ್ನು ಮಾಡ್ತಾನಲ್ಲ ಆ ಪವರ್ ನನಗೆ ಕೊಟ್ರೆ ನಾವು ಮಾಡ್ತೀನಿ ನೋಡ. ಹೇಳಿ ಹೇಳಾಕತ್ತೀನಿ ಅಷ್ಟೇ ಮತ್ತೆ. ಇಲ್ಲ ಸರ್, ಒಳ್ಳೆ ನಾನು PK ನಾನು ಒಳ್ಳೆ PM ಆದ್ರೆ ನನಗೆ ಎಷ್ಟು ಬೇಕಾದ್ರೆ ರೊಕ್ಕ ಗಳಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಕರಪ್ಷನ್ ನಮಗೆ ಇಲ್ಲೇ ಕೊಡ್ತಾ ಏನ್ ಮಾಡ್ತೀವಿ ಇವಾಗ ನೀವು ಕರೆಕ್ಷನ್ ಅಂದ್ರೆ ಏನ್ ಮಾಡಕ್ಕಾಗಿಲ್ಲ. ಏನು ಮಾಡಂಗಿಲ್ಲಪ್ಪ. ರೈತರಿಗೆ ಬುಕ್ ನಾವು ಟ್ರೈನ್ ಹಾಕ್ಬಿಡ್ತೀವಿ. ನನಗೆ ಕರೆಕ್ಷನ್ ಅಂದ್ರೂ ಕ್ಲಿಯರ್ ಮಾಡಕ್ಕಾಗಿಲ್ಲ. ನೀವು ಒಳ್ಳೆಯದಲ್ಲಿ ಏನಾಗ್ತದೆ ಮಾಡ್ಕೊಂಡ್ಬಿಡು. ಅದಕ್ಕೆ ನಾವು ಮತ್ತೆ ನಾನು ಆಗೋ ಎಲ್ಲ ಲಕ್ಷಣಗಳ ಯಾಕಂದ್ರೆ ಗೋಕರ್ಣದಲ್ಲಿ ಟ್ರೈನ್ ಹಾಕ್ತಾರೆ ಸೇರ್ತಾರೆ ಜನ ನಮ್ಮ ಜೊತೆ ಅಷ್ಟೇ. ಅಲ್ಲಿಗೆ ಹೋಗೋದು ಅಷ್ಟೇ, ಅಲ್ಲಿ ತಿರುಗಿಲ್ಲ ಅದು. ನೀನು ಇಬ್ಬರೇ ನಾನು ಅರ್ಥ ಮಾಡ್ತಾರೋ? ಟ್ರೈನ್ ನಮ್ದು ಮಾಲಿಗೆ ಆ ಸೌಂಡ್ ಕೇಳಿದ್ರೆ ಇವಾಗಲೂ ಭಯ ಒಂದೇ ಭಯ ಆಕ್ಟಿಂಗ್ ಆದ್ರೂ ಮಾಡ್ಬೇಕು. ಕೂದ್ರೆ ಬಿಡಂಗಿಲ್ಲ. ನೀ ಬೇರೆ ಬುದ್ಧಿ ಆಗ ಹೋಗಿ ಒಳ್ಳೆ ಒಂದೊಂದು ಹೇಳ್ಬೋದ್ರೆ ಕಮ್ಯುನಿಟಿ ಮರ್ಯಾದೆ ಹೇಗಿರ್ತಾರೆ ಈ ತರ ಮಾಡೋದು. ಕೆಲವು ಪೂರ್ತಿ ಕಮ್ಯುನಿಟಿಗೆ ಕೆಲಸ ಬರಾಗಿರ್ತದೆ. ಬಟ್ ನನಗೆ ಫಂಡ್ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಫಂಡ್ಗಿಂತ ರೆಸ್ಪೆಕ್ಟ್ ಬೇಕಿಲ್ಲ. ಅವರು ಕೂಡ ಮನುಷ್ಯ ಅನ್ನೋದನ್ನ ಟ್ರೀಟ್ ಮಾಡಿ ದುಡ್ಡು ಕೇಳಲ್ಲ. ಬಟ್ ಇವಾಗ ದುಡ್ಡು ಕೇಳೋರು ಆ ಕಮ್ಯುನಿಟಿ ಹೆಸರನ್ನ ಬಟ್ ಇನ್ನೂ ಏನಾಗ್ತದೆ ಗೊತ್ತಿಲ್ಲ. ಹೇಳ್ಬೇಕು ಅಂತ ಹೇಳಿದ್ರೆ ಆತರ ಮಾಡ್ಲಿಕ್ಕೆ ಒಂದು ರೀಸನ್ ಅಲ್ಲ. ಎಲ್ಲಿಗೆ ಹೋದ್ರು ಜಾಬ್ ಕೊಟ್ಟು ಅವ್ರು ಏನ್ ಮಾಡ್ಲಿಕ್ಕೆ ಕೊನೆ ದಾರಿ ಇರೋದೇ ಅಲ್ಲ. ಕೋಟನ ಕೊಡ್ಲಿ ಓಕೆ, ಬಟ್ ಸೊಸೈಟಿ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕಲ್ಲ. ರೆಸ್ಪೆಕ್ಟ್ ಅವ್ರಿಗೂ ಕೂಡ ಗೌರ್ಮೆಂಟ್ ಕೊಟ್ಟೆ ಒಂದು ಆಗಿಲ್ಲ, ನಾವು ಚೇಂಜ್ ಮಾಡ್ಕೋಬೇಕು ಮೈಂಡ್ ಸೆಟ್. ಇವಾಗ ನಾವು 4 ಜನ ಇದ್ದೀವಿ, ನಮ್ಮ 4 ಜನ ಮೈಂಡ್ ಸೆಟ್ ಚೇಂಜ್ ಅಲ್ಲ. ಇಲ್ಲೇ ಒಳ್ಳೆ PM ಆದ್ರೆ ಏನೇನು ಆಗ್ತೀವಿ ಮಾತಾಡಿದ್ವಿ, ಹೌದಾ? ಸೊ ಅದ್ರಾಗ ಎಲ್ಲಾ ಜನ ಹಿಂಗೆ ನೋಡೋದು ನಾವು ಹೇಳಕ್ಕಾಗಿಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು ಅದನ್ನ. ಹಿಂಗೆ ನೋಡಬಾರ್ದು ಅಂತೇಳಿ ಅದು ನಮ್ಗೆಲ್ಲ ಪರವಾಗಿಲ್ಲ. ಚೇಂಜ್ ಆಗುತ್ತೆ. ಕಮ್ಯುನಿಟಿ ರೈಟ್ಸ್ ಕೂಡ ಎಲ್ಲರೂ ಮಾತಾಡ್ತಾರೆ. ಅವರಿಗೂ ಸ್ವಲ್ಪ ಈಕ್ವಲಿ ರೆಸ್ಪೆಕ್ಟ್ ಕೊಡಬೇಕು, ಈಕ್ವಲಿ ಅವಕಾಶಗಳನ್ನ ಕೊಡಬೇಕು ಅಂತ. ಇವಾಗ ಯಾರೇ ನಾನೇ ನೀವೇ ಮಾತಾಡ್ತೀವಿ ಅದು ಇಲ್ಲ. ಬಟ್ ಎಲ್ಲರದ್ದು ಮೈಂಡ್ ಸೆಟ್ ಅದರ ಚೇಂಜ್ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಈ ಅವ್ರನ್ನೂ ಒಂದು ಕಮ್ಯುನಿಟಿ ಆದ ಅವರು ನಂತರ ನೆಕ್ಸ್ಟ್ ನಂತರ ಅವ್ರಿಗೆ ಸ್ಕೂಲ್ ಲೆವೆಲ್ ಅವ್ರಿಗೆ ಅದರ ಮೈಂಡ್ ಸೆಟ್ ಬೆಳೆಸಿದ್ರೆ ಸ್ಟಾರ್ಟಿಂಗ್ ಬೆಳೆಸಿದ್ರೆ ಅವ್ರಿಗೆ ಸ್ವಲ್ಪ ಬದಲಾಗುತ್ತ. ಅವಾಗ ಹೇಗೆ ಅನ್ಸುತ್ತಾ ಏನಾದ್ರು ದಾರಿ ಅವ ಅವ್ರನ್ನೂ ಬೆಳೆಯೋ ತರ ಮಾಡ್ಲಿಕ್ಕೆ? ಎಲ್ಲ ಡಿಪಾರ್ಟ್ಮೆಂಟ್ಗೂ ಅವ್ರು ಇದ್ರೆ ಸೊ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಗೊತ್ತಾಗ್ತದ. ಇವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರಬೇಕು, ಅವರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಸರ್ವಿಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ. ಎಲ್ಲರೂ ಇದ್ರೆ ಅವಾಗ ಅವರಿಗೂ ಧೈರ್ಯ ಬರ್ತದ. ಅವರಿಗೂ ಗೊತ್ತಾಗ್ತದೆ, ಓಕೆ ನಮಗೂ ಚಾನ್ಸಸ್ ಕೊಡಾಕ್ತಾರ, ಇಲ್ಲೆಲ್ಲ ನಾವು ಹೋಗ್ಬೋದು ಅಂತ ಅವರಿಗೂ ಧೈರ್ಯ ಬರ್ತದೆ. ನಿಮಗೆ ಅನ್ಸುತ್ತಾ? ಬಟ್ ಐ ಗೆಸ್ ಎಜುಕೇಶನ್ ಸಿಸ್ಟಮ್ ಮೇಲೆ, ಕ್ಯಾಸ್ಟ್ ಸಿಸ್ಟಮ್ ಮೇಲೆ ಮಾತಾಡೋಷ್ಟು ದೊಡ್ಡವರಲ್ಲ. ಬಟ್ ನನಗೆ ಅನಿಸಿದ ಪ್ರಕಾರ ಸ್ಕೂಲಲ್ಲಿ ಮಕ್ಕಳಿಗೆ ಇದು ಬರಬಾರ್ದು ಅನ್ನೋ ನನ್ನ ಅಭಿಪ್ರಾಯ ಇಲ್ಲ. ನೀನ್ ಬೇರೆ ಕ್ಯಾಸ್ಟ್, ನಾನು ಬೇರೆ ಕ್ಯಾಸ್ಟ್ ಅಲ್ಲಿಂದ ಬೆಳೆದ್ರೆ ಮುಂದೆ ಬೆಳೆದ ತಕ್ಷಣ ನನಗೆ ಅದು ಸ್ಕೂಲ್ ಫಾರ್ಮ್ ಅದು ಇರಲೇಬಾರ್ದು. ಕ್ಯಾಸ್ಟ್ ಕಾಲಮ್ ಇರಬಾರ್ದು. ನನ್ನ ಒಪಿನಿಯನ್ ಕೇಳಿದೆ. ಕ್ಯಾಸ್ಟ್ ಕಾಲಮ್ ಇದೆ, ಕ್ಯಾಸ್ಟ್ ಕಾಲಮ್ ಇದೆ, ಅದು ಫಾರ್ಮ್
ರಿವಿಷನ್ ನಾನು ಮಾಡೋದಕ್ಕೆ ಪ್ರೆಸೆಂಟ್ ಅವ್ರಿಗೆ ಸಬ್ಮಿಟ್ ಅವ ರಿವಿಷನ್ ಬಗ್ಗೆ ಹೋಗಂಗಿಲ್ಲ, ನಾನು ಹೋಗಂಗಿಲ್ಲ ರಿವಿಷನ್ ಬಗ್ಗೆ, ಬಟ್ ಆದ್ರೆ ಒಳ್ಳೆಯದು. ನನಗೆ ಎಲ್ಲರೂ ಸಮಾಧಾನ ಮಾಡೋದು ಅದು ನಮ್ಮ ಒಬ್ಬರಿಂದ ಆಗಿಲ್ಲ, ಚಾನ್ಸೇ ಇಲ್ಲ. ಮ್ಯಾಲಿಂದ ಬರಬೇಕಲ್ಲ ನಾವು ಬಟ್ ಸಪ್ರೇಟ್ ಕ್ಯಾಟಗರಿ ಅಂದ್ರೆ ಅವ್ರ ಕ್ಯಾಟಗರಿ ಅವ್ರ ಇಪ್ಪತ್ತು ಅಷ್ಟೇ. ಜಾಬ್ ಬಂದ್ರೆ ಹೆಲಿಕಾಪ್ಟರ್ ಜಾಬ್ ನಮ್ಮಂದ್ರೆ ಏನಿಲ್ಲ ಲಾಸ್ಟ್ ಸೊ ಥ್ಯಾಂಕ್ಸ್ ಟು ಆರ್ ಡೈರೆಕ್ಟರ್. ಅವಾಗೆ ಇಲ್ಲ ಆಲ್ಮೋಸ್ಟ್ ಈಗ ಒಂದು 2 ತಾಸು ಆಯ್ತು ಇದು ಬಿಗ್ಗೆಸ್ಟ್ ಕಂಟೆಂಟ್ ಎಪಿಸೋಡ್. ಸ್ಪೀಚ್ ಮಾಡವಂದ್ರೆ ಅವ್ರು ಬೈತಾ ಕಾರ್ಯಕ್ರಮಕ್ಕ ವಂದನಾರ್ಪಣೆ ಮಾಡೋದು ಕಾರ್ಯಕ್ರಮ ಪವನ್ ಸ್ಪೀಚ್ ಅದ, ಪವನ್ ಸ್ಪೀಚ್ ಕೇಳಬೇಕಿಲ್ಲ ನೀನು ನನ್ನ ಮಾತಾಡ್ತೀನಿ ಸ್ಪೀಚ್ ಅಂತ ಅಲ್ಲ, ಕ್ವಶನಿಂಗ್ ಮಾಡೋದು ಆ ಥರ. ಅಂದ್ರೆ ರ್ಯಾಪಿಡ್ ಫೈರ್ ರೌಂಡ್ ಲೆವೆಲ್ ಈಗ ಕಾಲೇಜ್ ಮುಗಿಸಿದ್ವಿ, ಅಂದ್ರೆ ಸ್ಕೂಲ್ ಕಾಲೇಜ್ ಮುಗಿಸಿದ್ವಿ, ಅದರಲ್ಲಿ ಎಲ್ಲಿ ಯಾವ ಇಯರಲ್ಲಿ ನೀವು ಫುಲ್ಲು ಫೇವ್ರೆಟ್ ಇಯರ್ ಮತ್ತೆ ಯಾಕೆ? ನನ್ನ ಫೇವ್ರೆಟ್ ಇಯರ್ ಬಂದು ಆಲ್ಮೋಸ್ಟ್ 2017. ನನ್ನ ಜೀವನ ಟರ್ನ್ ಆಗಿದ್ದ ಇಯರ್ 2017. ನಾ ಏನ್ ಮಾಡ್ಬೇಕು ಅನ್ಕೊಂಡು ಅದ್ರೊಳಗೆ ನಾನು ಮಾಡಿರೋ ಡಿಸಿಷನ್ಸ್ ಚೇಂಜ್, ಬಹಳ ಡಿಸಿಷನ್ ಚೇಂಜ್ ಆದವು, ಬಹಳ ರೂಟ್ಗಳು ಚೇಂಜ್ ಆದವು. ನಾ ಏನೇನ್ ಮಾಡ್ಬೇಕಂತ ಹೋದೆ, ಏನೇನೋ ಮಾಡಿದೆ, ಎಲ್ಲೆಲ್ಲೋ ಹೋಯ್ತದು, ಇವತ್ತಿಗೆ ಬಂದು ಕೂತೀನಿ. ಸೊ ಅದು ಬೆಸ್ಟ್ ಇಯರ್ ನನಗೆ 2017. ನಮಗೆ ಆಲ್ಮೋಸ್ಟ್ B.Ed ಸ್ಟಾರ್ಟಿಂಗ್ 2022-23 ಅನ್ಕೋತೀನಿ. ಇಸ್ ದ ಬೆಸ್ಟ್ ಡಿಸಿಷನ್ ನಾನು ತಗೊಂಡಿದ್ದು ಅನ್ಸುತ್ತೆ. ನನಗೆ ಅನ್ಸಿದ B.Ed ಲೈಫ್ ಅಂದ್ರೆ ಏನಂತ ಕಲ್ಸ್ಕೊಡುತ್ತೆ ನಮಗೆ. ಐ ಗೆಸ್ ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ B.Ed ಮಾಡ್ಲಿಕ್ಕೆ. 2 years ಏನಿದೆ ನಿಮ್ಗೆ ಕಂಪ್ಲೀಟ್ಲಿ ಲೈಫ್ ಏನು ಟೀಚಿಂಗ್ ಪ್ರೊಫೆಷನ್ ಯಾಕೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಿದೀವಿ ಅನ್ನೋದು ನಿಮ್ಗೆ ಅಲ್ಲಿ ಕಲ್ಸ್ಕೊಡುತ್ತೆ. ಆ ಜವಾಬ್ದಾರಿನ ನಿಭಾಯಿಸೋ ತಾಕತ್ತನ್ನ ನಿಮ್ಗೆ B.Ed ಕಲ್ಸ್ಕೊಡುತ್ತೆ. ಸೊ ಐ ಗೆಸ್ ಬೆಸ್ಟ್ ಇಯರ್ ನನಗೆ ಅದೇ ಅನ್ಸುತ್ತೆ ಜಾಯ್ನ್ ಆಗಿದ್ದೀನಿ 2023. ಐ ಗೆಸ್ ನನಗೆ 2023-24 M.Com ಒನ್ ಆಫ್ ದ ಬೆಸ್ಟ್ ನಮ್ಗೆ. ಅಂದರೆ ಪಾಸ್ಟಲ್ಲಿ ಇದ್ದಾವ, ಬಟ್ ನನಗೆ ಜಾಸ್ತಿ ಕನೆಕ್ಟ್ ಆಗಿದೆ ಅಂದರೆ ಯಾಕಪ್ಪ M.Com ಇಷ್ಟು ಜಲ್ದಿ ಮುಗೀತು ಅಂತ. ನಾನು ಕಾಲೇಜ್ಗೆ ಹೋಗಿಲ್ಲ, ಹೋಗ್ಬೇಕಂತ ಕಾಲೇಜೇ ಮುಗೀತು ಹೋಗಲಿಲ್ಲ. 16-17 PU ಏನಂದ್ರೆ ಸ್ಕೂಲಲ್ಲಿ ಅಷ್ಟು ರೆಗ್ಯುಲರ್ ಇದ್ದವನು ಕಾಲೇಜ್ ಬಂದ್ಮೇಲೆ ಯಾಕೆ ಸಾಧನೇನ ಅಂತ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಿದ್ದಲ್ಲ ಅವಾಗ, ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಿದ್ದಿಲ್ಲ M.Com ಟೈಮ್ ಒಳಗಡೆ. M.Com ಮಾಡ್ತಿದ್ ಬಿಡು, ಬಟ್ ಯಾಕೋ ಜಾಸ್ತಿ ಮಿಸ್ ಅಂತ ಅನಿಸ್ತು. ಮೋಸ್ಟ್ ಆಫ್ ಕಾಲೇಜ್ ಲೈಫ್ ಫಸ್ಟ್ M.Com ಒಳಗಡೆ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಆಗಿಲ್ಲ. ಅದೇ ಏನ್ ನಂದು ಅದೇ ನಾನು ಅನ್ಕೊಂಡಿದ್ದು ಪ್ಲಾನ್, ನಾನು ಎಲ್ಲರಿಗೆ ಇದು ಮಾಡಿದ್ದು ಅಂದ್ರೆ ಹಿಂಗ ಟ್ರಿಪ್ ಪ್ಲಾನ್ ಮಾಡಿದ್ದೆ, ಒಬ್ರು ಬರಲಿಲ್ಲ. ನಾನು ಇವನು ಪ್ಲಾನ್ ಮಾಡಿದಾಗ ಇವನು ಇದ್ದಿದ್ದಿಲ್ಲ, ಇವನು ವರ್ಷ ಅಂತ ಇವನು ಎತ್ಕೊಂಡ್ಬಿಟ್ಟ ಕೈಯೇ, ಪ್ರತಿ ಸಲ ಕೈ ಶರಣರಿಗೆ ಒಂದು ಕೇಳಿದ್ದೆ, ಎಲ್ಲ ಮ್ಯಾಚ್ ಅಲ್ಲಿ ಒಬ್ಬನೇ ಪ್ರತಿ ಟೈಮ್ ಕಾಲ್ ಮಾಡಿ ಮಗ ಟ್ರಿಪ್ ಹೊಂಟಿವಿ ಮಗ ಈ ಸಾರಿ ಪಕ್ಕ ಚಾನಲ್ ಚೇಂಜ್ ಇಲ್ಲ, ಗ್ರೂಪ್ ಅಲ್ಲಿ ಬೇರೆ ಆಡ್ ಮಾಡೋಲ್ಲ ಟ್ರಿಪ್ ಪ್ಲಾನ್ ಅಂತ. ಆಮೇಲೆ ಹೋಗ್ತಿರ್ಲಿಲ್ಲ, ಕ್ಯಾನ್ಸಲ್ ಆದ ಶರಣವೇರ್ ಇಲ್ಲ, ನನಗೆ ಆಗಿಲ್ಲ, ಅದಷ್ಟು ಬೆಂಗಳೂರಿಗೆ ಬರತ್ತೀನಿ, ನಾನು ಡೌಟ್ ಅದ ಅಂತ ಅನ್ನ. ಸೊ ಒಂದು ಸ್ಕಿಪ್ ಆಯ್ತು, ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೆ. ಅರ್ಧ ಆದ್ಮೇಲೆ ಪ್ಲಾನ್ ಎಲ್ಲ ಮುಗಿದ್ಮೇಲೆ ಇವನಿಗೆ ಗೊತ್ತಾಗಲ್ಲ, ಪ್ಲಾನ್ ತೆಗಿತಿದ್ದೀವಿ ಅವನು. ಅದಾದ್ಮೇಲೆ ಗೆಸ್ಟ್ ಆಗಿ ಬಂದಿದ್ದೆ, ಇವ್ರು ಒಳ್ಳೆ ಅಂದ್ರೆ ನಾವು ಒಬ್ಬನೇ ಹೋಗ್ಬೇಕಂತ ಪ್ಲಾನ್ ಹಾಕೊಂಡಿದ್ದೆ ನಾನು. ಫೈನಲಿ ಬರ್ತೀನಿ ಅಂತ ಅಣ್ಣ. ಪ್ಲಾನ್ಗಳು ಹಂಗೆ ಆಗ್ತಾವ. ಇಷ್ಟೊತ್ತು ನೀನು ಎಷ್ಟು ಎಕ್ಸಾಮ್ ಮಾಡಿದ್ವಿ ಕಾಂಪಿಟೇಟಿವ್ ಟೋಟಲ್? ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಷ್ಟು ಬರ್ದಿದ್ಯಾ ಅಂತ ಕೇಳ್ತಿದ್ದೆ. ಅಂದ್ರೆ ಕೌಂಟ್ ಮಾಡಿಲ್ಲ, ಜಾಸ್ತಿ ಅಂದಾಜು ನಂಬರ್ಸ್ ಎಷ್ಟು? ಒಂದು 50, 55 55 ಎಲ್ಲ ಸೇರಿ.
ಗ್ರೇಟ್ ಮತ್ತೆ 55 ಯಾರು ಅಟೆಂಪ್ಟ್ ಮಾಡಿಲ್ಲ ಎಕ್ಸ್ಪೀರಿಯನ್ಸ್ ನೋಡಿ 55 ಎಕ್ಸಾಮ್ ಬರ್ದಿರೋದು ಅಷ್ಟೇ ಎಕ್ಸ್ಪೀರಿಯನ್ಸ್ ಅದ ಮತ್ತೆ ಕೇಸ್ ಅದಕ್ಕೆ ನಾನು ಕ್ಲಿಯರ್ ಆಗ್ಯದ ಬಟ್ ಮುಂದೆ ಗೊತ್ತಿಲ್ಲಲ್ಲಪ್ಪ ಯಾವ ದೊಡ್ಡ ಜಾಬ್ ವೇಟ್ ಮಾಡ್ತಾರೆ ನೆನ್ಸಲ್ ಅಲ್ಲ ಮೋಟಿವೇಟ್ ಮಾಡಕ್ ನೋಡಾಗತ್ತಿಲ್ಲ ಮತ್ತೆ ಮೋಟಿವೇಟ್ ಮಾಡಿದ್ರು ಆಗ್ಲಿ ಅಂತಂದ್ರೆ ಅಷ್ಟೇ ಅಂದ್ರೆ ಇದು ಅಂತಲ್ಲ ಎಲ್ಲ ಎಕ್ಸಾಮ್ ಬರ್ಕಂತ ಹೋದ್ರೆ ಯಾವ್ದೋ ಒಂದು ಟಚ್ ಆಗ್ತದ ಅದನ್ನು ಕರೆಕ್ಟ್ ಅದ ಬಟ್ ಒಂದು ಬಂದಿದ್ದು ಕೈಯಾರ ಹಾಳು ಮಾಡ್ಕೊಂಡಿನಿ ಮಂಗಳೂರು ಅಲ್ಲಲ್ಲ ಇವರಿಗೆ 1 ಮಂತ್ ಮುಂಚೆನೆ ಹೇಳೋದಲ್ಲ ಫಿಸಿಕಲ್ ಹೋಗುತ್ತೆ ಫಿಸಿಕಲ್ ರನ್ನಿಂಗ್ ಮಾಡು ಎಲ್ಇಡಿ ಒಳಗಡೆ ಇಲ್ಲ ಅದು 1 ಡೇ ಕ್ರಾಶ್ ಕೋರ್ಸ್ ಇರುತ್ತೆ ನೋಡು ಇಲ್ಲ 1 ಡೇ ಕ್ರಾಶ್ ಕೋರ್ಸ್ ಓಡ್ಯಾನ ಅಲ್ಲಿ ಹೋಗ್ಬಿಟ್ಟು ಓಡ್ಯಾನ ಸೀದಾ 2ನೇ ನೋಡಿ ದಮ್ಮತ್ತಿತ್ಲ ಅಂತಂದ ಇಲ್ಲಪ್ಪ ಅದಕ್ಕೆ ರನ್ನಿಂಗ್ ಪ್ರಾಕ್ಟೀಸ್ ಬೇಕು ಇಲ್ಲಲ್ಲ ಅವನಿಗೆ ಪೊಟೆನ್ಷಿಯಲ್ ಆದ ಬಟ್ ಅದು ಯೂಟಿಲೈಸ್ ಮಾಡ್ಕೊಳ್ತಿಲ್ಲ ಇಲ್ಲ ಅದ್ ನೀನ್ ಪೊಟೆನ್ಶಿಯಲ್ ಇದ್ರು ನೀ ಅದನ್ನ ಕಂಟ್ರೋಲ್ ಮಾಡ್ಬೇಕಲ್ಲ ನಮ್ ಕಡೆ ಆದಪ್ಪ ನಾನು 1 ವರ್ಷ ಬಿಟ್ಟು ಓಡ್ತೀನಿ ಅಂದ್ರೆ ಆಗಿಲ್ಲ ಅದು ಪ್ರಾಕ್ಟೀಸ್ ಬೇಕು ನಿನಗೆ ಪ್ರಾಕ್ಟೀಸ್ ಬೇಡ ಪರ್ಫೆಕ್ಟ್ ಇನ್ನೊಂದು ಯೂಟ್ಯೂಬ್ದಾಗ ಏನಾನ ಯೂಟ್ಯೂಬ್ ಅಂತಲ್ಲ ಬೇರೆ ಏನಾನ ಕಲ್ತಿಲ್ಲ ಯೂಟ್ಯೂಬ್ದಾಗ ನಾನಾದ್ರೂ ವಿಸಿಟ್ ಕಲ್ತೀನಿ ಯೂಟ್ಯೂಬಲ್ಲಿ ನೋಡಿ ಅಂತ ಎಕ್ಸ್ಪೆರಿಮೆಂಟ್ ಏನು ಮಾಡಿದ್ರು ಇಲ್ಲ ಇವ್ರಿಗೆ ಜೀವಮಾನ ಸಮಯ ಎಡಿಟಿಂಗ್ ಕಲ್ತೀನಿ ಆಲ್ಮೋಸ್ಟ್ ಎಡಿಟಿಂಗ್ ಯೂಟ್ಯೂಬ್ ಇದಾಗ ನಾನು ಅಂತವೇನು ಕಲ್ತಿಲ್ಲ ಬಟ್ ಕಲ್ತಿರ್ತೀನಿ ಗೊತ್ತಿಲ್ಲ ಅಷ್ಟೇ ಏನಪ್ಪ ನಾವು ಏನ್ ಕಲ್ತೀವಲ್ಲ ಅಣ್ಣ ಯೂಟ್ಯೂಬ್ ಕಲಿಸ್ತಾರ ನಾನು ಯೂಟ್ಯೂಬ್ ಕಲ್ತೀನಿ ಬಟ್ ಆಲ್ಮೋಸ್ಟ್ ನಮ್ ಎಕ್ಸಾಮ್ ಪಾಸ್ ಆಗಿ ಮೇನ್ ರೀಸನ್ ಯೂಟ್ಯೂಬ್ ಹಂಗೆಲ್ಲ ಹೇಳ್ಬೇಕಂತ ಕ್ಲಾಸಸ್ ನಡುವೆ 2 ವರ್ಷ ನಾನು ಯೂಟ್ಯೂಬ್ ಬಿಟ್ಟಿದ್ದೆ ಓಪನ್ ಮಾಡಿರ್ಲಿಲ್ಲ ರೀಸೆಂಟ್ ಆಗಿ ಓಪನ್ ಮಾಡಕ್ ಚಾಲೂ ಮಾಡೀನಿ ಅಷ್ಟು ಒಂದು ವಿಡಿಯೋಗೆ ಇಲ್ಲ ಯೂಟ್ಯೂಬ್ ಚಲೋ ಯೂಟ್ಯೂಬ್ ನಲ್ಲಿ ಬೆಸ್ಟ್ ಇಲ್ಲ ರಾಯಚೂರಿಗೆ ಮೆಟ್ರೋ ಯಾವಾಗ ಬರುತ್ತಲ್ಲ ಈಗ ಈ ಮೆಟ್ರೋ ಟಾಪಿಕ್ ಇಂದ ಎಂಡ್ ಮಾಡೋಣ ರಾಯಚೂರಿಗೆ ಮೆಟ್ರೋ ಇನ್ನೊಂದ್ಸರಿ ಹೇಳ್ಬೇಡ ಸಿಎಂ ಈ ಬೈಟ್ ಬೇಕು ನನಗೆ ಅದಕ್ಕೆ ರಾಯಚೂರಿಗೆ ಮೆಟ್ರೋ ಯಾವಾಗ ಬರುತ್ತಾ ಆಡಿಯನ್ಸ್ 2040 ಅಲ್ಲ ಬ್ರೋ ಫಸ್ಟ್ ಏರೋಪ್ಲೇನ್ ಬರಲ್ಲ ಅದಾದ್ಮೇಲೆ ಮೆಟ್ರೋ ಬರಲಿ ಏರೋಪ್ಲೇನ್ ಬರಕ್ಕೆ 60 ವರ್ಷ ಬೇಕು ನಂಗನ್ಸಿದ ಪ್ರಕಾರ ನಾಳೆ ನಾಡಿದ್ರಲ್ಲಿ ಬರ್ಬೋದು ನೋಡಪ್ಪ ನಿನಗೆ ಅನ್ಸುತ್ತಾ ಬಂತಿ ಸಾಯಂಕಾಲ ಗ್ರ್ಯಾಂಡ್ ಆಗ್ತದವ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬೇಕು ಕೊಹ್ಲಿ ಬಂದಿಲ್ಲ ಆಡೋದು ಇಲ್ಲ ಆರ್ಸಿಗಳು ನೆಕ್ಸ್ಟ್ ಲೆವೆಲ್ ನೀವು ಎಲ್ಲ ಆಟಗಳೆಲ್ಲ ಕನಸುಗಳು ಕನ್ಸ್ ಕಾಣೋ ತಪ್ಪಂತ ನೀವು ಈಗ ಪರ್ಸನಲಿ ಈ ನೋಟ್ಸ್ ಚೆಕ್ ಮಾಡ್ಬೇಕಾದ್ರೆ ಫುಲ್ ಭಯ ಆಗೋದು ಯಾವಾಗ ಎದಕ್ಕಾದ್ರೂ ಕರೀತಾರಪ್ಪ ನೋಟ್ಸ್ ಚೆಕ್ ಮಾಡೋದು ನೋಟ್ಸೇ ಬರ್ದಿದ್ದಿಲ್ಲ ನಾನು ಸೀರಿಯಸ್ಲಿ ಇಂಗ್ಲಿಷ್ ಅದೇ ಬರೀತಿದ್ದೆ ಬಟ್ ಅದು ಕಳ್ದೋಗ್ಬಿಡ್ತು ಅಲ್ಲಿ ಇದೇ ಬರ್ದಿದ್ದಿಲ್ಲ ಒಟ್ಟ ಬರ್ದಿದ್ದಿಲ್ಲ ನಾನು ಬಟ್ ನೋಟ್ಸ್ ವಿಚಾರಕ್ಕೆ ಬಂದಾಗ ಬಹಳ ಭಯ ಆಗ್ತಿತ್ತು ಲೈಕ್ ನಿಮ್ಮ ಫೇವರೇಟ್ ಕ್ಲಾಸ್ ಯಾವುದು ಸ್ಕೂಲಲ್ಲಿ ಕ್ಲಾಸ್ ಅಂದ್ರೆ ನನಗೆ ಸ್ಪೋರ್ಟ್ಸ್ ಪೀರಿಯಡ್ ಒಂದ್ ಟೈಮ್ ಯಾವ್ದು ಟೆಸ್ಟ್ ಇತ್ತಲ್ಲ ನಾಳೆ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಆಡಿದ್ದಿಲ್ಲ ನೆನಪಾದ ಬಾಲ್ ಓಡೋದ ಕಡೆ ಕಾಂಪೌಂಡ್ ಆ ಕಡೆ ಬಿದ್ದಿತ್ತು ಆಮೇಲೆ ಯಾರು ಪಿಟಿ ಮ್ಯಾಮ್ ಬಂದಿದ್ದಲ್ಲಪ್ಪ ಸ್ವಲ್ಪ ಓದಕ್ ಬರಲಿಲ್ಲ ಸ್ಕೂಲ್ ಭಾರಿ ಸುರೇಶ್ ಸರ್ ಶಾರ್ಟ್ ತರ್ಬೇಕು ಅಂತ ಬಟ್ ಹೆವಿ ಎಕ್ಸ್ಪೆಕ್ಟ್ ಮಾಡೋಗಿಲ್ಲ ಬಟ್ ಹೊಡ್ಸ್ಕೊಂಡ್ರೆ ಮತ್ತೆ ಒಂದ್ ಟೈಮ್ ಎಲ್ಲರೂ ಕಡಿಮೆ ಸ್ಕೋರ್ ಮಾಡಿರ್ಲಿಲ್ಲ ಅಣ್ಣನ ಓಪನ್ ಬಿಟ್ಟು ಇನ್ನೂ ನೆನ್ಪರ್ತಲ್ಲ ಏಟ್ಗಳು ಮಾತ್ರ ಇಂಗ್ಲಿಷ್ ಹೊಡಿತಿದ್ದ ಮತ್ತೆ ಮುಸ್ಲಿಂ ಹೊಡಿ ಬಿಡ್ತಿದ್ದ ಏಟು ಮಲ್ಲಪ್ಪ ಸರ್ ಅಂದ್ರೆ ಈ ತರ ಕೈ ಮಾಡ್ತಿದ್ರು ಬಟ್ ಯಾವ ನೋಡಿದ್ರು ರಾಸು ಸರ್ ನೋಡೋದಂಗ್ ಫೀಲ್ ಬರಂಗಿಲ್ಲ ರಾಜು ಸರ್ ಪ್ರೀತಿ ನೋಡಿದ್ರು ಅದು ಜಸ್ಟ್ ಫ್ರೆಶ್ ಅಂದ್ರೆ ಕನ್ನಡ ಮೀಡಿಯಂ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು ಕನ್ನಡ ಮೀಡಿಯಂ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟ್ರೀಟ್ ಮಾಡ್ತಿದ್ರು ಬಹಳ ಇದು ಅದು ಫ್ರೆಶ್ ಹೀರೋ ಕ್ರಿಕೆಟ್ ಮಾತ್ರ ಹೊಡಿತಿದ್ರು ಅದು ಬಿಟ್ಟರೆ ಪೈಪು ಎಷ್ಟು ವಾಸ್ ಹೆಂಗೋಯ್ತು ಗೊತ್ತಾಗಿಲ್ಲ ಅಷ್ಟು ಬಹಳ ವಿಚಾರಗಳನ್ನ ಹಂಚ್ಕೊಂಡ್ವಿ ಸೀರಿಯಸ್ ಟಾಪಿಕ್ ಆಯ್ತು ಕಾಂಟ್ರವರ್ಷಿಯಲ್ ಆಯ್ತು ಬಟ್ ಅದು ಎಷ್ಟೋ ಇಟಿಂಗ್ ಒಳಗಡೆ ಬರುತ್ತೋ ಗೊತ್ತಿಲ್ಲ ಇನ್ಫಾರ್ಮೇಶನ್ ಆಯ್ತು ಬಟ್ ಕೆಲವೊಂದು ವಿಚಾರಗಳು ನಮಗೂ ತಿಳ್ಕೊಂಡ್ವಿ ಥ್ಯಾಂಕ್ಸ್ ಟು ಡಿಯರ್ ಫ್ರೆಂಡ್
unknown warrior, behind the scene warrior. behind the scene warrior or unknown warrior la. On the screen. Thanks to you guys. ಮತ್ತೆ ಸಿಗೋಣ 50th ಎಪಿಸೋಡ್ಗೆ. ಬಾಸ್ ನಾನು ಇಲ್ಲಿ ಕುಂದರ್ಸಿ ಕರೀತಲ್ಲ ಗೊತ್ತಿಲ್ಲ, ಕರೆದಾಗ ಮಾತಾಡೋಣ. ಆಬ್ವಿಯಸ್ಲಿ ಓಟಿಂಗ್ ಶಪ್ಪಯ್ಯ ಅಣ್ಣ ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟ. ಜವಾರಿ ಟಾಕ್ಸಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಇದೇ ಕಾಲ್ ಮಾಡೋದು, ನೀನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಏನು ಮಾತಾಡ್ಬೋದು ಅನ್ಕೊಂಡಿದ್ದೆ? ನಾನು ಅದೇ ಏನೋ ಮೇ ಬಿ ಸಮಥಿಂಗ್ ಸ್ಕ್ರಿಪ್ಟ್ ಕೊಡ್ತಿ ಆ ಥರ ಮಾತಾಡ್ಬೇಕು ಅನ್ಕೊಂಡ್ರೆ ನಾನ್ ಸ್ಕ್ರಿಪ್ಟೆಡ್. ಸೊ ಇದೆ ನಾರ್ಮಲಿ ನಮ್ಮ ಥಾಟ್ಸ್ನ ಶೇರ್ ಮಾಡ್ಕೊಬೋದು. ನಿಮ್ಮ ಮೈಂಡ್ನಾಗ ಏನಿತ್ತು? ಬಟ್ ನಾನು ಪ್ರೆಸೆಂಟ್ ಆದ್ರೆ ಅವಾಗ ಹಿಂಗೆ ಮಾತಾಡ್ತಿದ್ವಿ. ಪ್ರೆಸೆಂಟ್ ಅಂದ್ರೆ ಹುಡುಗಿನೇ ಚಂದ ಆಡ್ತಿದ್ವಿ, ಹುಡುಗಿನ ಕಟ್ ಮಾಡಿದ್ವಿ. ಅದೇ ಆ ಪಿಲ್ಲಿ ಏನಿಲ್ಲ, ಅದೇ ನಾರ್ಮಲಿ ಕೆಲವೊಂದು ಇನ್ಫಾರ್ಮೇಶನ್ ಇರ್ತಾವ ನಿಮ್ ಕಡೆನೋ, ಸೊ ಅದನ್ನ ಶೇರ್ ಮಾಡ್ಕೊಂಬಂತ. ಇವಾಗ ಸ್ಟಡಿ ಜಾಸ್ತಿ ಅದೇ ನಿಮ್ಗೆ ಕೇಸೆಟ್ ಕ್ಲಿಯರ್ ಆಗಿದ್ದೆ ಗೊತ್ತಾಯ್ತಾ? ಸೊ ಅದ್ರದ್ದು ಜಾಬ್ ಅಲ್ಲ, ಬಟ್ ಎಷ್ಟೋ ಜನ ಕೇಸಲ್ಲಿ ಒದ್ದಾಡ್ತಾರಲ್ಲ, ಸೊ ಕ್ಲಿಯರ್ ಆಗಿದ್ದು ಖುಷಿ ಆಯ್ತು ನನಗ. ನೀನ್ ಒಬ್ಬನೇ ಅಲ್ಲ ಸರ್, ಬಹಳ ಜನ ಕೇಳಿಲ್ಲ. ಬಟ್ ಇಲ್ಲಿರೋ ನಾನು ಒಬ್ಬನೇ ಅಲ್ಲ, ಅಷ್ಟು ಮೊಬೈಲ್ ನೋಡೋರು ಬಹಳ ಜನ ಅವ್ರು ಕ್ಲಿಯರ್ ಆಯ್ತಾ ನನಗ. ನಮ್ ಫ್ರೆಂಡ್ಸ್ ಸರ್ಕಲ್ ಒಬ್ಬ ಹಾಗೆ ಅಂತ ಕೇಳಿ ಖುಷಿ ಪಟ್ಟೆ. ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ಬಹಳ ಇದು ಮಾಡ್ದೆ. ಸೊ ಅದಾದ್ಮೇಲೆ ಇವನು ಕೇಳಿದೆ ಹಿಂದಾಗಿಲ್ಲ ಅಂತೇಳಿ. ಸೊ ಇವನು B.Ed ಇಂದು ಬಹಳ ಒದ್ದಾಡ್ದ, ಭಯ ನೋಡಿ ಒದ್ದಾಡಿದ್ವಿ, ನಾನು ಒದ್ದಾಡಿದ್ವಿ. ಅದೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್. ಇನ್ನೊಂದು ಒಬ್ರಿಗೆ ಹೇಳ್ಕೊಡೋದು ಇವಾಗಲೂ ಹೆಂಗ್ ಟೀಚ್ ಮಾಡ್ಬೇಕನ್ನೋದು ಕೇಸೆಟ್ ಮೇಲೆ ಹೋದ್ರೆ ಇಲ್ಲ ಭಯ ನಾಲೆಜ್ ಅಲ್ಲ ಹೇಳೋದನ್ನ. ಯಾವಾಗ 10th ಇಂದ ಕಲಿಯುತ್ತೀನಿ ಅಂತ 10th ಆಲ್ಮೋಸ್ಟ್ 10th ಗೆಲ್ಲ ಎಲ್ಲರೂ ಕೂತು ಓದು ಕಾನ್ಸೆಪ್ಟ್ ಬಂದಿದ್ದು ಆಲ್ಮೋಸ್ಟ್ 10th ಇಂದ. ಇನ್ನೊಂದು ಡಿಗ್ರಿ ಪ್ಯಾಂಡಮಿಕ್ ಇತ್ತು. ಶಂಕರ್ ಸರ್ ಕ್ಲಾಸ್ ಬಂದ್ ಮಾಡ್ಬೇಕ, ಹಿಂಗ್ ಮಾಡ್ಬೇಕಂತ ಲವ್ ಇವನ ಹತ್ರ ಹೋಗಿ ಹೇಳ್ಸ್ಕೊಂಡಿದ್ದು. ಬಟ್ ಬಿಫೋರ್ ದ ಪ್ಯಾಂಡಮಿಕ್ ಸರ್ವಿಸ್ ಕಂಪ್ಲೀಟ್ ಆಗ್ಬಿಟ್ಟಿತ್ತು, ಸೊ ಅದೊಂದು ಅಡ್ವಾಂಟೇಜ್ ಇತ್ತು. ಇಲ್ಲ ಸಾರ್ ಎಲ್ಲಿ ಮುಗಿಸಿದ? ಅಲ್ಲ ಬಟ್ ನಮ್ಮ ಕಾಲೇಜ್ ಸ್ವಲ್ಪ ಸರ್ವಿಸ್ ಕವರ್ ಆಗಿತ್ತು. ನಾವು ಮಾಡಿದ್ದಿಲ್ಲ, ನಮ್ಮ ಕಾಲೇಜಲ್ಲೂ ಅಷ್ಟೇ. ನಾನು ಒಂದ್ಸಲ ಡಿಗ್ರಿ ಕೇಳಿದ್ದೆ ನಿಮಗೆ, ನನಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋ ಅಂತ ಹೇಳಿ. ಅಣ್ಣದ ಐಡೆಂಟಿಟಿ ಕೇಳ್ತಾ ಇದ್ದ, ಮೋಸ್ಟ್ ರೆಕಾರ್ಡ್ ಆಗುತ್ತಿಲ್ಲ ಗೊತ್ತಿಲ್ಲ. ಅಣ್ಣ ಬಂದ ನಾಳೆ ಎಕನಾಮಿಕ್ಸ್ ಆದ ಅಂತ ಎಕ್ಸ್ಪ್ಲೇನ್ ಮಾಡೋನ ಲೆವೆಲ್ ಕೇಳ್ದ. ನನಗೆ ಅವಕಾಶ ಸಿಕ್ಕಾಗ ಹೇಳಂಕೋಪ ಅಂತ ಹೇಳ್ದ. 2-3 ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ದ. ಯಾವ್ದಾದ್ರು ಎಕ್ಸಾಮ್ ಮತ್ತೆ ನಾಳೆ ಸಡನ್ ಇತ್ತಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದೆ. ಅವಾಗ ಏನಾಗ್ತದ, ಎಕ್ಸಾಮ್ ನನಗ ಒಂದು ವಾರದಿಂದ ಕೂತು ಓದಿದ್ರೆ ತಲೆಗಾಗ್ತದ. ಸಡನ್ ಆಗಿದ್ರೆ ಯಾರು ಹೇಳಿದ್ರೆ ತಲೆ ಕೂರ್ತದ. ಇವತ್ತು ನೋಡಿ ಮಾತಾಡೋದು, ನಾಳೆ ಏನಂದಿದ್ರೆ ಇವತ್ತು ಮಾತಾಡೋ ಟಾಪಿಕ್ ತಲೆ ಕೂತಿದ್ದು, ನಾಳೆ ಅದೇ ಮಾತಾಡ್ತೀನಿ. ಸೊ ಹಂಗ ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋದು ಹೈಲೈಟ್ ಮಗ ಯೋಗ ನಾಳೆ ಅಲ್ಲ ಅಂತ ಮಾಡಿದಲ್ಲ. ವಿಚಾರಗಳನ್ನ ಹಂಚ್ಕೊಂಡಂತ ಜಿ ವೆಂಕಟೇಶ್ವರಿಗೆ ವೇದಿಕೆ ಪರವಾಗಿ ಹಾಗೆ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳು. ಹಾಗೆ RR ಶ್ರೀಯರ ಹಳೆಯ ಸದಸ್ಯರಂತ ಸಾಯುವ ಸದಸ್ಯರಾಗಿದ್ದ ಹಳೆಯ ಸದಸ್ಯರಂತ ಇವರು ಕೂಡ ಪವನ್ ಕಡೆಯವರು ಕೂಡ ತುಂಬ ಧನ್ಯವಾದಗಳು. ವೇದಿಕೆ ಹಿಂಭಾಗದಲ್ಲಿ ಕಾರ್ಯ ಮಾಡುವಂತ ಕೆಲವರಿಗೆ ಕೂಡ ನಾನು ವೇದಿಕೆ ಪರವಾಗಿ ಹಾಗೆ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳು ಕೋರ್ಕೊಳ್ತೀನಿ. ಹಂಗೆ ಮುಂದೆ ಹೇಳ್ಬಿಟ್ರೆ ಅಲ್ಲ ನಾನು ಮಾಡ್ತೀನಿ. Bye guys. Bye guys. See you next episode.